ದಕ್ಷಿಣ ಕನ್ನಡದ ಒಂದು ಹಳ್ಳಿಯವರಾದ ಶರತ್ ಭಟ್ ಸಿರಾಜೆ ಅವರು ಹಾಸನದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಿಂದ ಬಿಇ ಪದವಿ ಪಡೆದಿದ್ದು ಪ್ರಸ್ತುತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವೃತ್ತಿ ನಿರ್ವಹಿಸ್ತಾ ಇದ್ದಾರೆ. ವಿಜ್ಞಾನ, ಗಣಿತದಿಂದ ಹಿಡಿದು ಸಿನಿಮಾ, ಸಾಹಿತ್ಯ, ಯಕ್ಷಗಾನದವರೆಗೆ ವಿಸ್ತರಿಸಿರುವಂತಹ ಇವರ ಆಸಕ್ತಿಗಳು ಅಪಾರ. ಸಾಹಿತ್ಯ, ಅರ್ಥಶಾಸ್ತ್ರ, ಭಾಷಾಶಾಸ್ತ್ರ ಮತ್ತು ಅನುವಾದಗಳಂತಹ ವಿವಿಧ ಆಯಾಮಗಳ ಬಗ್ಗೆ ಬರೆಯುವ ಶರತ್ ಅವರು ಜೋಗಿಯವರ ಸಂಪಾದಕತ್ವದಲ್ಲಿ ಪ್ರಕಟವಾದ ಬಾಗಿಲು ತೆರೆಯೇ ಸೇಸಮ್ಮ ಮತ್ತು ಸಂಸ್ಕೃತ ಪಂಡಿತರ ಕುರಿತ ಹುತ್ತಗಟ್ಟಿದ ಚಿತ್ತ ಕೃತಿಗಳಿಂದ ಪರಿಚಿತರು. ಇತ್ತೀಚೆಗೆ ಬಿಡುಗಡೆಗೊಂಡ ಪುಸ್ತಕಗಳು ಎಐ ಬರುತ್ತಿದೆ ದಾರಿಬಿಡಿ ಮತ್ತು ಹುಚ್ಚು ಮನಸ್ಸಿನ ಪೆಚ್ಚು ಮುಖಗಳು. ಇಂದು ತಮ್ಮ ಹೊಸ ಪುಸ್ತಕ ಎಐ ಬರುತ್ತಿದೆ ದಾರಿಬಿಡಿ ಕುರಿತು ಹರಟೆ ಎಟ್ ಹರಿವು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತನಾಡಲಿದ್ದಾರೆ. ಬನ್ನಿ, ಎಐ ತಂತ್ರಜ್ಞಾನದ ಕುರಿತು ಅವ್ರ ಜೊತೆ ಮಾತನಾಡೋಣ. ನಮಸ್ಕಾರ. ಹರಟೆ ಎಟ್ ಹರಿವು ಮಾತುಕತೆಗೆ ಸ್ವಾಗತ. ಕನ್ನಡದಲ್ಲಿ ವಿಜ್ಞಾನ ಹಾಗೆ ತಂತ್ರಜ್ಞಾನದ ಬರಹಗಳು ತುಂಬ ಕಡಿಮೆ ಅನ್ನೋ ಒಂದು ದೂರು ತುಂಬ ದಿನಗಳಿಂದ ಕೇಳಿ ಬರ್ತಾ ಇದೆ. ಅದನ್ನು ನಿವಾರಿಸೋದಕ್ಕೋಸ್ಕರ ಹಲವಾರು ಪ್ರಯತ್ನಗಳು ನಡೀತಾ ಇದೆ. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರೋ ಪುಸ್ತಕಗಳು ಬರ್ತಾ ಇದೆ. ಅಂತಹ ಒಂದು ಹಲವಾರು ಪ್ರಯತ್ನಗಳಲ್ಲಿ ಎಐ ಕುರಿತು ಬಂದಿರುವಂತಹ ಪುಸ್ತಕಗಳು ಕೂಡ ಹಲವಾರಿವೆ. ಅದರಲ್ಲಿ ತುಂಬ ಪ್ರಮುಖವಾದದ್ದು ಅಂದರೆ ಎಐ ಬರುತ್ತಿದೆ ದಾರಿಬಿಡಿ. ಅದನ್ನು ಬರೆದವರು ಶರತ್ ಭಟ್ ಸಿರಾಜೆ ಅವರು. ಅವ್ರ ಜೊತೆ ಇವತ್ತು ನಾವು ಎಐ ಕುರಿತು, ಜೊತೆಗೆ ಎಐ ಪುಸ್ತಕದ ಹಿನ್ನೆಲೆ, ಹಾಗೆ ಇದನ್ನು ಯಾಕೆ ಬರೆದ್ರು, ಏನು ಎತ್ತ ಅನ್ನೋದ್ರ ಕುರಿತು ಮಾತಾಡ್ತೀವಿ. ಬನ್ನಿ ಅವ್ರ ಜೊತೆ ನೇರವಾಗಿ ಮಾತಾಡೋಣ. ಎಐ ಕುರಿತು ಒಂದಷ್ಟು ವಿವರಗಳನ್ನು ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಶರತ್ ಅವರೇ. ನಮಸ್ಕಾರ. ನಮಗೆ ಮೊದಲನೇದಾಗಿ ಈ ಎಐ ಅಂದ್ರೆ ಏನು, ಇದನ್ನೊಂದು ಎರಡು ವಾಕ್ಯದಲ್ಲಿ ಹೇಳೋದಾದ್ರೆ ಹೇಗೆ ಹೇಳ್ಬೋದು? ಮನುಷ್ಯ ಪ್ರಕೃತಿಯಲ್ಲಿ ಬೇರೆ ಬೇರೆ ವಿಧದ ಪ್ರಾಣಿಗಳಿಗಿಂತ ಹೇಗೆ ಭಿನ್ನವಾಗಿದ್ದಾನೆ ಅಂದರೆ ಅವನ ಬುದ್ಧಿಶಕ್ತಿಯ ಸಾಮರ್ಥ್ಯದಿಂದ ಅಂತ ನಾವು ಕೇಳಿಕೊಂಡು ಬಂದಿದ್ದೇವೆ. ಹಾಗೆ ಮನುಷ್ಯ ತನ್ನ ಆಲೋಚನಾ ಶಕ್ತಿ, ಚಿಂತನೆ, ಬುದ್ಧಿಶಕ್ತಿ ಇದನ್ನು ಉಪಯೋಗಿಸಿ ಯಾವ ಕೆಲಸಗಳನ್ನು ಸಾಧಿಸಬಲ್ಲನೋ ಆ ಕೆಲಸವನ್ನು ಒಂದು ಯಂತ್ರವೂ ಮಾಡಬಲ್ಲದು, ಮನುಷ್ಯನಿಗೆ ಸಮದಂಡಿಯಾಗಿ ಮಾಡಬಲ್ಲದು ಅಂತ ಆದರೆ ಹಾಗೆ ಮಾಡುವ ಯಂತ್ರವನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬುದಾಗಿ ಹೇಳ್ಬೋದು. ಅಂದರೆ ಅದರ ಕಾರ್ಯ ಸಾಧನೆ, ಅದರ ಸಾಮರ್ಥ್ಯದ ದೃಷ್ಟಿಯಿಂದ ಹೇಳಬಹುದಾದಂತಹ ಒಂದು ಲಕ್ಷಣ. ಸುಲಭವಾಗಿ ಹೇಳುವುದಾದರೆ ಹಾಗೆ ಹೇಳ್ಬೋದು. ಹಾಗೆ ಹೇಳಿದಾಗ ಇನ್ನೊಂದು ಪ್ರಶ್ನೆಯೂ ಬರ್ಬೋದು. ಈಗ ಮನುಷ್ಯ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡುವಂಥ ಕೆಲಸಗಳು ಎಷ್ಟೋ ಇದೆ, ಅದನ್ನೊಂದು ಯಂತ್ರವು ಮಾಡಿದರೆ ಅದನ್ನೆಲ್ಲ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟೆ ಅನ್ನುವ ಪ್ರಶ್ನೆ. ಈಗ ಮನುಷ್ಯ ಮೊದಲು ಕಸ ಗುಡಿಸ್ತಾ ಇದ್ದ, ಈಗ ಕಸ ಗುಡಿಸ್ಲಿಕ್ಕೆ ಒಂದು ವ್ಯಾಕ್ಯೂಮ್ ಕ್ಲೀನರ್ ಇದೆ. ಕಸ ಗುಡಿಸ್ಲಿಕ್ಕೂ ನಮಗೆ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಬೇಕು ತಾನೆ. ಹಾಗಾದ್ರೆ ವ್ಯಾಕ್ಯೂಮ್ ಕ್ಲೀನರ್ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಲಿಕ್ಕೆ ಸಾಧ್ಯವೇ? ಈ ಪ್ರಶ್ನೆಯು ಬರುತ್ತದೆ. ಇದು ಲಕ್ಷಣವನ್ನು ಹಿಗ್ಗಿಸುವ ಅಥವಾ ಕುಗ್ಗಿಸುವ ಪ್ರಶ್ನೆ. ಹಾಗಾಗಿ ಸುಲಭವಾಗಿ ನಾವು ಇಷ್ಟು ಇಟ್ಕೊಂಡು ಅದಕ್ಕೆ ಆಮೇಲೆ ಬೇಕಿದ್ರೆ ಡಿಸ್ಕ್ಲೈಮರ್ಗಳನ್ನು ಹಾಕಿಕೊಳ್ಬಹುದು. ಸೊ ಹೆಚ್ಚಾಗಿ ನಾವು ಮಾಡುವಂತ ಕೆಲಸನ ಯಾವುದೋ ಒಂದು ಮಷಿನ್ ಅಥವಾ ಯಾವುದೋ ಒಂದು ತಂತ್ರಜ್ಞಾನ ಬದಲಾಯಿಸಿದ್ರೆ ಅಥವಾ ಆ ಜಾಗನ ತಗೊಂಡ್ರೆ ಅದನ್ನ ಸದ್ಯಕ್ಕೆ ಎಐ ಅಂತ ಹೇಳ್ಬೋದು. ಹೌದು, ತಕ್ಕ ಮಟ್ಟಿಗೆ. ನಿಮಗೆ ಅಂದ್ರೆ ಒಂದು ಪುಸ್ತಕವನ್ನು ಬರೆಯೋ ಮಟ್ಟಕ್ಕೆ ಎಐ ಮೇಲಿನ ಆಸಕ್ತಿ ಹುಟ್ಟಿದ್ದು ಹೇಗೆ? ಯಾಕಂದ್ರೆ ನೀವು, ನನಗೆ ಗೊತ್ತಿರೋ ಹಾಗೆ ನೀವು ತಂತ್ರಜ್ಞಾನ ಅಥವಾ ನೀವು ಇಂಜಿನಿಯರ್ ಕೂಡ ಆಗಿದ್ದೀರಾ, ಅದ್ರ ಸುತ್ತನೇ ಕೆಲಸನೂ ಮಾಡ್ತಾ ಇದ್ದೀರಾ. ಸೊ ಅದರಿಂದ ಆಸಕ್ತಿ ಹುಟ್ಟಿತೋ ಅಥವಾ ಇದ್ರ ಮೇಲೆ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ, ಹೇಗೆ? ನನ್ನ ಇಂಜಿನಿಯರಿಂಗ್ ಹಿನ್ನೆಲೆಗೂ ಇದಕ್ಕೂ ಅಷ್ಟು ಸಂಬಂಧ ಇಲ್ಲ. ಮೂಲತಃ ಇದು ಜಿಜ್ಞಾಸೆಯಿಂದ ಬಂದಂಥದ್ದು. ಬುದ್ಧಿವಂತಿಕೆ ಅಂದರೆ ಏನು, ನಾನು ಮೊದಲಿಂದಲೂ ಜೀನಿಯಸ್ಗಳನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಬಂದಿದ್ದೆ. ಭಾರತೀಯ ಮೂಲದವರಿರ್ಬೋದು, ವಿದೇಶಿಯ ಚಿಂತಕರಿರ್ಬೋದು, ಅಥವಾ ವಿಜ್ಞಾನಿಗಳು, ನ್ಯೂಟನ್, ಐನ್ಸ್ಟೈನ್ ಇಂಥವರಿರ್ಬೋದು. ಇವರೆಲ್ಲ ಅವರ ಕಾರ್ಯವೈಖರಿ ಏನು, ಅವರೊಂದು ವಿಷಯವನ್ನು ಹೇಗೆ ನೋಡ್ತಾರೆ. ನಾನೀಗೊಂದು ಸಿನಿಮಾ ನೋಡಿದರೆ ಬರೀ ಸಿನಿಮಾ ನೋಡಿ ಬರ್ತಾ ಇರಲಿಲ್ಲ. ಸಿನಿಮಾದ ಹಿಂದೆ ನಿರ್ದೇಶಕ ಏನು ಯೋಚನೆ ಮಾಡಿರ್ಬೋದು, ಬರೆಯುವವರು ಏನು ಯೋಚನೆ ಮಾಡಿರ್ಬೋದು, ಹೀಗೆ ಅದರ ಹಿಂದೆ ಇರುವ ಕ್ರಿಯಾಶೀಲ ಹೊರತೆ ಯಾವುದು, ಬುದ್ಧಿವಂತಿಕೆ ಯಾವುದು ಅಂತ ನೋಡ್ತಾ ಬಂದೆ. ಹಾಗಾಗಿ ಬುದ್ಧಿವಂತಿಕೆ ಅಂದರೆ ಏನು ಅನ್ನೋ ಪ್ರಶ್ನೆಯೇ ನನಗೆ ಒಂದು ಆಸಕ್ತಿಕರವಾದ, ಅದರಲ್ಲಿ ಸಾಕಷ್ಟು ಶೋಧನೆಗೆ ಅವಕಾಶ ಇರುವ, ಚಿಂತನೆಗೆ ಅವಕಾಶ ಇರುವ ಪರಿಕಲ್ಪನೆ ಆಗಿ ನನಗೆ ಇತ್ತು. ಆದ್ರಿಂದ ಬುದ್ಧಿವಂತಿಕೆ ಅಂದ್ರೆ ಏನು ಅಂತಲೇ ನಾನು ಹುಡುಕ್ತಾ ಇದ್ದರಿಂದ ಒಂದು ಯಂತ್ರ ಬುದ್ಧಿವಂತ ಆಗ್ತದೆ ಅಂದ್ರೆ ಅದೇನಪ್ಪ ಅನ್ನೋದು ಸಹಜವಾಗಿಯೇ ಮೂಡುವಂತಹ ಕುತೂಹಲ. ಹಾಗಾಗಿ ಅದು ಒಂದಕ್ಕೊಂದು ಬೆಸೆದುಕೊಂಡಿತ್ತು. ಅದರೊಟ್ಟಿಗೆ ನಮ್ಗೆ ಅನ್ನದಾತನಾಗಿರುವಂಥದ್ದು ಕಂಪ್ಯೂಟರೇ. ಹಾಗಾಗಿ ಆ ಕಂಪ್ಯೂಟರ್ ಬುದ್ಧಿವಂತ ಆಗ್ತದೆ ಅಂದ್ರೆ ಅದು ಹೇಗಪ್ಪ, ನಾವು ಕಲ್ತದ್ದಕ್ಕೂ ಇದಕ್ಕೂ ಎಲ್ಲಿಂದ ತಾಳೆ ಬರ್ತದೆ? ಅದು ಬುದ್ಧಿವಂತ ಅಂತ ಅನ್ನಿಸಿಕೊಳ್ಳಬೇಕಾದ್ರೆ ಅದಕ್ಕೆ ಇರಬೇಕಾದ ಅರ್ಹತೆ ಏನು? ಈ ಪ್ರಶ್ನೆಗಳೆಲ್ಲ ಸಹಜವಾಗಿ ಬಂದದ್ರಿಂದ ಇದಕ್ಕೆ ಉತ್ತರಗಳನ್ನು ಹುಡುಕಿ 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 ಹೋದಾಗ ಅದು ಒಂದು ಸಾಕಷ್ಟು ನನಗೆ ಚಿಂತನೆಗೆ ಆಹಾರವಾಗಿ ಸಿಕ್ಕಿತು. ಆಮೇಲೆ ಏನಾಯ್ತು, ಹಾಸನದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ನಡೀತದೆ ವರ್ಷ ವರ್ಷವು. ಸೊ ಅದರಲ್ಲಿ ಇದು ಈಗಿನ ಪ್ರಚಲಿತವಾದ ವಿಷಯ ಆದ ಕಾರಣ ಅದರ ಬಗ್ಗೆ ಒಂದು ಸಂವಾದ ಏರ್ಪಡಿಸಿದ್ರು. ಸೊ ಆ ಸಂವಾದಕ್ಕೆ ನಾನು, ಮೇಘನಾ ಸುಧೀಂದ್ರ, ಮಧು ಅಯ್ಯನ್, ನಾವು 3 ಜನ ಹೋಗಿದ್ದೆವು. ಆ ಸಂವಾದದಲ್ಲಿ ಇದೇ ವಿಷಯದ ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿದ್ವಿ. ಹಾಗೆ
ಹಾಗೆ ಮಾತಾಡ್ತಾ ಮಾತಾಡ್ತಾ ಹೋದಾಗ ಅದು ಒಂದು ಯಶಸ್ವಿಯಾದ ಸಂವಾದ ಆಯ್ತು. ಕೇಳಿದವರೆಲ್ಲ ಅದನ್ನು ಪ್ರಶಂಸಿಸಿದ್ರು. ಆಗ ನಮ್ಗೆ ಇನ್ನಷ್ಟು ಉತ್ಸಾಹ ಬಂತು. ಇದರಲ್ಲಿ ಹೇಳಲಿಕ್ಕೆ 45 ನಿಮಿಷ ಅಂದ್ರೆ ಬಹಳ ಕಡಿಮೆ ಆಯ್ತು, ಇನ್ನು 45 ಗಂಟೆ ಹೇಳ್ಬೋದಲ್ಲ ಎಂಬ ದೃಷ್ಟಿಯಿಂದ ಹೋದಾಗ ಇದರಲ್ಲಿ ಒಂದು ಪುಸ್ತಕಕ್ಕಾಗುವಷ್ಟು ಸರಕು ಇದೆ ಅನ್ನೋ ಪ್ರೇರಣೆ ನನಗೆ ಬಂತು. ಹಾಗಾಗಿ ಮತ್ತೆ ಇದಕ್ಕೆ ಒಂದ್ಸತಿ ಬರೆಯುವವರ ತೊಂದರೆ ಇದೆ, ತಲೆಯಲ್ಲಿ ಒಂದ್ಸತಿ ಒಂದು ವಿಷಯ ಕಾಡ್ಲಿಕ್ಕೆ ಶುರುವಾದ್ರೆ ಅದನ್ನು ಹೇಗಾದ್ರೂ ಹೊರಗೆ ಹಾಕುವಲ್ಲಿವರೆಗೆ ಸಮಾಧಾನ ಇಲ್ಲ, ಸಂತೃಪ್ತಿ ಇಲ್ಲ. ಹಾಗಾಗಿ ಒಂದು ಪುಸ್ತಕದ ಮೂಲಕವೇ ಅದು ಹೊರಗೆ ಬರಬೇಕಾಯ್ತು. ಸೊ ಬರವಣಿಗೆ ಹಿನ್ನೆಲೆ ಆಗ್ಲೇ ಇದ್ದಿದ್ರಿಂದ ನಿಮಗೆ ಇದೊಂದು ಬರವಣಿಗೆ ಮಾಡ್ಬೇಕು, ಇದ್ರ ಸುತ್ತ ಒಂದಷ್ಟು ವಿಷಯಗಳನ್ನು ಕಲೆ ಹಾಕಿ ಮಾಡ್ಬೇಕು ಅನ್ನೋ ಆಸಕ್ತಿ ಬಂತು. ಒಂದು ಅದ್ಭುತವಾದ ಪುಸ್ತಕನು ಈಗ ನಮ್ಮ ಕಣ್ಣೆದುರಿಗೆ ಬರೋ ಹಾಗೆ ಆಯ್ತು. ಸೊ ಮೊದಲನೇದಾಗಿ AI ಮೇಲೆ ಒಂದಷ್ಟು ನಮ್ಗೆ ನಾನು ಮುಂಚೆನೆ ಹೇಳಿದಾಗೆ ಒಂದಷ್ಟು ಮಿತ್ಗಳಿದೆ, ಮತ್ತೆ ಒಂದಷ್ಟು ಏನೋ ಎಲ್ಲದನ್ನು ಮಾಡಿಬಿಡುತ್ತೋ ಅಥವಾ ಒಂದಷ್ಟು ಭಯ ಇದೆ, ಹಾಗೆ ಒಂದಷ್ಟು ಓವರ್ ಕಾನ್ಫಿಡೆನ್ಸು ಕೂಡ ಕಾಣುತ್ತೆ. ಸೊ ಅದನ್ನು ಒಂದೊಂದಾಗಿ ನಾವು ಇಲ್ಲಿ ಮಾತಾಡ್ತಾ ಹೋಗೋಣಂತೆ. ಮೊದಲನೇದಾಗಿ ನೀವೊಂದು ಈ ಪುಸ್ತಕದಲ್ಲಿ ಹೇಳ್ತೀರಾ, ಅನ್ನೋದು ಒಂದು ತಂತ್ರಜ್ಞಾನ, AI ತಂತ್ರಜ್ಞಾನ ಅಂತ ಕರೀತಾರೆ, ಆದರೆ ನಿಜವಾಗ್ಲೂ AI ಅನ್ನೋದು ತಂತ್ರಜ್ಞಾನ ಅಲ್ಲ ಅನ್ನೋದನ್ನ ಹೇಳ್ತೀವಿ. ಹಾಗಾದ್ರೆ AI ಏನು? ಈಗ ಏನಾಗ್ತದೆ ಅಂತ ಹೇಳಿದ್ರೆ, AI ಎಂಬುದೇ ಒಂದು ತಂತ್ರಜ್ಞಾನ ಅಲ್ಲ. AI ಅನ್ನೋದು ಒಂದು ಅಧ್ಯಯನದ ವಿಷಯ. ಹೇಗೆ ನಾವು ಭೌತಶಾಸ್ತ್ರ ಅಂತ ಒಂದು ವಿಷಯ, ರಸಾಯನಶಾಸ್ತ್ರ ಅಂತ ಒಂದು ವಿಷಯ ಹೇಳ್ತೇವೆ, ಹಾಗೆ AI ಅನ್ನೋದು ಒಂದು ವಿಷಯ. ಆ ವಿಷಯವನ್ನು ನೀವು ಹೇಗೂ ಸಾಧಿಸಬಹುದು. ಈಗ ನೀವು ಭೌತಶಾಸ್ತ್ರ ಅಂತ ಹೇಳಿದ್ರೆ ಅಲ್ಲಿ ಚಲನೆಯ ಬಗ್ಗೆ ಅಧ್ಯಯನ ಮಾಡ್ಬೋದು, ಗುರುತ್ವಾಕರ್ಷಣೆಯ ಬಗ್ಗೆ ಅಧ್ಯಯನ ಮಾಡ್ಬೋದು, ಅಥವಾ ಇನ್ನೇನೋ ಒಂದು ಕಾರ್ನ ಎಂಜಿನ್ ಹೇಗೆ ಕೆಲಸ ಮಾಡ್ತದೆ, ಇದೆಲ್ಲ ಬೇರೆ ಬೇರೆ ಅದರ ಕೆಳಗೆ ಬರುವಂಥದ್ದು. ಹಾಗೆಯೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಸಾಧಿಸಲಿಕ್ಕೆ ಬೇರೆ 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 ತಂತ್ರಗಳನ್ನು ಬಳಸಬಹುದು. ಅಲ್ಲಿ ನಾನು ಇನ್ನೊಂದು ಮಿತ್ತನ್ನು ಹೇಳ್ತೇನೆ. ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇದೊಂದು ಬಹಳ ಹೊಸ ವಿಷಯ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲವೇ ಅಲ್ಲ, ಇದು ತುಂಬಾ ಹಳೆಯ ವಿಷಯ. ಸುಮಾರು 60ರ ದಶಕದಿಂದಲೇ ಇದು ಚಾಲ್ತಿಯಲ್ಲಿದೆ. ಒಂದು 60-70 ವರ್ಷದ ಇತಿಹಾಸ ಆದ್ರೂ ಈ ವಿಷಯಕ್ಕೆ ಇದೆ. ಹಾಗಾಗಿ ಆ ದಶಕಗಳಿಂದಲೇ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇದನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ 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 ಬಂದಿದ್ದಾರೆ. ಈಗ ಯಾವುದು ಅತ್ಯಂತ ಯಶಸ್ವಿ ಆಗಿದೆಯೋ ಅದು ಬೀಜ ರೂಪವಾಗಿ 40ರ ದಶಕದಲ್ಲಿ ಅದನ್ನು ಪ್ರಯತ್ನ ಮಾಡಿದವರು ಇದ್ದಾರೆ. ಅಂದ್ರೆ ಇದರದ್ದೇ ಒಂದು ಕ್ರೂಡ್ ವರ್ಷನ್ ಆಗಿ ಮಾಡಿದವರು ಇದ್ದಾರೆ. ಹಾಗಾಗಿ ಬೇರೆ 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 ತಂತ್ರಜ್ಞಾನಗಳನ್ನು ಬಳಸಿ AI ಅನ್ನು ಸಾಧಿಸ್ಲಿಕ್ಕೆ ಆಗ್ತದೆ. AI ಎಂಬುದೇ ಒಂದು ತಂತ್ರಜ್ಞಾನ ಅಲ್ಲ. ಮೆಷಿನ್ ಲರ್ನಿಂಗ್ ಅನ್ನೋ ಒಂದು ತಂತ್ರಜ್ಞಾನ ಬಳಸಬಹುದು, ಇನ್ನೊಂದೇನೋ ಬಳಸಬಹುದು. ಇವಾಗ ಕಾರ್ ಸೆಲ್ಫ್ ಡ್ರೈವಿಂಗ್ ಕಾರ್ ಇರ್ತದೆ, ಅದಕ್ಕೆ ಒಂದು ಬೇರೆ ತಂತ್ರಜ್ಞಾನ ಬಳಸಬೇಕಾಗ್ತದೆ. ಈಗ ಇಲ್ಲಿ ನಮ್ಮ ಪೊಲೀಸರು ಟ್ರಾಫಿಕ್ ಸಿಗ್ನಲ್ ನಲ್ಲಿ ಅದಕ್ಕೊಂದು ಬೇರೆ ತಂತ್ರಜ್ಞಾನ ಬೇಕಾಗ್ತದೆ. ಒಂದು ಗೋಡೌನ್ ನಲ್ಲಿ ವಸ್ತುಗಳನ್ನು ಆಚೆ ಈಚೆ ಮಾಡ್ಲಿಕ್ಕೆ ಯಂತ್ರಗಳನ್ನ ಮಾಡ್ತಾರೆ, ಅದಕ್ಕೆ ಬೇರೆ ತರದ ತಂತ್ರಜ್ಞಾನ ಬೇಕಾಗ್ತದೆ. ಹೀಗಾಗಿ AI ಎಂಬುದು ಒಂದು ದಾರಿ, ಒಂದು ಗಮ್ಯ. ಆ ಗಮ್ಯವನ್ನು ನೀವು ಕಾರಲ್ಲೂ ಹೋಗ್ಬೋದು, ಬಸ್ಸಲ್ಲೂ ಹೋಗ್ಬೋದು, ಎತ್ತಿನ ಗಾಡಿಯಲ್ಲೂ ಹೋಗ್ಬೋದು. ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಬಳಸಿ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಲ್ಲಿ ನೋಡಬಹುದು. ಸೊ ನೀವು ಇದರ ಒಂದು ಬೀಜ ರೂಪ ಹೆಚ್ಚು ಕಡಿಮೆ 40ರ ದಶಕದಲ್ಲೇ ಆಗಿತ್ತು ಅನ್ನೋ ಒಂದು ವಿಷಯ ಹೇಳಿದ್ರಿ. ಆ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಸ್ಟೋರಿಯನ್ನು ಕೂಡ ಕೊಟ್ಟಿದ್ದೀರಾ. ಅಂದ್ರೆ ನಾವು AI ಬಗ್ಗೆ ಮಾತಾಡಬೇಕಾದ್ರೆ ಅಲನ್ ಟ್ಯೂರಿಂಗ್ ಅಂದ್ರೆ ಕಂಪ್ಯೂಟರ್ನ ಪಿತಾಮಹ ಅಂತ ನಾವೇನ್ ಕರಿತೀವೋ ಅವರ ಹೆಸರನ್ನ ಬಿಟ್ಟು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಹೇಳ್ತೇನೆ. ಯಾಕಂದ್ರೆ ಇದಕ್ಕೆ ನಿಜವಾದ ಒಂದು ಅಡಿಗಲ್ನ ಹಾಕಿದ್ದು ಅಲನ್ ಟ್ಯೂರಿಂಗ್ ಅನ್ನೋದು. ಸೊ ಆ ವಿಷಯದ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಅಂದ್ರೆ 2ನೇ ಮಹಾಯುದ್ಧದ ಸಮಯದಲ್ಲಿ ಆಗಿರುವಂತ ಎನಿಗ್ಮಾ ಹಿಂದೆ ಬಿದ್ದು ಅದನ್ನ ಸಾಧಿಸಿದ ರೀತಿ, ಆ ಹೊತ್ತಲ್ಲಿ AIಗೆ ನಿಜವಾಗ್ಲೂ ಯಾವ ರೀತಿಯ ಒಂದು ಅಡಿಗಲ್ಲು ಬಿತ್ತು ಅನ್ನೋದನ್ನ ಹೇಳ್ತೀರಾ? ತುಂಬಾ ಜನ ಯುದ್ಧದ ಬಗ್ಗೆ ಒಂದು ತಪ್ಪು ಕಲ್ಪನೆ ಏನಿರ್ತದೆ ಅಂತ ಹೇಳಿದ್ರೆ, ಯುದ್ಧವನ್ನು ಗೆದ್ದು ಕೊಡುವುದು ಸೈನಿಕರು ಮತ್ತು ಸೈನಿಕರು ಮಾತ್ರ ಅಂತ. ಖಂಡಿತವಾಗಿ ತಪ್ಪೇನಿಲ್ಲ, ಸೈನಿಕರೇ ಮುಖ್ಯ. ಆದ್ರೆ ಬರೇ ಸೈನ್ಯದಿಂದ ತೋಳ್ಬಲದಿಂದ ಒಂದು ಯುದ್ಧವನ್ನು ಗೆಲ್ಲಿಕ್ಕೆ ಆಗುದಿಲ್ಲ. ಅದರ ಹಿಂದೆ ಸಾಕಷ್ಟು ಬೇರೆ ಒಂದು ವ್ಯವಸ್ಥೆ ಇರ್ತದೆ. ಅವರಿಗೆ ಉದಾಹರಣೆಗೆ ಆಹಾರ ಸರಬರಾಜು ಮಾಡುವವರು ಇರಬೇಕು, ಅವರಿಗೆ ಮ್ಯಾಪಿನ ಇದು ಕೊಡುವವರು ಇರಬೇಕು, ಎಲ್ಲಿ ಹೋಗಬೇಕು ಅಂತ ತಂತ್ರ ರೂಪಿಸುವವರು ಇರಬೇಕು. ಹೀಗೆ 10 ಹಲವು ಲಾಜಿಸ್ಟಿಕ್ಸ್ ಅಂತ ನಾವು ಯಾವುದನ್ನು ಕರೀತೇವೆ ಅದು ಇರ್ತದೆ. ಅದರ ಒಂದು ಬಹಳ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಗೂಢಚಾರಿಕೆ. ಅತ್ಯಂತ ಮುಖ್ಯವಾದದ್ದು, ಯುದ್ಧದಲ್ಲಿ ನಿರ್ಣಾಯಕವಾದ ಪಾತ್ರ ವಹಿಸುವುದು ಇದುವೆ. ಇಂಥ ಹೊತ್ತಿಗೆ ಹಡಗು ಬರ್ತಾ ಇದೆ ಅಂತ ಒಂದು ಮಾಹಿತಿ ಬಂದ್ರೆ ಏನಿಲ್ಲ, ಬಾಂಬರ್ ಹೋಗುದು, ಒಂದು ಬಾಂಬ್ ಹಾಕುದು, ಹಡಗು ನಾಶ ಅಷ್ಟೇ. ಆ ಮಾಹಿತಿ ತಪ್ಪಾಗಿ ಬಂದ್ರೆ ಆಗುದಿಲ್ಲ. ಇದು ಬಹಳ ಒಂದು ನಿರ್ಣಾಯಕವಾದ ಪಾತ್ರವನ್ನು ಮಹಾಯುದ್ಧದಲ್ಲಿಯೂ ಉಂಟು ಮಾಡಿತು. ಜರ್ಮನ್ರು ಏನ್ ಮಾಡ್ತಾ ಇದ್ರು, ಯಾಕಂದ್ರೆ ಯುದ್ಧ ಮಾಡಿದಾಗ ಎದುರಾಳಿಯ ಮನಸ್ಸಿನಲ್ಲಿ ಏನಿರಬಹುದು, ಮನಸ್ಸಿನಲ್ಲಿ ಅವನು ಯಾವುದನ್ನು ಕಾರ್ಯಗತಗೊಳಿಸ್ತಾ ಇದ್ದಾನೆ ಅನ್ನೋ ತಿಳಿಯುವ ಪ್ರಯತ್ನವನ್ನು ಸದಾ ಸರ್ವದಾ ಮಾಡ್ತಾ ಇರ್ತಾರೆ ಯುದ್ಧದ ಸಮಯದಲ್ಲಿ. ಈ ಬ್ರಿಟಿಷರು ಮತ್ತೆ ಅವರ ಯಾವುದು ಅಲೈಡ್ ಫೋರ್ಸಸ್ ಅವರಿಗೆ
ಏನು ಮಾಡಿದ್ರು ಜರ್ಮನಿಯವರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಬಹಳ ಸಂಕೀರ್ಣವಾದ ಒಂದು ಯಂತ್ರ ಮಾಡಿದ್ರು, ಅದಕ್ಕೆ ಎನಿಗ್ಮಾ ಅಂತ ಹೆಸರು. ಅದು ಈಗಾಗಲೇ ಬೇರೆ ಒಂದು, ನಿಜವಾಗಿ ಅದು ಯುದ್ಧಕ್ಕೆ ಅಂತ ಮಾಡಿದ್ದೇ ಅಲ್ಲ, ಅದೊಂದು ಅವರ ವ್ಯಾಪಾರಿ ಕಾರಣಗಳಿಗೋಸ್ಕರ ಅವರು ಮಾಡಿದ್ರು. ಅದು ಏನ್ ಮಾಡ್ತದೆ ಅಂದ್ರೆ, ನೀವು ಒಂದು ಸಂದೇಶವನ್ನು ಕಳಿಸಿದ್ರೆ, ಈಗ ನೀವು ಇಲ್ಲಿಂದ ನಿಮ್ಮ ಬಸವನಗುಡಿಯಲ್ಲಿರುವ ಒಬ್ಬ ಸೈನಿಕನಿಗೆ ಸಂದೇಶ ಕಳಿಸ್ಬೇಕು, ಇಂಥ ದಾರಿಯಲ್ಲಿ ಇಂಥ ಟ್ಯಾಂಕ್ ತಗೊಂಡೋಗಿ ಆಕ್ರಮಣ ಮಾಡಪ್ಪ ಅಂತ ನೀವೊಂದು ಸಂದೇಶ ಕಳಿಸ್ಬೇಕು. ನನಗದು ಮೊದಲೇ ಗೊತ್ತಾದ್ರೆ ನಾನು ಬಸವನಗುಡಿಯಲ್ಲಿ ಆ ಟ್ಯಾಂಕ್ ಅನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತೇನೆ. ಸೊ ನನಗೆ ಗೊತ್ತಾಗ್ಬಾರ್ದು ನೀವೇನು ಹೇಳ್ತಾ ಇದ್ದೀರಾ ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಎನ್ಕ್ರಿಪ್ಷನ್ ಅನ್ನು ಬಳಸ್ತಾರೆ. ಎನ್ಕ್ರಿಪ್ಷನ್ ಅನ್ನೋದು ಒಂದು ತಾಂತ್ರಿಕವಾದ ಪದ. ಅಂದ್ರೆ ಸಂದೇಶವನ್ನು ಅದು ಅರ್ಥ ಆಗದ ಹಾಗೆ ಅದನ್ನ ಯಾವ್ದಾದ್ರು ರೀತಿಯಲ್ಲಿ ಬದಲಾವಣೆ ಮಾಡಬೇಕು. ಈಗ ಬಸವನಗುಡಿಯ ಕಡೆಗೆ ದಾಳಿ ಮಾಡು ಅಂತ ಹೇಳೋ ಬದಲು ಕಚ ಕಚ ಕುಂಟುಟ್ಟ ಹಾಗೇನಾದ್ರು ಹೇಳಿದ್ರೆ ಅವ್ರಿಗೆ ಅರ್ಥ ಆಗುದಿಲ್ಲ ಏನ್ ಹೇಳ್ತಾ ಇದ್ದಾರೆ ಅಂತ. ಆದ್ರೆ ಹೇಗೋ ಮಾಡಿದ್ರೆ ಅವ್ರಿಗೆ ಅರ್ಥ ಆಗ್ಬೇಕಲ್ಲ ಏನ್ ಹೇಳ್ತೀರಾ. ಅದಕ್ಕೆ ಒಂದು ಕೆಲವು ನಿಯಮಗಳನ್ನು ಪಾಲಿಸಿ ನಿಮ್ಮ ಸಂದೇಶವನ್ನು ನೀವು ಅಸ್ತವ್ಯಸ್ತ ಮಾಡಬೇಕು, ಬದಲಾವಣೆ ಮಾಡಬೇಕು. ನಿಯಮಗಳನ್ನು ಪಾಲಿಸುವ ತೊಂದರೆ ಏನು, ಶತ್ರುವಿಗ ನಿಯಮ ಯಾವ್ದಂತ ಗೊತ್ತಾದ್ರೆ ಅವರು ಕಂಡುಹಿಡಿತಾರೆ. ಇಲ್ಲಿ ಎನಿಗ್ಮಾದ ನೈಪುಣ್ಯ ಅಥವಾ ಅದರ ತಾಂತ್ರಿಕವಾದ ಕ್ಲಿಷ್ಟತೆ ಜರ್ಮನ್ರಿಗೆ ಬಹಳ ಸಹಾಯ ಆಯಿತು. ಅದರಲ್ಲಿ ಏನಂದ್ರೆ, ನೋಡ್ಲಿಕ್ಕೆ ಟೈಪ್ ರೈಟರ್ ತರ ಕಾಣುತ್ತೆ, ಒಂದು ಟೈಪ್ ರೈಟರ್. ಅದರಲ್ಲಿ ಟಕ 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 ಒಂದೊಂದು ಲೆಟರ್ ಓದ್ತಿದ್ರೆ ಒಳಗೆ ಪೂರ್ತಿ ರಿಲೇ ಬೋರ್ಡ್ಗಳಂತ ಇಟ್ಟಿರ್ತಾರೆ, ಎಲ್ಲ ಹೀಗೆ ಬೇರೆ 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 ಪ್ಲಗ್ಗಳು. ಸೊ ನೀವು ಒಂದು ಅಕ್ಷರ ಹಾಕಿದ್ರೆ ಆ ಅಕ್ಷರದ ಬದಲಿಗೆ ಇನ್ನೊಂದು ಯಾವುದೋ ಅಕ್ಷರ ಬರುತ್ತೆ, ಅದು ಇನ್ನೊಂದು ಕಡೆಗೆ ಹೋಗುವಾಗ ಇನ್ನೊಂದೇನೋ ಅಕ್ಷರ ಬರುತ್ತೆ. ಆಮೇಲೆ ಅದರಲ್ಲಿ ರೋಟರ್ ಅಂತ ಹೇಳ್ತಾರೆ. ರೋಟರ್ ಅಂದ್ರೆ ಈಗ ಒಂದು ಚಕ್ರ, ಅದಕ್ಕೊಂದು ಹಲ್ಲಿರುತ್ತೆ, ಆ ರೋಟರ್ನ ಹೀಗೆ ಕರ 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 ತಿರುಗಿಸ್ತಾರೆ. ಅದನ್ನ ಒಂದೊಂದ್ ಕಡೆ ತಿರುಗಿಸಿದ್ರೆ ಎ ಬದಲು ಡಿ ಬರುತ್ತೆ, ಇನ್ನೊಂದ್ ಕಡೆ ತಿರುಗಿಸಿದ್ರೆ ಇ ಬರುತ್ತೆ, ಇನ್ನೊಂದ್ ಕಡೆ ತಿರುಗಿಸಿದ್ರೆ ಎಫ್ ಬರುತ್ತೆ. ಹೀಗೆ 2-3 ಹಂತಗಳಲ್ಲಿ ಇಲ್ಲಿ ಪ್ಲಗ್ ನಲ್ಲಿ ಅಕ್ಷರ ಬದಲಾಗೋದು, ರೋಟರ್ ತಿರುಗಿಸಿದ್ರೆ ಬದಲಾಗೋದು. ಹೀಗೆ ಒಂದು ಅಕ್ಷರ, ಒಂದೊಂದು ಅಕ್ಷರವೂ ಚೇಂಜ್ ಆಗುತ್ತೆ. ಈಗ ಒಂದು ವಾಕ್ಯದಲ್ಲಿ ಒಂದು 10 ಅಕ್ಷರ ಇದ್ರೆ ಆ 10 ಅಕ್ಷರದ ಬದಲು ಇನ್ನೊಂದು ಯಾವ್ದೋ 10 ಅಕ್ಷರ ಬಂದು ಆ ಸಂದೇಶ ಮಾರ್ಪಡುತ್ತೆ. ಹೀಗೆ ಮಾಡೋದ್ರ ಕಷ್ಟ ಏನಂದ್ರೆ, ನೀವು ಏನೇನು ಮಾಡಿ ತಲೆ ಕೆಳಗಾಗಿ ನಿಂತು ಕುಣಿದಾಡಿದ್ರು ಅದನ್ನ ಏನನ್ ಮಾಡಿದ್ರು ಡಿಕೋಡ್ ಮಾಡ್ಲಿಕ್ಕೆ ಆಗುದಿಲ್ಲ, ರಹಸ್ಯವನ್ನು ಭೇದಿಸ್ಲಿಕ್ಕೆ ಆಗುದಿಲ್ಲ. ಇದು ಅವರಿಗೆ ಬಹಳ ದೊಡ್ಡ ತಲೆನೋವಾಯ್ತು. ಬ್ರಿಟಿಷರಿಗೆ ಏನು ಮಾಡಿದ್ರು ಇದನ್ನು ಭೇದಿಸಿ ಅದರ ಮರ್ಮವನ್ನು ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಆಗ ಏನಾಯ್ತು, ಅವರಿಗೆ ಇವರು ಸಿಕ್ಕಿದ್ರು, ಯಾರು ಬಾರಿ ಬಾರಿ ಗಣಿತದ ತಲೆಗಳೆಲ್ಲ ಸಿಕ್ಕಿದ್ರು. ಅಲನ್ ಟ್ಯೂರಿಂಗ್ ಆಗಲೇ ಗಣಿತದ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿದ್ದ, ಅದರ ವಿವರಗಳಿಗೆ ಬೇಡ. ಅವನು ಗಣಿತದಲ್ಲಿ ಹಾಗೆ ಗಾರ್ಡನ್ ವೆಲ್ಚ್ಮನ್ ಅಂತ, ಅವನು ಹಾಗೆ ಬಹಳ ಒಳ್ಳೆ ಗಣಿತಜ್ಞ. ಸೊ ಇವರೆಲ್ಲ ಸೇರಿ ಏನ್ ಮಾಡಿದ್ರು ಅಂದ್ರೆ ಅವ್ರ ಹತ್ರ ಇದು ಮಾಡಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಮಗೆ ಕೆಲವರು ಸಾಹಿತ್ಯದ ಕ್ಷೇತ್ರದವರು ಬೇಕು, ಯಾಕಂದ್ರೆ ಭಾಷೆಯನ್ನು ಹೇಗೆ ಬಳಸ್ತಾರೆ ಅಂತ ಸಾಹಿತ್ಯದವರಿಗೆ ಗೊತ್ತಿರುತ್ತೆ. ಹಾಗೆ ಭಾಷಾಶಾಸ್ತ್ರಜ್ಞರು ಬೇಕು, ಪದಗಳ ಜೊತೆ ಹೇಗೆ ಆಡ್ಬೋದು ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ಅದನ್ನು ನಾನು ಪುಸ್ತಕದಲ್ಲಿ ಬರೆದಿದ್ದೇನೆ, ಪದಬಂಧ ಬಿಡಿಸೋದ್ರಲ್ಲಿ ಸ್ಪೆಷಲಿಸ್ಟ್ಗಳು ಬೇಕು, ಯಾಕಂದ್ರೆ ಅವರಿಗೂ ಗೊತ್ತಿರುತ್ತೆ ಯಾವ ಪದವನ್ನು ಹೇಗೆಲ್ಲ ತಿರುಗಿಸಿ ಯಾವುದಕ್ಕೆ ಏನು ಸೂಚನೆ ಸುಳಿವು ಕೊಡ್ಬೋದು ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅವರನ್ನೆಲ್ಲ ಸೇರಿಸಿ ಒಂದು ತಂಡ ಮಾಡಿದ್ರು. ಆ ತಂಡದ ಭಾಗವಾಗಿ ಇವರು ಗಾರ್ಡನ್ ವೆಲ್ಚ್ಮನ್ ಇದ್ರು, ಅಲನ್ ಟ್ಯೂರಿಂಗ್ ಅವರಿದ್ರು. ಆ ಅಲನ್ ಟ್ಯೂರಿಂಗ್ ಅವರು ಏನ್ ಮಾಡಿದ್ರು ಅಂದ್ರೆ, ಎಲ್ಲ ಇದರ ಮ್ಯಾಥಮೆಟಿಕ್ಸ್ ನ ಲೆಕ್ಕದಲ್ಲಿ ಹೇಳುದಾದ್ರೆ, ಈ ಒಂದು ಒಂದು ಗೂಢ ಲಿಪಿಯಲ್ಲಿ ಅಥವಾ ಒಂದು ಸಂದೇಶ ಇದ್ರೆ ಅದನ್ನು ಭೇದಿಸ್ಲಿಕ್ಕೆ ನೀವು ಬೇರೆ ಬೇರೆ ವಿಧಾನಗಳನ್ನು ಬಳಸಬಹುದು. ಅದೆಲ್ಲ ಕ್ರಿಪ್ಟೋಗ್ರಫಿಯಲ್ಲಿ ಬರುವಂತದ್ದು. ಹೇಗೆ ಬಳಸಿದ್ರು ತುಂಬಾ ಕಾಂಬಿನೇಷನ್ ಚೆಕ್ ಮಾಡ್ಬೇಕಾಗ್ತದೆ. ಇದನ್ನ ಹಾಕಿ ನೋಡುದು, ಇದು ವರ್ಕ್ ಆಗ್ತಾ ಇಲ್ವಾ, ಅದನ್ನ ಹಾಕಿ ನೋಡುದು, ಅದಾಗ್ತಾ ಇಲ್ವಾ, ಇನ್ನೊಂದು ಹೀಗೆ ಮಾಡಿ 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 ಕೂತ್ರೆ ನಿಮ್ಗೆ ಸಂದೇಶ ಬೇರಿಸಲಿಕ್ಕೆ ಒಂದು 10 ವರ್ಷ ಬೇಕು. ಯುದ್ಧ ಮುಗಿದ 10 ವರ್ಷ ಆದ್ಮೇಲೆ ನೀವು ಅವತ್ತು ಹಾಗೆ ಹೇಳಿದ್ರಿಂದ ಆ ಸನ್ನಿವೇಶಕ್ಕೆ ಬಂತು. ಆದ್ರಿಂದ ಅಲನ್ ಟ್ಯೂರಿಂಗ್ ಬಹಳ ಸ್ಪಷ್ಟವಾದ ನಿಲುವು ಏನಿತ್ತು ಅಂದ್ರೆ, ಇದು ಮನುಷ್ಯರು ಮಾಡುವಂತ ಕೆಲಸ ಅಲ್ಲ, ಇದಕ್ಕೆ ಯಂತ್ರವೇ ಬೇಕು ಅಂತ. ಈಗ ಅಲ್ಲಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಲಿಂಕ್ ಬಂತು. ಇಷ್ಟರವರೆಗೆ ನಾವೇನು ಹೇಳಿದ್ದು, ಒಂದು ಗೂಢಲಿಪಿಯನ್ನು ಭೇದಿಸಲಿಕ್ಕೆ, ಡಿಕ್ರಿಪ್ಷನ್ ಮಾಡ್ಲಿಕ್ಕೆ ಮನುಷ್ಯನ ಮೆದುಳಿಗೆ ಮಾತ್ರ ಸಾಧ್ಯ ಅಂತ. ಇವನೇನ್ ಕಂಡ್ಕೊಂಡ ಅಂದ್ರೆ, ಒಂದು ಯಂತ್ರದ ಮೂಲಕ ಅದನ್ನು ಭೇದಿಸಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡ. ಈಗಾಗಲೇ ಪೋಲಿಷ್ ವಿಜ್ಞಾನಿಗಳು, ಪೋಲೆಂಡ್ನ ವಿಜ್ಞಾನಿಗಳು ಒಂದು ಬೊಂಬೆ, ಅದರ ಹೆಸರು ಬೇರೆ ಇತ್ತ ನೆನಪಾಗ್ತಾ ಇಲ್ಲ, ಒಂದು ಯಂತ್ರ ಮಾಡಿದ್ರು. ಆ ಯಂತ್ರದ ಪ್ರೋಟೋಟೈಪ್ ಅನ್ನು ತಗೊಂಡು ಬಂದು ಅದರಲ್ಲಿ ಮಾರ್ಪಾಡು ಮಾಡಿ ಆ ಯಂತ್ರದ ಮೂಲಕ ಇದನ್ನು ಭೇದಿಸುವ ವ್ಯವಸ್ಥೆ ಮಾಡಿದ್ರು. ಹಾಗೆ ಭೇದಿಸುವ ವ್ಯವಸ್ಥೆ ಮಾಡಿದ ಮೇಲೆ ಒಂದು ಸಂದೇಶವನ್ನು ಬಹುಶಃ 20-30 ನಿಮಿಷದೊಳಗೆ ಭೇದಿಸುವ ಮಟ್ಟಕ್ಕೆ ಬಂತು. ಇದು ಯಾವಾಗ 40 ದಶಕದಲ್ಲಿ, ಒಂದು ಆಲ್ಮೋಸ್ಟ್ ಮಾಡರ್ನ್ ಕಂಪ್ಯೂಟರ್ನಷ್ಟು ಅದು ಬಹಳ ದೊಡ್ಡ ಯಂತ್ರ. ಹೀಗೆ ನಿಮ್ಗೆ ಗೊತ್ತಿದೆ, ಆ ಕಾಲದಲ್ಲಿ ಒಂದು ಕಂಪ್ಯೂಟರ್ ಅಂತ ಹೇಳಿದ್ರೆ ಒಂದು ದೊಡ್ಡ ರೂಮ್, ಒಂದು ಲಾರಿ ತರ ಅಷ್ಟು ದೊಡ್ಡದಿರ್ತಾ ಇತ್ತು. ಸೊ ಹಾಗೆ ಅದರಲ್ಲಿ ಎಲ್ಲ ಮೆಕ್ಯಾನಿಕಲ್ ಬಲ್ಬ್ಗಳು ಹೀಗೆ ಕಟ 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 ಹೊಡೆಯೋದು, ಈ ತರದ ಒಂದು ಕಂಪ್ಯೂಟರ್. ಆ ಕಂಪ್ಯೂಟರ್ ಅನ್ನು ಉಪಯೋಗಿಸಿ ಭೇದಿಸಿದಾಗ ಇವನು ಮೊದಲಿಂದ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ, ಒಂದು ಯಂತ್ರವು ಬುದ್ಧಿಶಾಲಿ ಆಗಲು ಸಾಧ್ಯವೇ ಅಂತೆಲ್ಲ ಅವನ ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳ್ತಾರಲ್ಲ, ಅಲ್ಲಿಯೂ ಅದೇ ಇದೆ. ಒಂದು ಗಣಿತದ ಥಿಯರಮ್ ಅನ್ನ ಒಂದು ಯಂತ್ರವು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯವೇ, ಹೀಗೆಲ್ಲ ಅವನು ಯೋಚನೆ ಮಾಡ್ತಾ ಇದ್ದ.
ಇದು ಬಂದಾಗ ಅವನಿಗೆ ಬಹಳ ಒಂದು ಧೈರ್ಯ ಬಂತು. ಮನುಷ್ಯನ ಬುದ್ಧಿಶಕ್ತಿಯನ್ನು ಯಂತ್ರವು ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಕೆಲಸವನ್ನು ನಾವು ಸರಿಯಾದ ರೀತಿಯಲ್ಲಿ ಯಂತ್ರವನ್ನು ರೂಪಿಸಿದ್ದೇ ಹೌದಾದ್ರೆ ಅದು ಮಾಡಿಕೊಡ್ತದೆ ಎಂಬ ಒಂದು ವಿಶ್ವಾಸಕ್ಕೆ ಅವನು ಬಂದ. ಅಲ್ಲಿ ಇದಕ್ಕೆ ಪ್ರೇರಣೆ ಬಂತು. ಮತ್ತೆ ನಾನು ಬೀಜರೂಪವಾಗಿ ಅಂತ ಹೇಳಿದ ಅದು ಇನ್ನೊಂದು, ಅದು ರೋಸನ್ ಬ್ಲಾಟ್ ಅಂತ ಒಬ್ರು ಸೈಕಾಲಜಿಸ್ಟ್ ಇದ್ರು. ಅವರು ಕೂಡ ಒಂದು ಪರ್ಸೆಪ್ಟ್ರಾನ್ ಅನ್ನೋ ಒಂದು ಯಂತ್ರ ಮಾಡಿದ್ರು. ಆ ಯಂತ್ರ ಏನ್ ಮಾಡ್ತಾ ಇತ್ತಂದ್ರೆ ಇಮೇಜ್ ರೆಕಗ್ನಿಷನ್. ಈಗ ನೀವೊಂದು ಚಿತ್ರ ತೋರಿಸಿದ್ರೆ ಆ ಚಿತ್ರದಲ್ಲಿರೋದು ಗಂಡಸ ಹೆಂಗಸ ಅಂತ ಹೇಳುವಂತ ಒಂದು ಯಂತ್ರ. ವಿಷಯ ಏನಂದ್ರೆ ಆ ಯಂತ್ರಕ್ಕೆ ಯಾವುದೇ ರೀತಿಯಲ್ಲಿ ಆಗ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟೇ ಇರಲಿಲ್ಲ. ಬಿಡಿ, ಪ್ರೋಗ್ರಾಮಿಂಗ್ ಮಾಡೋದಿಲ್ಲ, ಅದೇ ನೋಡಿ 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 ಕಲಿಬೇಕು. ಅದು ಈಗಿನ ಮೆಷಿನ್ ಲರ್ನಿಂಗಿನ ಮೂಲ ಒಂದು ಕ್ರೂಡ್ ಆದ ರೂಪ ಅಂತ ಹೇಳ್ಬೋದು. ಅದು ಕೂಡ ಈ ಟ್ಯೂರಿಂಗಿಗಿಂತಲೂ ಮೊದಲೇ ಆದ ಕೆಲಸ. ಅದು ಬಹುಶಃ ಸರಿಯಾಗಿ ಇಸ್ವಿ ನೆನಪಾಗ್ತಾ ಇಲ್ಲ. ರೋಸನ್ ಬ್ಲಾಟ್ ಅಂತ ಒಬ್ರು ಸೈಕಾಲಜಿಸ್ಟ್. ಸೊ ಅದು ಇದು ಎಲ್ಲ ಸೇರಿ ಮುಂದಿನ 50-60ರ ದಶಕದಲ್ಲಿ ಇದು ಕಾರ್ಯರೂಪಕ್ಕೆ ಒಂದು ಕ್ಷೇತ್ರವಾಗಿ ಚಾಲ್ತಿಗೆ ಬರ್ಲಿಕ್ಕೆ ಇದೆಲ್ಲ ಕಾರಣ ಆಯ್ತು. ಮುಖ್ಯವಾಗಿ ಅವನು ಆಮೇಲೆ ಪೇಪರ್ಗಳೆಲ್ಲ ಬರ್ದಿಯಾನೆ, ಬೇರೆ ಬೇರೆ ರಿಸರ್ಚ್ ಪೇಪರ್ಗಳು ಬರ್ದಿಯಾನೆ. ಆಮೇಲೆ ಇದು ಮ್ಯಾಗಝೀನ್ಗಳಲ್ಲಿ ಕೆಲವು ಲೇಖನಗಳನ್ನೆಲ್ಲ ಬರೆದು ಆ ಕಾಲದಲ್ಲಿ ಅದು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಯ್ತು. ಅದನ್ನು ಸ್ವಲ್ಪ ಪುಸ್ತಕದಲ್ಲೂ ಚೂರು ಹೇಳಿದ್ದೇನೆ. ಹಾಗೆ ಯಂತ್ರಗಳು ಬುದ್ಧಿ ಏನು ಅರ್ಥ ಇದಕ್ಕೆ, ಹಾಗೆ ಅಂತ ಪ್ರಶ್ನೆಗಳನ್ನೆಲ್ಲ ಆ ಕಾಲದಲ್ಲಿ ಎತ್ತಿದ್ದಾರೆ. ಅದು ಈಗಲೂ ಪ್ರಚಲಿತವಾದ ಪ್ರಶ್ನೆ. ಹೀಗೆ ಒಂದು ಕ್ಷೇತ್ರ ಏನಂತೂ ಪ್ರಚಾರಕ್ಕೆ ಬಂತು. ಸೊ ಈಗ ನಾವು ಏನೊಂದು ದೊಡ್ಡ ಬೆಳವಣಿಗೆ ಅಂತ ನೋಡ್ತಾ ಇದ್ದೇವೋ ಅದು ಸುಮಾರು ಒಂದು 85 ವರ್ಷಗಳಿಂದ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಘಟ್ಟದಲ್ಲಿ ಬೆಳೆದು ಬಂದಿರುವಂತದ್ದು. ಕರೆಕ್ಟ್. ಸೊ ಅದಕ್ಕೆ ಅದೊಂದು ಇಷ್ಟು ದೊಡ್ಡ ಹೆಮ್ಮರವಾಗಿ ನಮಗೆ ಕಾಣಿಸ್ತಾ ಇದೆ. ಯಾವತ್ತ ನಿನ್ನೆ ಮೊನ್ನೆನೋ ಅಥವಾ 5 ವರ್ಷದಿಂದನೋ 10 ವರ್ಷದಿಂದನೋ ಶುರುವಾಗಿದ್ದಲ್ಲ ಅನ್ನೋದು ನಿಮ್ಮ ಮಾತು. ಕರೆಕ್ಟ್. ಇನ್ನೊಂದು ತಮಾಷೆ ಅಲ್ಲೇ ಹೇಳ್ತಿದ್ದೆ. ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಒಂದು ಲೇಖನ, ಅದು ಈಗಲೂ ನಿಮ್ಗೆ ಯೂಟ್ಯೂಬ್ ಅಲ್ಲೆಲ್ಲ ಸಿಗುತ್ತೆ. ಈ ಯಂತ್ರವು ಮನುಷ್ಯರನ್ನ ಪೂರ್ತಿಯಾಗಿ ರಿಪ್ಲೇಸ್ ಮಾಡಿ ಬಿಡುತ್ತಂತೆ, ಸ್ವಲ್ಪ ದಿನ ಆದ ಮೇಲೆ ಮನುಷ್ಯರು ಮಾಡುವ ಎಲ್ಲಾ ಕೆಲಸಗಳನ್ನು ಮಾಡಿಬಿಡುತ್ತಂತೆ, ಅದು ತನ್ನನ್ನು ತಾನೇ ಸೃಷ್ಟಿ ಮಾಡಿಕೊಳ್ಳುತ್ತಂತೆ ಅಂತ ಎಲ್ಲ ಒಂದು ಲೇಖನ ಬಂದಿದೆ. ಆ ಲೇಖನ ಬರೆದ ಯಾವಾಗ ಅಂತ ಕೇಳಿದ್ರೆ 1958. ನೋಡಿ, ಈಗ ಇದ್ದ ಹಾಗೆ ಆಗ್ಲೂ ಪ್ರಚಾರ. ಅದು ಈ ಎಲ್ಲ ಬೆಳವಣಿಗೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಆಗ್ಲೂ ಇದೇ ರೀತಿಯ ಊಹಾಪೋಹಗಳು ಆಗ್ಬಿಡತ್ತಂತೆ, ಮನುಷ್ಯನ್ನೆಲ್ಲ ನಾಶ ಮಾಡಿಬಿಡುತ್ತಂತೆ, ಇನ್ನು ಮನುಷ್ಯರೇ ಬೇಕಾಗುದಿಲ್ವಂತೆ, ಈ ರೀತಿಯದೆಲ್ಲ ಕಥೆಗಳು ಅಥವಾ ಭ್ರಮೆಗಳು ಇದೆಲ್ಲ ಆ 50ರ ದಶಕದಲ್ಲೇ ಇತ್ತು. ನ್ಯೂಯಾರ್ಕ್ ಟೈಮ್ಸ್ ನಲ್ಲೇ ಅಂತ ಒಂದು ಲೇಖನ ಬಂದಿದೆ. ಅದನ್ನು ಕೆಲವು ನಾನು ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡಿದ್ದೇನೆ. ಸೊ ನಾವೊಂದು 80-85 ವರ್ಷಗಳಲ್ಲಿ ಸಾಗಿರೋ ಹಾದಿ ತುಂಬಾ ದೊಡ್ಡದಿದೆ. ಹಂತ ಹಂತವಾಗಿ ಸಾಕಷ್ಟು ಸಾಧನೆಗಳನ್ನ ಮನುಷ್ಯ ಕುಲ ಮಾಡ್ಕೊಂಡು ಬರ್ತಾನೆ ಇದೆ. ಆದ್ರೂ ನೀವು ಒಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡ್ಕೊಂಡು ಬರ್ತಾ ಇರ್ತೀರಾ, ಅಂದ್ರೆ ಈ ಮನುಷ್ಯನ ಅಹಂಕಾರದಿಂದನೇ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆಯಾ, ಅಥವಾ ಎಷ್ಟೇ ಬೆಳವಣಿಗೆ ಆದ್ರೂ ಇವನ ಅಹಂಕಾರ ಬಿಡೋದೇ ಇಲ್ವಾ ಅಂತ ಹೇಳ್ಬಿಟ್ಟು. ಅಂದ್ರೆ ನನ್ನ ಕೆಲಸವನ್ನು ಒಂದು ಕ್ಯಾಲ್ಕುಲೇಟರ್ ಮಾಡ್ತಾ ಇದೆ ಅಂದರೆ ಅದೇನು ಮಾಡುತ್ತೆ ಬಿಡು, ನಾನು ಮಾಡೋದನ್ನ ಮಾಡುತ್ತಾ ಅಂತ ಬಿಟ್ಟು ಅದನ್ನು ಮೀರಿಸುವಾಗಿ ಇನ್ನೊಬ್ಬ ಯಾರೋ ನೋಡು ಕಂಪ್ಯೂಟರ್ ಇಷ್ಟೆಲ್ಲ ಮಾಡುತ್ತೆ ಅಂತ ಹೇಳ್ತಾನೆ. ಅದು ಮತ್ತೆ ಅದಕ್ಕೊಂದು ಅದರಲ್ಲೊಂದಷ್ಟು ಲೋಪದೋಷಗಳನ್ನು ಹೇಳಿಬಿಟ್ಟು ಅದು ಯಾವ ಹಂತಕ್ಕೆ ಹೋದರೂ ಕೂಡ ನಮ್ಮ ಒಂದು ಒಳಗಿನ ಅಹಂಕಾರವನ್ನು ನಾವು ಬಿಡದೆ ಮುಂದೆ ಇನ್ನೊಂದಷ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೀವಿ. ಸೊ ಅದರ ಬಗ್ಗೆ ನಿಮ್ಮ ಒಂದಷ್ಟು ಅನಿಸಿಕೆಗಳನ್ನು ಇಲ್ಲಿ ಹೇಳ್ತೀರಾ? ಇದಕ್ಕೆ ಪೂರಕವಾಗಿ 2-3 ಅಂಶಗಳಿದೆ, ಅದನ್ನೆಲ್ಲ ತಗೊಂಡು ಬಂದು ಹೇಳ್ತೇನೆ. ಮೊದಲನೇ ಪ್ರಶ್ನೆ ಏನಂದ್ರೆ, ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳುವಾಗ ಅದರಲ್ಲಿ ಒಂದು ಸಮಸ್ಯೆ ಏನಂದ್ರೆ, ಅದು ಮೈಗೆ ಎಣ್ಣೆ ಬಳ್ಕೊಂಡೆ ಒಂಥರ, ಏನ್ ಹಿಡಿಲಿಕ್ಕೆ ಹೋದ್ರೂ ಸಿಕ್ಕಲ್ಲ. ಅದಕ್ಕೊಂದು ಕಾರಣ, ತಾಂತ್ರಿಕ ಕಾರಣ ಏನಂತ ಹೇಳಿದ್ರೆ, ಅದಕ್ಕೆ ಸಾರ್ವತ್ರಿಕವಾಗಿ ಎಲ್ಲರೂ ಒಪ್ಪಬಹುದಾದಂತ ಒಂದು ಲಕ್ಷಣ ನಿರೂಪಣೆ ಇಲ್ಲ, ಅಂದ್ರೆ ಡೆಫಿನೇಷನ್ ಇಲ್ಲ. ಇದಕ್ಕೆ ನಮ್ಮ ಒಂದು ಪ್ರಾಚೀನರು ಹೇಳಿದ್ದಾರೆ, ಒಂದು ಲಕ್ಷಣ ಹೇಗಿರ್ಬೇಕಂತ ಹೇಳಿದ್ರೆ ಅದರಲ್ಲಿ ಅವ್ಯಾಪ್ತಿ ದೋಷವೂ ಬರಬಾರದು, ಅತಿವ್ಯಾಪ್ತಿ ದೋಷವೂ ಬರಬಾರದು ಅಂತ ಹೇಳಿದ್ದಾರೆ. ಅದೇನು ಅಂತ ನಾನು ಹೇಳ್ತೇನೆ. ಹಾಗಂದ್ರೆ ಏನಂತ, ಈಗ ನಿಮ್ಮ ಹತ್ರ ಯಾರಾದ್ರೂ ಹೇಳ್ತಾರೆ, ಒಂದು ದನ ಅಂದ್ರೆ ಏನಪ್ಪ ಒಂದು ಡೆಫಿನೇಷನ್ ಹೇಳು ಅಂತ. ನೀವು ಹೇಳ್ತೀರಿ ದನ ಅಂದ್ರೆ 4 ಕಾಲಿನ ಪ್ರಾಣಿ. ಅದು ಡೆಫಿನೇಷನ್ ಆಗ್ಲಿಲ್ಲ, ಹೋಯ್ತು. ಯಾಕಂದ್ರೆ 4 ಕಾಲಿನ ಸಾವಿರಾರು ಪ್ರಾಣಿಗಳಿದೆ. 4 ಕಾಲಿನ ಸಾಧು ಪ್ರಾಣಿ ಅಂತ ಹೇಳ್ತೀರಿ. ಮೊಲವು 4 ಕಾಲಿನ ಸಾಧು ಪ್ರಾಣಿ. ಸೊ ನಿಮ್ಮ ಡೆಫಿನೇಷನ್ ಮತ್ತೆ ಹೋಯ್ತು. ಡೆಫಿನೇಷನ್ ಹೇಗಿರ್ಬೇಕಂದ್ರೆ ಆ ಜಾತಿಗೆ ಸೇರಿದ್ದೆಲ್ಲ ಅದ್ರ ಒಳಗೆ ಬರಬೇಕು, ಆ ಜಾತಿಗೆ ಸೇರದೇ ಇದ್ದದ್ದು ಯಾವುದು ಒಳಗೆ ಬರಬಾರ್ದು, ಸೇರಿದ್ದು ಯಾವುದು ಹೊರಗೆ ಹೋಗ್ಬಾರ್ದು. ಆ ತರ ಡಿಫೈನ್ ಮಾಡ್ಬೇಕು. ಆಗ ನೀವು 4 ಕಾಲಿನ ಸಾಧು ಪ್ರಾಣಿ, ಹಾಲು ಕೊಡುವಂತ ಪ್ರಾಣಿ ಅಂತ ಹೇಳ್ತೀರಿ. ಆಡು ಆಗ್ತದಲ್ಲ, ಆಡು 4 ಕಾಲು, ಅದು ಸಾಧು ಪ್ರಾಣಿನೇ, ಅದು ಹಾಲು ಕೊಡುತ್ತೆ. ಹೀಗೆ ನೀವು ಒಂದು ದನ ಅಂದ್ರೆ ಏನಂತ ನಿಮ್ಗೆ ಗೊತ್ತಿರತ್ತೆ, ಆದ್ರೆ ನೀವು ಅದನ್ನ ಡಿಫೈನ್ ಮಾಡ್ಲಿಕ್ಕೆ ಹೋದಾಗ, ಲಕ್ಷಣ ನಿರೂಪಣೆ ಮಾಡ್ಲಿಕ್ಕೆ ಹೋದಾಗ ಅದು ಕೈಗೆ ಸಿಗುದಿಲ್ಲ, ಜಾರ್ಕೊಳತ್ತೆ. ಇಂಟೆಲಿಜೆನ್ಸ್ ಎಂಬುದು ಕೂಡ ಅಂತದ್ದೇ ಒಂದು ಪ್ರಾಣಿ. ಇಂಟೆಲಿಜೆನ್ಸ್ ಅಂದ್ರೆ ಏನಂತ ಹೇಳಲಿಕ್ಕೆ ಹೋದಾಗ ಯಾರು ನಮಗೆ ಒಂದು ಪಟ್ಟಿ ಮಾಡಿಕೊಡ್ಲಿಲ್ಲ, ಈ 100 ಕೆಲಸಗಳನ್ನ ಮಾಡಿದ್ರೆ ನೀನು ಇಂಟೆಲಿಜೆಂಟ್ ಅಂತ ಒಪ್ಕೊಳ್ತೀನಪ್ಪ ಅಂತ ಯಾರು ಒಂದು ಪಟ್ಟಿ ಮಾಡಲಿಲ್ಲ. ಇದರಿಂದಾಗಿ ಸಮಸ್ಯೆ ಏನಂದ್ರೆ, ನೀವು ಏನು ಮಾಡಿದ್ರು ಇನ್ನೊಂದೇನೋ ಮಾಡ್ಲಿಲ್ಲ ಅಂತ ಹೇಳುವುದಕ್ಕೆ ಅವಕಾಶ ಇದ್ದೇ ಇರ್ತದೆ. ಇಂಥ ಒಂದು 100 ಕೆಲಸಗಳನ್ನ ಯಂತ್ರವು ಮಾಡಿ ತೋರಿಸಿದ್ರೆ ನಾವು ಒಪ್ಕೊಂಡ್ ಬಿಡ್ತೀವಪ್ಪ ಅಂತ, ಸೋಲೊಪ್ಕೊಳ್ತೀವಪ್ಪ ಅಂತ ನಾವು ಯಾರು ಮನುಷ್ಯರು ಹೇಳಲಿಲ್ಲ. ಒಂದು ಕಾಲದಲ್ಲಿ ಏನಿತ್ತು ಅಂತ ಹೇಳಿದ್ರೆ 80ರ ದಶಕದಲ್ಲಿ
ಸಾಧ್ಯ ಇದ್ರೆ ಚೆಸ್ ಆಡಿ ತೋರಿಸ್ಲಿ. ಚೆಸ್ ಆಡಿದ್ರೆ ನಾವು ಒಪ್ಕೊಂಡು ಬಿಡ್ತೀವಿ, ಮನುಷ್ಯ ಕುಲವನ್ನ ನೀವು ಸೋಲ್ಸಿದ್ರಿ ಅಂತ ಒಪ್ಕೊಂಡು ಬಿಡ್ತೀವಿ ಅಂತ. ಅದು ಒದ್ದಾಡ್ತು. ಕ್ಯಾಸ್ಪರೋವ್ ಹತ್ರ ಆಡ್ಲಿಕ್ಕೆ ಹೋಯ್ತು, ಹೊಡ್ಸ್ಕೊಳ್ತು ಒಂದು ಇದರಲ್ಲಿ. ಮತ್ತೊಂದು ಸರ್ತಿ ಆಡಿದ್ರು, ಹಾಗೆಲ್ಲ ಅದರ ಬಗ್ಗೆ ಎಲ್ಲ ನಾನು ಬರ್ದೇನೆ. ಇದಾಯ್ತು ಅಂದ್ರೆ ಒಂದು ಕಂಪ್ಯೂಟರ್ಗೆ ಮನುಷ್ಯನ ಹತ್ರಕ್ಕೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಚೆಸ್ನಲ್ಲಿ ಅನ್ನೋ ಮಟ್ಟಕ್ಕಿತ್ತು. ಆಮೇಲೆ ಯಾವ ಹಂತಕ್ಕೆ ಬಂತು ಅಂದ್ರೆ ಈಗ ಮನುಷ್ಯ ಕಂಪ್ಯೂಟರ್ನ ಎದುರು ಒಂದು ಚಾನ್ಸೇ ಇಲ್ಲ, ಯಾವ ಗ್ರ್ಯಾಂಡ್ ಮಾಸ್ಟರ್ಗೆ ಆದ್ರೂ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂತು. ಹಾಗೆ ಬಂದಾಗ ಈ ಚೆಸ್ ಆಡಿದ್ರೆ ನಾವು ಒಪ್ಕೊಳ್ತೀವಿ ಅಂದವರೆಲ್ಲ ಚೇಂಜ್ ಮಾಡಿದ್ರು. ಚೆಸ್ ಆಡತ್ತೆ, ಅದ್ರಲ್ಲಿ ಏನಿದೆ, ಅದರ ಸ್ಪಷ್ಟವಾಗಿ ನಿಯಮಗಳಿರುವ ಒಂದು ಬೋರ್ಡ್ ಮೇಲೆ ಆಡೋ ಆಟ, ಯಾರು ಬೇಕಿರ ಆಡ್ಬೋದಪ್ಪ, ಬೇರೆ ಗೋಲ್ ಪೋಸ್ಟ್ ಚೇಂಜ್ ಮಾಡಿಬಿಟ್ವಿ ನಾವು. ಇಂಥದನ್ನ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಅದನ್ನೆಲ್ಲ ಮಾಡಿ ಬಂತು. ಏನೇ ಆದ್ರೂ ಜನರೇಟಿವ್ ಎಐಗೆ ಅಷ್ಟು ದೊಡ್ಡ ಜನರೇಟಿವ್ ಎಐ ಅಂದ್ರೆ ಏನಂತ ಹೇಳ್ಬಿಡ್ಲ, ಅಂದ್ರೆ ತಾನು ಏನನ್ನಾದ್ರೂ ಸೃಷ್ಟಿ ಮಾಡಬಲ್ಲ ಎಐಗೆ ಜನರೇಟಿವ್ ಎಐ ಅಂತ ಹೇಳ್ತೇವೆ. ಈಗ ಅತಿ ಹೆಚ್ಚು ಪ್ರಚಾರದಲ್ಲಿರೋದು ಅದೇ ಚಾಟ್ GPT ಬಂದಾಗಿನಿಂದ. ಅದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಊಹೆ ಮಾಡಿದ್ದೆವು. ಅಂದ್ರೆ ಚಿಕ್ಕ ಪುಟ್ಟ ವಾಕ್ಯಗಳನ್ನೆಲ್ಲ ಅದು ಮಾಡ್ತಾ ಇತ್ತು, ಪೂರ್ತಿಯಾಗಿ ಮನುಷ್ಯರ ತರ ಒಂದು ಭಾಷಣವನ್ನು ಪ್ರಬಂಧವನ್ನು ಬರೆಯೋದು ಸಾಧ್ಯ ಇಲ್ಲ ಅಂತ. ಆಯ್ತು, ಪ್ರಬಂಧ ಬರೆದ್ರೆ ಅದು ಇವ್ರು ಬರೆದಷ್ಟು ಚೆನ್ನಾಗಿ ಬರೀತಾ ಇಲ್ಲ ಅಂತ ನಮ್ಗೆ ಹೇಳಲಿಕ್ಕೆ ಅವಕಾಶವೇ ಇದೆ. ಅವ್ರು ಬರೆದಷ್ಟು ಚೆನ್ನಾಗಿ ಬಂದ್ರೆ ಅದಕ್ಕೆ ಹಾಸ್ಯ ಪ್ರಜ್ಞೆ ಇಲ್ಲ. ಹೀಗೆ ನಾವು ಅದು ಏನೂ ಮಾಡಿದ್ರು ಅದರಲ್ಲಿ ಒಂದು ಲೋಪದೋಷಗಳನ್ನು ಹುಡುಕುವುದಕ್ಕೆ ಸಾಧ್ಯ ಇದೆ. ಅದು ಒಂದು. ಎರಡನೇದು ನೀವು ಹೇಳಿದ ಮನುಷ್ಯ ಅಹಂಕಾರದ ವಿಷಯ. ಈ ಎಯ ಚರ್ಚೆಯಲ್ಲಿ ಪ್ರಧಾನವಾಗಿ ಎರಡು ಬಣಗಳಿದೆ ಅಂತ ಹೇಳ್ಬೋದು. ಒಂದು ಅತಿಯಾದ ಆಶಾವಾದಿಗಳು, ಏನು ಎಐ ಬಂದು ನಿಮ್ಗೆ ಎಲ್ಲ ಮಾಡಿಬಿಡುತ್ತೆ, ಮಂಗಳ ಗ್ರಹಕ್ಕೂ ಹೋಗುತ್ತೆ ಅನ್ನೋ ಮಟ್ಟಕ್ಕೆ ಆಶಾವಾದ. ಇನ್ನೊಂದು ಸರಿ ವಿರುದ್ಧ ನಿರಾಶಾವಾದ, ಎಐ ಬಂದ್ರೆ ನಮ್ಮನ್ನೆಲ್ಲ ಕೊಂದು ಬಿಡುತ್ತೆ, ನಮ್ಮನ್ನೆಲ್ಲ ಗುಲಾಮರನ್ನಾಗಿಸಿ ಬಿಡುತ್ತೆ, ಈ ರೀತಿಯ ಇದು ಮಷಿನ್ಗಳೇ ನಮ್ಮನ್ನ ಆಳತ್ತೆ. ಹೀಗೆಲ್ಲ ಇದೆಲ್ಲ ಸೈನ್ಸ್ ಫಿಕ್ಷನ್ ನಲ್ಲಿ ಸಾಕಷ್ಟು ಬಂದಿರುವಂತದ್ದು. ಆ ರೀತಿಯ ಒಂದು ವಾದ ಮಾಡುವರಿದ್ದಾರೆ. ಈ ನಿರಾಶಾವಾದಿಗಳು ಮುಖ್ಯವಾಗಿ ಮನುಷ್ಯನ ಅಹಂಕಾರವನ್ನು ಎತ್ತಿ ಹಿಡಿತಾರೆ. ಏನಂದ್ರೆ ಮನುಷ್ಯನ ಮೆದುಳು ಅನ್ನೋದು ಸರ್ವಶ್ರೇಷ್ಠವಾದ ಸೃಷ್ಟಿ, ಅದು ಅದ್ವಿತೀಯ, ಅದು ಅನನ್ಯ, ಅದನ್ನು ಯಾವುದೇ ರೀತಿಯ ಯಂತ್ರವು ಯಾವುದೇ ಪ್ರಯತ್ನ ಪಟ್ಟರು ಅದನ್ನು ಸರಿಗಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಅಲ್ಲಿ ಕೆಲಸ ಮಾಡ್ತಾ ಇರೋದು ಮನುಷ್ಯ ಅಹಂಕಾರ. ಏನಂದ್ರೆ ನೀವು ಏನೇ ಮಾಡಿದ್ರು ಅವ್ರು ಇದನ್ನೇ ಹೇಳ್ತಾರೆ. ಹಾಗಾಗಿ ಅದು ಒಂದು ವೇಳೆ ಪರ್ಫೆಕ್ಟ್ ಆಗಿ ಈಗ ನಾವು ಈಗ ಒಂದು ಶ್ರೇಷ್ಠ ಕಾದಂಬರಿಕಾರ ಅಂತ ಯಾರನ್ನು ತಿಳ್ಕೊಳ್ತೇವೋ ಅದೇ ಮಟ್ಟದ ಕಾದಂಬರಿ ಬರೀತು ಅಂತ ಇಟ್ಕೊಳ್ಳಿ, ಆಯ್ತಾ. ಈಗ ಉದಾಹರಣೆಗೆ ಅದು ನಮ್ಮ ಕನ್ನಡದಲ್ಲಿ ಪ್ರಖ್ಯಾತ ಕಾದಂಬರಿಕಾರರೆಲ್ಲ ಇದ್ದಾರೆ. SL ಭೈರಪ್ಪನವರಿದ್ದಾರೆ, ಕುವೆಂಪು ಅವರಿದ್ದಾರೆ, ಶಿವರಾಮ್ ಕಾರಂತರಿದ್ದಾರೆ, ಮಾಸ್ತಿ ಅವರು ಕತೆಗಾರರಾಗಿದ್ದಾರೆ. ಅವರ ಮಟ್ಟಕ್ಕೆ ಬರೀತು ಅಂತ ಇಟ್ಕೊಳ್ಳಿ. ಆಗ್ಲೂ ಹೀಗೆ ಹೇಳೋರು ಏನ್ ಹೇಳ್ತಾರೆ ಅಂದ್ರೆ, ಹೌದು ಬರ್ದದ್ದೇನೋ ಚೆನ್ನಾಗಿ ಬರ್ದಿದೆ, ಆದ್ರೆ ಅದಕ್ಕೆ ಮನಸ್ಸಿನೊಳಗೆ ಯಾವುದೇ ಭಾವನೆ ಇಲ್ವಲ್ಲ, ಟೊಳ್ಳು ಅನುಕರಣೆಯಿಂದ ಏನೋ ಮಾಡಿ ಒಂದು ಬರ್ದಿದೆ, ಆದ್ರೆ ಅದು ಮಾಸ್ತಿ ಅವರು ಕುವೆಂಪು ಅವರು ಅನುಭವಿಸಿ ಬರೆದಿದ್ದಾರೆ, ಅದು ಅನುಭವಿಸ್ಲೇ ಇಲ್ವಲ್ಲ. ಹೀಗೆ ನೀವು ಏನೇ ಹೇಳಿದ್ರು ಇನ್ನೊಂದೇನೋ ಒಂದು ಅದರಲ್ಲಿ ಇದನ್ನಾಗ್ಲಿಲ್ಲ ಅಂತ ಹೇಳೋದಕ್ಕೆ ಅವಕಾಶವು ಇದ್ದೇ ಇರ್ತದೆ. ಹಾಗೆ ಚಾಟ್ GPT ಚೆಸ್ ಆಡುತ್ತೆ, ಚೆಸ್ ಆಡ್ತಾರಪ್ಪ, ಸಾಧ್ಯ ಇದ್ರೆ ಕಬಡ್ಡಿ ಆಡಿ ತೋರಿಸ್ಲಿ ಅಂತ ನಾವು ಹೇಳ್ಬೋದು. ಹೀಗೆ ಹೇಳುವುದರಿಂದಾಗಿ ಆ ಕಾರಣಕ್ಕೆ ನನ್ನ ವಾದವು ಏನಂದ್ರೆ, ಅದು ಮನುಷ್ಯರ ಸಮಕ್ಕೆ ಎಂದಿಗೂ ಬರಲಾರದು. ಮನುಷ್ಯರನ್ನು ಕೆಲವು ಕ್ಷೇತ್ರಗಳಲ್ಲಿ ಮನುಷ್ಯರನ್ನು ಮೀರಿಸಿ ಹೋಗ್ತದೆ. ಆದ್ರೆ ಒಟ್ಟು ಮನುಷ್ಯ ಎನ್ನುವುದು ಎಂಬವನೊಂದು ಎಷ್ಟು ಸಂಕೀರ್ಣವಾದ ಒಂದು ಜೀವಿ, ಯಾವ ತರದ ನೈಪುಣ್ಯಗಳನ್ನು ಎಲ್ಲವನ್ನು ತೋರಿಸಬಲ್ಲನು, ಅದನ್ನೆಲ್ಲವನ್ನು ತೋರಿಸಲಿಕ್ಕೆ ಬಹಳ ಕಷ್ಟ ಇದೆ ಎನ್ನುವುದು ನನ್ನ ದೃಷ್ಟಿಯಲ್ಲಿ ವಾಸ್ತವ ಅಂತ ಕಾಣ್ತದೆ. ಹಾಗೆ ಈ ರೀತಿಯಲ್ಲಿ ಅದು ನೀವು ಹೇಳಿದ ಅಹಂಕಾರಕ್ಕೂ ಸಂಬಂಧಪಡ್ತದೆ. ಮತ್ತೆ ಡೆಫಿನೇಷನ್ ನ ಸಮಸ್ಯೆ, ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂತ ಒಂದು ಡೆಫಿನೇಷನ್ ಇಲ್ಲ ನೋಡಿ. ನಾವು ಅದು ಹೇಳ್ತೇವೆ. ಈಗ ಶಾಲೆಯಲ್ಲಿ ಒಂದು ಮಗು ಮಾರ್ಕ್ ತುಂಬಾ ಅಂಕಗಳನ್ನು ತಗೊಂಡ್ರೆ ಅದನ್ನು ಮಾತ್ರ ಇಂಟೆಲಿಜೆಂಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಒಬ್ಬ ವ್ಯಾಪಾರದಲ್ಲಿ ಬಹಳ ಹುಷಾರಿರ್ತಾನೆ, ಇನ್ನೊಬ್ಬ ಜನರ ಜೊತೆ ವ್ಯವಹಾರದಲ್ಲಿ ಬಹಳ ಹುಷಾರಿರ್ತಾರೆ, ಇನ್ನೊಬ್ಬನಿಗೆ ತುಂಬಾ ಜನ ಗೆಳೆಯರಿರ್ತಾರೆ, ಅದು ಒಂದು ತರದ ಇಂಟೆಲಿಜೆನ್ಸ್. ಈಗ ಎಲ್ಲರಿಗೆ ಗೆಳೆಯರನ್ನು ಸಂಪಾದಿಸಿಕೊಳ್ಳುವ ಅರ್ಹತೆ ಇರೋದಿಲ್ಲ. ಕೆಲವರು ತುಂಬಾ ಚಂದ ಮಾತಾಡ್ತಾರೆ, ಅದು ಒಂದು ತರದ ಹೀಗೆಲ್ಲ ಇದೆ. ಈಗ ಇಂಟೆಲಿಜೆನ್ಸ್ ಅಂದ್ರೆ ಒಂದು 10-12 ತರದ ಇಂಟೆಲಿಜೆನ್ಸ್ ಇದೆ ಅನ್ನುವ ವಾದಗಳನ್ನೆಲ್ಲ ಮಂಡಿಸಿದವರು ಇದ್ದಾರೆ. ಈಗ ಅಥ್ಲೆಟಿಕ್ ಎಬಿಲಿಟಿ ಕೆಲವರಿಗೆ ಇರುತ್ತೆ. ಕೆಲವರು ವಾಹನ ಯಾವ ತರ ಓಡಿಸ್ತಾರೆ ಅಂದ್ರೆ, ಆ ಹಿಮಾಲಯದ ಇಷ್ಟು ಸಪೂರ ರಸ್ತೆಗಳಲ್ಲಿಯೂ ಲೀಲಾಜಾಲವಾಗಿ ಹೀಗೆ ಗಾಡಿ ಓಡಿಸ್ತಾರೆ, ಅದು ಇಂಟೆಲಿಜೆನ್ಸ್. ಹೀಗೆ ಬಹಳ ಇದಿದೆ. ಈಗ ವೀರೇಂದ್ರ ಸೆಹವಾಗ್ ಫುಟ್ ವರ್ಕೇ ಇಲ್ಲ, ಸಿಮೆಂಟ್ ಹಾಕಿ ಹೀಗೆ ನಿಂತಿರ್ತಾನೆ. ಆದ್ರೆ ಎಂತ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾದ ಪಿಚ್ಗಳಲ್ಲಿ ಯಾವ ಬೌಲಿಂಗ್ ಅಲ್ಲೂ ಟೆಸ್ಟ್ ಮ್ಯಾಚ್ ಅಲ್ಲಿ ಬೇರೆ ಹೊಡಿತಾನೆ. ಅದು ಒಂಥರದ ಅಂದ್ರೆ ಅವರ ದೇಹ ಮತ್ತು ಹ್ಯಾಂಡ್ ಐ ಕೋಆರ್ಡಿನೇಷನ್ ನಲ್ಲಿ ಅವನಿಗೆ ಅದ್ಭುತವಾದ ಇಂಟೆಲಿಜೆನ್ಸ್ ಇದೆ. ಹಾಗಾಗಿ ಕಾಲಿನ ಚಲನೆ ಇಲ್ಲದೆ ಹೋದ್ರು ಅವನು ಎಂತ ಪಿಚ್ಚಲ್ಲಿ ಎಂತ ಬೌಲರ್ಸಿಗೂ ಆಡ್ತಾ ಇದ್ದ. ಅದು ಒಂದು ತರದ ಇಂಟೆಲಿಜೆನ್ಸ್ ಅಂತ ನಾವು ಒಪ್ಪಿಕೊಳ್ಬೇಕಾಗ್ತದೆ. ಅಂದ್ರೆ ದೈಹಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಇಂಟೆಲಿಜೆನ್ಸ್ ಹೀಗೆಲ್ಲ ಡಿಫೈನ್ ಮಾಡಿದವರು ಇದ್ದಾರೆ. ಅಂದ್ರೆ ಇಂಟೆಲಿಜೆನ್ಸ್ ಅನ್ನೋದು ಬರೇ ಒಂದು ಪರೀಕ್ಷೆಯ ಅಂಕಗಳಿಗೆ ಅದು ಇಂಟೆಲಿಜೆನ್ಸೇ, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇನ್ನೂ ಹಲವು ತರದ, ಹಲವು ವಿಧದ, ಹಲವು ಸ್ತರದ
ಬುದ್ಧಿವಂತಿಕೆ ಇದೆ ಅಂತ ಹೇಳಿದ್ದಾರೆ. ಇದು ಒಂದು ಸಮಸ್ಯೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಹೇಳುವಾಗ್ಲೂ ಹೌದು. ಅದನ್ನೆಲ್ಲ ಇದು ಸಾಧಿಸಲಿಲ್ಲ ಅಂತ ನಮ್ಗೆ ಹೇಳಲಿಕ್ಕೆ ಅವಕಾಶ ಇರ್ತದೆ. ಏನೇ ಮಾಡಿದ್ರು ಇಂಟೆಲಿಜೆನ್ಸಿನ ಎಲ್ಲ ಮಜಲುಗಳನ್ನು ಅದು ಮುಟ್ಲಿಲ್ಲ ಇನ್ನು ಅಂತ ಹೇಳುವುದಕ್ಕೆ ಅವಕಾಶ ಇರ್ತದೆ. ಸೊ ಈಗ ಒಂದು ವಾಸ್ತವಕ್ಕೆ ಬಂದ್ರೆ, ಅಂದ್ರೆ ಈಗ ನಮ್ಮಲ್ಲಿ ಈಗ ಅನ್ನೋದು ಇತ್ತೀಚೆಗೆ ಕಳೆದ ಒಂದು 5-6 ವರ್ಷಗಳಿಂದ ಒಂದು ಸ್ವಲ್ಪ ಅದೇನೋ ಕಿಡಿ ತರ ಕೇಳ್ತಾ ಇತ್ತು. ಕಳೆದ 2 ವರ್ಷಗಳಲ್ಲಂತೂ ಅಂದ್ರೆ ನಿಜವಾಗಿಯೂ ನಾವು ಒಂದು ChatGPT ಅಥವಾ ಇದರ ಸುತ್ತ ಆಗಿರುವಂತ ಬೆಳವಣಿಗೆಗಳು ಹಲವಾರು ಜನರಿಗೆ ಈಗ ಒಂದು ರೀತಿ ಮನೆ ಮಾತಾಗಿ ಹೋಗ್ಬಿಟ್ಟಿದೆ. AI ಬಂದಿದೆ ಅನ್ನೋದು ಮನೆ ಮಾತಾಗಿ ಹೋಗಿದೆ ಅನ್ನೋ ಮಟ್ಟಕ್ಕೆ ಬಂದಿದೆ. ಸೊ ಈ ಒಂದು ಭಯ ನಮ್ಮಲ್ಲಿ ಹುಟ್ಕೊಂಡ್ಬಿಟ್ಟಿದೆ. AI ಬಂದು ಏನಾಗುತ್ತೋ ಮುಂದೆ ಅನ್ನೋದು ಭಯ ಹುಟ್ಕೊಂಡಿದೆ. ಆದ್ರೆ ವಾಸ್ತವವಾಗಿ ನೋಡಿದಾಗ ಈಗ ನಾನು ChatGPT ಬಳಸ್ತಾ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ಒಂದು AI ಬಳಸ್ತಾ ಇದ್ರೆ ಅದನ್ನ ಬಳಸೋದಕ್ಕೆ ಬೇಕಾಗಿರುವಂತಹ ಶಕ್ತಿ ಅಥವಾ ಅದನ್ನು ಒದಗಿಸೋದಕ್ಕೆ ಬೇಕಾಗಿರುವಂತಹ ಒಂದಷ್ಟು ಪರಿಸರ ಆಗಲಿ, ಅದಕ್ಕೆ ಬೇಕಾಗಿರೋ ಒಟ್ಟು ಯಂತ್ರಗಳ ಸಂಖ್ಯೆ ಆಗಲಿ ತುಂಬ ದೊಡ್ಡ ಮಟ್ಟದ, ಅದರಲ್ಲಿ ಹೆಚ್ಚಾಗಿ ಡೇಟಾ ಸೆಂಟರ್ ಬಗ್ಗೆ ನೀವಲ್ಲಿ ತುಂಬ ಚೆನ್ನಾಗಿ ಪುಸ್ತಕದಲ್ಲಿ ವಿವರವಾಗಿ ಕೊಟ್ಟಿದ್ದೀರಾ. ಸೊ ಅದನ್ನು ನೋಡೋಕೆ ಹೋದರೆ, ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾ ಹೋದರೆ ಏನನ್ಸುತ್ತೆ ಅದರ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಹೋಗ್ಬೋದು ಅಥವಾ ಯಾವ ಮಟ್ಟಕ್ಕೆ ಈ ಒಂದು AI ಹಬ್ಬಿಕೊಳ್ಬಹುದು ಅಂತ? ಇದರ ಬಗ್ಗೆ ಸ್ಪಷ್ಟವಾದ ಉತ್ತರ ಇಲ್ಲ. ನಾನು ಆಗ್ಲೇ ಹೇಳಿದಾಗೆ ಆಶಾವಾದಿಗಳು ಯಾರು ಅಂತ ಹೇಳಿದ್ರೆ ಇದರಲ್ಲಿ ಬಹಳ ದೊಡ್ಡ ಮಟ್ಟದ ಬಂಡವಾಳ ಹಾಕ್ತಾ ಇರೋರು. ಸದ್ಯದಲ್ಲೇ ಇದು ಎಲ್ಲ ವಿಧದಲ್ಲಿಯೂ ಮನುಷ್ಯನಿಗೆ ಸಮನಾಗಿ ರೂಪುಗೊಳ್ಳಲಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದನ್ನ ಅವರು ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಸಾಧಾರಣವಾಗಿ ಮನುಷ್ಯನು ಏನನ್ನೆಲ್ಲ ಮಾಡಬಲ್ಲನೋ, ಮನುಷ್ಯನ ಬುದ್ಧಿವಂತಿಕೆಯ ವ್ಯಾಪ್ತಿಯಲ್ಲಿ ಏನೆಲ್ಲ ಬರ್ತದೋ ಅದನ್ನು ಎಲ್ಲವನ್ನು ಅದು ಮಾಡ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ. ಆಯ್ತಾ, ಅದು ಒಂದು. ಅದರಿಂದ ಸಾಮರ್ಥ್ಯದ ದೃಷ್ಟಿಯಿಂದ ಇದು ಎಲ್ಲ ಕಡೆಗೂ ವ್ಯಾಪಿಸಲಿದೆ ಅಂತ ಅವ್ರು ಹೇಳ್ತಾರೆ. ಆದರೆ ಅದಕ್ಕೆ ಆ ಸಾಮರ್ಥ್ಯವನ್ನು ಸಂಪಾದಿಸಿಕೊಳ್ಳಿಕ್ಕೆ ಅಷ್ಟು ಸುಲಭ ಇಲ್ಲ. ಇದು ಮುಖ್ಯವಾದ ಒಂದು ವ್ಯತ್ಯಾಸ. ಅದಕ್ಕೊಂದು ಸರಳವಾದ ಉದಾಹರಣೆ ಹೇಳೋದಾದ್ರೆ, ಈಗ ಒಂದು ಪ್ರಾಣಿಯನ್ನು ನೋಡಿ ಆ ಪ್ರಾಣಿ ಅದು ನಾಯಿಯ ಬೆಕ್ಕ ಅಂತ ಒಂದು ಮಗುವಿಗೆ ಒಂದು 2-3 ಸಲ ನೋಡಿ ಅಲ್ಲಿ ನೋಡು ನಾಯಿ ಅಂತ ಹೇಳಿದ್ರೆ ಮಗುವಿಗೆ ಗೊತ್ತಾಗ್ಬಿಡುತ್ತೆ ಇದು ನಾಯಿ ಅಂತ. ಆದ್ರೆ ಒಂದು ಯಂತ್ರಕ್ಕೆ ಅದು ಗೊತ್ತಾಗ್ಲಿಕ್ಕೆ ಸುಮಾರು 10,000 ಅಥವಾ 20,000 ಅಥವಾ 50,000 ಫೋಟೋಗಳನ್ನು ನೋಡಿ ಅದು ಕಲಿಬೇಕು. ಅಂದ್ರೆ ಮನುಷ್ಯ ಯಾವುದನ್ನು ಅತ್ಯಂತ ಸುಲಭವಾಗಿ ಕಲಿತಾನೋ ಅದನ್ನು ಕಲೀಲಿಕ್ಕೆ ತುಂಬಾ ಒದ್ದಾಡಿ ತುಂಬಾ ಕಷ್ಟಪಡ್ತದೆ. ಅದಕ್ಕೊಂದು ತಮಾಷೆ ಉದಾಹರಣೆ ಹೇಳ್ತೀನಿ ಹೇಗಾಗ್ತದೆ ಅಂತ. ಈಗ ಮೀನಿನ ಚಿತ್ರವನ್ನು ರೆಕಗ್ನೈಸ್ ಮಾಡ್ಲಿಕ್ಕೆ ಹೇಗೆ ಹೇಳಿದಾಗ ಅದು ಏನ್ ಮಾಡ್ತಾ ಇತ್ತು ಅಂದ್ರೆ, ಇದನ್ನು ಮೆಷಿನ್ ಲರ್ನಿಂಗ್ ಅಂತ ಹೇಳ್ತಾರೆ. ಮೆಷಿನ್ ಲರ್ನಿಂಗ್ ಅಂದ್ರೆ ಏನಂದ್ರೆ ತುಂಬಾ ದೊಡ್ಡ ಪ್ರಮಾಣದ ಅಗಾಧವಾದ ಡಾಟಾವನ್ನು ನೋಡಿ 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 ಅದರಲ್ಲಿ ಒಂದು ಪ್ಯಾಟರ್ನ್ ಅನ್ನು ಗುರುತಿಸಿ ಅದು ಕಲಿಯುವಂಥದ್ದು. ಅದಕ್ಕೇನು ನಾವು ಹೇಳ್ಕೊಡೋದಿಲ್ಲ, ಇದು ಬೆಕ್ಕು ಅಂತ ನಾವು ಹೇಳುದಿಲ್ಲ. 1,00,000 ಬೆಕ್ಕುಗಳ ಫೋಟೋ ತೋರಿಸಿದ್ರೆ ಅದೇ ನೋಡಿ 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 ಕಲಿಯುತ್ತೆ. ಇಲ್ಲಿ ಬಾಲ ಬರುತ್ತೆ, ಇಲ್ಲಿ ಕಿವಿ ಇರುತ್ತೆ, ಈ ತರ ಬಣ್ಣ, ಈ ತರ ತುಪ್ಪಳ, ಹೀಗೆ ನೋಡಿ 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 ಆ 1,00,000 ಫೋಟೋದಲ್ಲಿಯೂ ಕಾಮನ್ ಎಲಿಮೆಂಟ್ಸ್ ಅಂತ ಹೇಳ್ತೇವಲ್ಲ, ಸಾಮಾನ್ಯವಾದ ಅಂಶಗಳು ಯಾವುದು ಎಂಬುದನ್ನು ಗುರುತಿಸಿ ಅದೇ ತಿಳ್ಕೊಳ್ಳುತ್ತೆ. ಈ ತರ ಕಂಡ್ರೆ ಅದು ಬೇಕು ಅಂತ. ಹಾಗೆ ಮೀನನ್ನು ಗುರುತಿಸ್ಲಿಕ್ಕೆ ಹೇಳುವಾಗ ಅದು ಯಾವಾಗಲೂ ಬೆರಳುಗಳನ್ನು ನೋಡಿದ್ರೆ ಬೆರಳನ್ನು ಮೀನು ಅಂತ ಹೇಳಲಿಕ್ಕೆ ಶುರು ಮಾಡಿ. ಇದ್ಯಾಕೆ ಹೀಗೆ ಅಂತ ಯೋಚನೆ ಮಾಡಿದಾಗ ಏನಂದ್ರೆ, ಅದು ಮೀನನ್ನ ಗುರುತಿಸ್ಲಿಕ್ಕೆ ಯಾವೆಲ್ಲ ಫೋಟೋಗಳನ್ನು ನೋಡಿದೆ ಅದರಲ್ಲೆಲ್ಲ ಮನುಷ್ಯ ಹೀಗೆ ಮೀನನ್ನು ಹಿಡ್ಕೊಳ್ಳೋಕೆ ಇಲ್ಲಿ ಬೆರಳಿದೆ. ಸೊ ಅದೇನ್ ಅನ್ಕೊಂಡಿದೆ ಅಂದ್ರೆ ಬೆರಳು ಇದ್ರೆ ಮಾತ್ರ ಮೀನು ಅಂತ. ಹೀಗೆ ಅದು ಅಂದ್ರೆ ಮೊದಲನೇದಾಗಿ ಅದು ತುಂಬಾ ದೊಡ್ಡ ಯಂತ್ರ. ಎರಡನೇದಾಗಿ ಅದಕ್ಕೆ ಒಂದು ಸಣ್ಣ, ನಾವು ಯಾವುದನ್ನು ಸಾಮಾನ್ಯ ಪರಿಜ್ಞಾನ ಕಾಮನ್ ಸೆನ್ಸ್ ಅಂತ ಕರಿತೇವೋ ಅದನ್ನು ಅದಕ್ಕೆ ಕಲಿಸ್ಲಿಕ್ಕೂ ನಾವು ಬಹಳಷ್ಟು ಶಕ್ತಿಯನ್ನು ವ್ಯಯ ಮಾಡಬೇಕಾಗ್ತದೆ, ಬಹಳಷ್ಟು ಹೇಳಿಕೊಡ್ಬೇಕಾಗ್ತದೆ. ಅದಕ್ಕೆ ಕಾಮನ್ ಸೆನ್ಸ್ ಅನ್ನೋದು ಇಲ್ಲ. ಆದ್ರಿಂದ ಎಲ್ಲ ಕ್ಷೇತ್ರಕ್ಕೂ ಅದು ಬರ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಇನ್ನೊಂದು ಸರಳ ಆ ಕಾಮನ್ ಸೆನ್ಸ್ಗೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ನೀವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನನಗೆ ಬೆಂಗಳೂರಿಂದ ಮೈಸೂರಿಗೆ ಅತ್ಯಂತ ವೇಗವಾಗಿ ಹೋಗ್ಬೇಕು, ಇದನ್ನು ಮಾಡಿಕೊಡು ಅಂತ ಹೇಳಿದ್ರಿ ಅಂತ ಇಟ್ಕೊಳ್ಳಿ, ಇಷ್ಟೇ ಹೇಳಿದ್ರಿ ಅಂತ ಇಟ್ಕೊಳ್ಳಿ. ಅದು ಏನ್ ಮಾಡ್ಬೋದು ಅಂದ್ರೆ, ನಿಮ್ಮನ್ನ ಒಂದು ಫಿರಂಗಿಗೆ ಕಟ್ಟಿ ಬಿಡ್ಬೋದು. 5 ನಿಮಿಷದಲ್ಲಿ ನೀವು ಮೈಸೂರಲ್ಲಿ ಇರ್ತೀವಿ, ಅಥವಾ ರಾಕೆಟ್ ಪ್ರೊಪೆಲ್ಲರ್ ಕಟ್ಟಿ ಬಿಡ್ಬೋದು ಟಕ್ ಅಂತ. ನೀವೇನ್ ಹೇಳಿದ್ರಿ ಅದಕ್ಕೆ? ನಾನು ಜೀವಂತವಾಗಿರ್ಬೇಕು, ನಾನು ಆರೋಗ್ಯ ಚೆನ್ನಾಗಿರ್ಬೇಕು ಅಂತೆಲ್ಲ ನೀವು ಹೇಳಲಿಲ್ಲ. ಅದು ಒಬ್ಬ ಮನುಷ್ಯರಿಗೆ ಹೇಳಿದ್ರೆ ಅವನಿಗೆ ಅದೆಲ್ಲ ಅರ್ಥ ಆಗ್ತದೆ. ಇಟ್ ಇಸ್ ಟೇಕನ್ ಫಾರ್ ಗ್ರಾಂಟೆಡ್ ಅಥವಾ ಇಟ್ ಇಸ್ ಅಂಡರ್ಸ್ಟುಡ್. ನೀವು ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಅಂದ್ರೆ ಹೋಗಿ ಕ್ಷೇಮವಾಗಿ ತಲುಪಬೇಕು, ನಿಮ್ಮ ಪ್ರಾಣಕ್ಕೆ ಸಂಚಕಾರ ಆಗಬಾರದು. ಇದನ್ನ ಮನುಷ್ಯರಿಗೆ ಹೇಳಬೇಕಾದ ಅಗತ್ಯ ಇಲ್ಲ. ಆದ್ರೆ ಯಂತ್ರಕ್ಕೆ ಕಾಮನ್ ಸೆನ್ಸ್ ಇಲ್ಲದೆ ಇರೋದ್ರಿಂದ ಅದು ಒಂದು ವಿಷಯವನ್ನು ಅತ್ಯಂತ ಆಪ್ಟಿಮೈಸ್ಡ್ ಆದ ರೀತಿಯಲ್ಲಿ ಹೇಗೆ ಮಾಡಬಹುದು ಎಂಬಷ್ಟರ ಮಟ್ಟಿಗೆ ಮಾತ್ರ ಯೋಚನೆ ಮಾಡ್ತದೆ. ನೀವು ಹೇಳದೇ ಇದ್ರೆ ಅದು ಏನೇನೋ ಅಸಂಪ್ಷನ್ ಮಾಡ್ಕೊಂಡು ಬಿಡುತ್ತೆ. ಹೀಗಾಗಿ ಅದನ್ನು ಯಾವುದೇ ಕೆಲಸಕ್ಕೆ ತರುವಾಗ್ಲೂ ಅದಕ್ಕೆ ನೀವು ವಿನಿಯೋಗಿಸಬೇಕಾದ ಶ್ರಮ ಬಹಳ ಜಾಸ್ತಿ, ಒಂದು ಕೆಲಸವನ್ನು ಅದಕ್ಕೆ ಕಲಿಸಬೇಕಾದ್ರೆ. ಹೀಗಾಗಿ ಅದನ್ನು ತಯಾರು ಮಾಡುವ ವೆಚ್ಚವೇ ತುಂಬಾ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಕೊನೆಗೂ ಎಲ್ಲವೂ ವ್ಯಾಪಾರ. ಈಗ ಮನುಷ್ಯನು ಮಾಡುವ ಕೆಲಸವನ್ನು ಅದು ಮಾಡ್ಲಿಕ್ಕೆ
ಅದಕ್ಕೆ ಮನುಷ್ಯನಿಗಾದ್ರೆ ತಿಂಗಳಿಗೆ 10,000 ರೂಪಾಯಿ ಸಂಬಳ ಕೊಡ್ಬೇಕು, ಅದನ್ನು ತಯಾರು ಮಾಡ್ಲಿಕ್ಕೆ 1 ಕೋಟಿ ರೂಪಾಯಿ ಖರ್ಚಾಗ್ತದೆ ಅಂದ್ರೆ ಯಾರು ಮಾಡೋದಿಲ್ಲ. ಹೌದು. ಇದು ಒಂದು. ಇನ್ನೊಂದು, ದೈಹಿಕ ಶ್ರಮದ ಕೆಲಸಗಳ ವಿಷಯದಲ್ಲಿ ಇನ್ನು ಯಾರು ಏನು ಕೆಲಸ ಮಾಡಲಿಲ್ಲ ಅಂದ್ರೆ ಅಂಥ ಕೆಲಸಗಳ ಕ್ಷೇತ್ರಗಳಿಗೆಲ್ಲ ಅದು ವ್ಯಾಪಿಸುವುದಿಲ್ಲ. ಸದ್ಯಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಅತ್ಯಂತ ಸುಲಭವಾಗಿ ಪ್ಯಾಟರ್ನ್ ಈಗ ಸಿಗುವಂಥದ್ದು, ಯಾವಾಗಲೂ ಅದನ್ನು ಒಂದೇ ತರ ಮಾಡೋದು, ಅಂತ ಕ್ಷೇತ್ರಗಳಲ್ಲಿ ಅದು ಬಹಳ ಸುಲಭವಾಗಿ ಬರುತ್ತೆ. ಈಗ ನಾನು ಹೇಳಿದ ಮೆಷಿನ್ ಲರ್ನಿಂಗ್ ತಂತ್ರದಿಂದ ಒಂದು ಪ್ಯಾಟರ್ನ್ ಅನ್ನು ಗುರುತಿಸಿ ಹೀಗೆ ಮಾಡ್ಬೇಕು, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಈಗ ಉದಾಹರಣೆಗೆ ಒಂದು ನೀರಿನ ಬಾಟಲ್ ಇಲ್ಲಿಂದ ಇಡೋದು ಯಾವಾಗಲೂ ಒಂದೇ, ಅದರಲ್ಲಿ ನೀವೊಂದು ಫಾರ್ಮುಲಲ್ಲಿ ಹೇಳ್ಕೊಡೋದು, ಕೈ ಹೀ ತಗೊಂಡೋಗು, ಎತ್ತು, ಇಲ್ಲಿ ತಗೊಂಡ್ ಬಾ, ಇಲ್ಲಿಡು. 100 ಸಲ ನೀರು ಬಾಟ್ಲ್ ಇಡೋದಾದ್ರೆ ಅದೇ ತರ ಮಾಡೋದು, ಅದಕ್ಕೇನು ನಿಮ್ಗೆ ಬೇರೇನು ಪ್ರತಿಭೆಯ ಅವಶ್ಯಕತೆ ಇಲ್ಲ. ಅಂತಹ ಕೆಲಸಗಳನ್ನು ಅಂದ್ರೆ ಎಲ್ಲಿ ಒಂದು ಮೆಕ್ಯಾನಿಕಲ್ ಪ್ಯಾಟರ್ನ್ ಅಂತ ಹೇಳ್ತೇವಲ್ಲ, ಯಾಂತ್ರಿಕತೆ ಇರ್ತದೆಯೋ ಅದನ್ನು ಅದು ಬಹಳ ಸುಲಭವಾಗಿ ಕಲ್ತ್ಕೊಳ್ತದೆ, ಅಂತ ಕ್ಷೇತ್ರಕ್ಕೆ ವ್ಯಾಪಿಸ್ತದೆ. ಈಗ ಜನರೇಟಿವ್ ಏನ್ ಮಾಡ್ತಾ ಇದೆ, ಇಮೇಲ್ಗಳನ್ನು ಬರೀತಾ ಇದೆ, ಪ್ರಬಂಧಗಳನ್ನು ಬರೀತಾ ಇದೆ, ಎಲ್ಲ ಹೇಳ್ತಾ ಇದೆ. ಅಲ್ಲಿಯೂ ಕೂಡ ಎಲ್ಲಿ ಯಾಂತ್ರಿಕತೆ ಇದೆ ಅದನ್ನು ಅದು ಬಹಳ ಸುಲಭವಾಗಿ ಮಾಡುತ್ತೆ. ಈಗ ನೀವೊಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಒಂದು ಮೇಲ್ ಕಳಿಸ್ಬೇಕು, ಅದ್ರಲ್ಲೇನು ಭಾರಿ ಕ್ರಿಯೇಟಿವಿಟಿ ಕಲ್ಪನೆ ಎಲ್ಲ ಬೇಕಾಗಿಲ್ಲ, ಅದರಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಷ್ಟೇ ನೀವು ಬರೆಯೋದು. ನಿಮ್ಮ ಈ ಸಮಸ್ಯೆಯನ್ನು ನಾವು ಗುರುತಿಸಿದ್ದೇವೆ, ಸೋಮವಾರದ ಒಳಗಡೆ ಇದನ್ನು ಸರಿ ಮಾಡಿಕೊಡ್ತೇವೆ, ಈ ತರ ಏನಾದ್ರು ಬರೆಯೋದಿರುತ್ತೆ. ಅಂಥದ್ದನ್ನು ಅದು ಬಹಳ ಸುಲಭವಾಗಿ ಕಲಿತದೆ. ಯಾಕಂದ್ರೆ ಇದೆಲ್ಲ ಫಾರ್ಮುಲಾ, ನೀವು ಎಷ್ಟು ಸತಿ ಬರೆಯೋದಾದ್ರೆ ಅದೇ ತರ ಬರೆಯೋದು. ನೀವೀಗ ಕಾಲ್ ಸೆಂಟ್ರಿಗೆ ಕಾಲ್ ಮಾಡಿದ್ರೆ ಹೇಳ್ತಾರಲ್ಲ, ನೀವು ಕರೆಯನ್ನು ಮಾಡಿದ್ದಕ್ಕೆ ಧನ್ಯವಾದ, ಅವ್ರ ವಾಕ್ಯ ಚೇಂಜ್ ಇಲ್ಲ, ನೀವು 100 ಸತಿ ಕಾಲ್ ಮಾಡಿದ್ರೆ ಅದನ್ನೇ ಹೇಳೋದು. ಆ ರೀತಿಯಲ್ಲಿ ಪುನರಾವರ್ತನೆ ಇರ್ತದೆ, ಏಕತಾನತೆ ಇರ್ತದೆ, ಅಂತ ಕ್ಷೇತ್ರಗಳಿಗೆ ಬಹಳ ಸುಲಭವಾಗಿ ವ್ಯಾಪಿಸಿಕೊಳ್ತದೆ. ಎಲ್ಲಿ ಭಾವನೆಯ ಸ್ಪರ್ಶ ಇದೆ ಅಂತ ಕ್ಷೇತ್ರಗಳಿಗೆ ಅದು ಬಂದರೂ ನಮ್ಗೆ ಸಮಾಧಾನ ಆಗುದಿಲ್ಲ, ಅದು ಒಂದು. ಮತ್ತೆ ದೈಹಿಕ ಶ್ರಮ, ಮತ್ತೆ ಎಲ್ಲೆಲ್ಲ ಈ ರೀತಿ ಮನುಷ್ಯ ಕಾಮನ್ ಸೆನ್ಸ್ ಇಂದ ಉಪಯೋಗಿಸ್ತಾನೆ ಅಲ್ಲೆಲ್ಲ ಅದು ಬಂದ್ರು ಅದಕ್ಕೆ ಕಾಮನ್ ಸೆನ್ಸ್ ಇಲ್ಲದೆ ಅದು ತಪ್ಪುಗಳನ್ನ ಮಾಡ್ತಾ ಹೋಗ್ತದೆ. ಹೀಗಾಗಿ ಅದು ತೃಪ್ತಿಕರವಾದ ಔಟ್ಪುಟ್ ಅನ್ನು ಕೊಡ್ಲಿಕ್ಕೆ ಇನ್ನು ಬಹಳವೇ ವರ್ಷಗಳು ಬೇಕಾಗಬಹುದು. ಮತ್ತೆ ಈಗ ಮಾಡಬೇಕಾದ್ರೂ ವ್ಯಾಪಾರಿಗಳು ಬಂಡವಾಳ ಹಾಕುವವರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಅಷ್ಟು ಹಾಕಿದ್ದಕ್ಕೆ ನನಗೆ ಸಾಕಷ್ಟು ಲಾಭ ಬರ್ತದಾ ಇಲ್ವಾ ಅಂತ. ಹಾಗೆ ಅದನ್ನು ತಯಾರು ಮಾಡ್ಲಿಕ್ಕೆ ಆ ಯಂತ್ರಕ್ಕೆ ನಾವು ಮನುಷ್ಯರಿಗೆ ಕೊಡೋದಕ್ಕಿಂತ ಜಾಸ್ತಿ ಸಂಬಳ ಕೊಡಬೇಕು ಅಂತ ಆದ್ರೆ ಅಂತಲ್ಲಿ ಯಾರು ಅದನ್ನು ಬಳಸಲಿಕ್ಕೆ ಹೋಗುದಿಲ್ಲ. ಆ ಕಾರಣದಿಂದಲೂ ಅದು ವ್ಯಾಪಿಸಿಕೊಳ್ಳುವುದಿಲ್ಲ. ಸಾಧಾರಣ ಸ್ಥೂಲವಾಗಿ ಹೀಗೆ ಹೇಳ್ಬೋದು, ಎಲ್ಲೆಲ್ಲ ಭಾವನೆಯ ಸ್ಪರ್ಶ ಬೇಕು ಅಲ್ಲಿ ಬರುವುದಿಲ್ಲ, ಮತ್ತೆ ಎಲ್ಲಿ ಎಲ್ಲ ಕಾಸ್ಟ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನುವ ಲೆಕ್ಕಾಚಾರ ಸರಿಯಾಗುವುದಿಲ್ಲ ಅಲ್ಲಿ ಕೂಡ ಬರುವುದಿಲ್ಲ. ಸೊ ಈಗ ನಾವೊಂದು ದೋಸೆ ಮಾಡ್ಲಿಕ್ಕೆ ಒಂದು ಏಗೆ ಕಲಿಸಬಹುದು, ಆದ್ರೆ ಏನ್ ಸಾಧಿಸಿದಾಗಾಯ್ತು ಅಂತ, ಅದ್ರ ಬದಲು ನಾವೇ ದೋಸೆ ಮಾಡಿದ್ರೆ ಸುಲಭ ಅಲ್ಲ ಅಂತ ಕ್ಷೇತ್ರಗಳಿಗೆ ಬರುವುದಿಲ್ಲ ಅಂತ. ಅದು ಸುಲಭವಾದ ಉದಾಹರಣೆ. ಸೊ ಈಗ ನೀವು ಮಾತಾಡುವಾಗ ತಯಾರಿಕಾ ವೆಚ್ಚದ ಬಗ್ಗೆನೂ ಹೇಳಿದ್ರಿ. ಅಂದ್ರೆ ಒಂದು ಸಣ್ಣದಾದ ಒಂದು ಇಮೇಲ್ ನ ಬರ್ಕೊಡು ಅಂತ ಕೇಳೋದಕ್ಕೂ ಕೂಡ ಅದ್ರ ಹಿನ್ನೆಲೆಯಲ್ಲಿ ಅದಕ್ಕೆ ಎಷ್ಟೋ ಪದಗಳನ್ನ ಕೊಟ್ಟಿರ್ಬೇಕಾಗತ್ತೆ, ಎಷ್ಟೋ ಪುಸ್ತಕಗಳನ್ನು ಓದಿಸಿರ್ಬೇಕಾಗತ್ತೆ. ಮಷಿನ್ ಲರ್ನಿಂಗಿಗೆ ಬೇಕಾಗಿರೋಷ್ಟು ಅಥವಾ ಒಂದು ಬೆಕ್ಕನ್ನ ತಿಳಿಸ್ಬೇಕು ಅಂದ್ರು ಸುಮಾರು ಸಾವಿರಾರು ಇಮೇಜ್ಗಳನ್ನು ಅದಕ್ಕೆ ಲೋಡ್ ಮಾಡಬೇಕಾಗತ್ತೆ. ಸೊ ಇದೆಲ್ಲವನ್ನು ಬ್ಯಾಕ್ ಎಂಡಲ್ಲಿ ನಾವು ನೋಡ್ತಾ ಹೋದರೆ, ಅಂದರೆ IT ಅಥವಾ ಈ ಟೆಕ್ನಾಲಜಿ ವಿಷಯಗಳಲ್ಲಿ ಇದರ ಬ್ಯಾಕ್ ಎಂಡನ್ನು ನೋಡ್ತಾ ಹೋದರೆ ಅದಕ್ಕೆ ಬೇಕಾಗಿರೋ ತಯಾರಿಕಾ ವೆಚ್ಚನೂ ಕೂಡ ಅಥವಾ ಅದರ ಒಂದು ಆಪರೇಷನಲ್ ಕಾಸ್ಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಅನ್ನೋದನ್ನ ನಾವು ಇದರಲ್ಲಿ ಮನಗಾಣಬಹುದು. ಅಂದರೆ ಹೇಗೆ ಇದರ ಡೇಟಾ ಸೆಂಟರ್ ಮೇಂಟೆನೆನ್ಸ್ ಆಗಲಿ ಅಥವಾ ಓವರಾಲ್ ಆಗಿ ಇದಕ್ಕೆ ತಗಲೋ ಖರ್ಚು ಎಷ್ಟಾಗುತ್ತೆ, ಅದ್ರ ಮೇಲೆ ಅದು ಮುಂದಿನ ದಿನಗಳಲ್ಲಿ ಅದು ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ವ್ಯಾಪಿಸಬಹುದು ಅನ್ನೋದು ನಮಗೆ ಅರ್ಥ ಆಗುತ್ತೆ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತೀನಿ. ನಮ್ಗೆ ಎಷ್ಟೋ ಸಲ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಅದರಲ್ಲೂ ಪುಸ್ತಕದಲ್ಲೂ ಒಂದು ಕೋಟ್ ಹಾಕಿದ್ದೀನಿ, ಎನಿ ಸಫಿಷಿಯೆಂಟ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಈಸ್ ಇಂಡಿಸ್ಟಿಂಗ್ವಿಷೇಬಲ್ ಫ್ರಮ್ ಮ್ಯಾಜಿಕ್ ಅಂತ ಆರ್ಥರ್ ಕ್ಲಾರ್ಕ್ ಅಂತ ಸೈನ್ಸ್ ಫಿಕ್ಷನ್ ಮಾತಾಡಿದ್ರೆ ಅವ್ರು ಹೇಳಿದ ಮತ್ತೆ ಏನಾಗ್ತದೆ ಅಂದ್ರೆ, ಒಂದು ಹಂತವನ್ನು ದಾಟಿ ತಂತ್ರಜ್ಞಾನ ಬೆಳೆದ ಮೇಲೆ ಅದು ನಿಮ್ಗೊಂಥರ ಮ್ಯಾಜಿಕ್ ಅಂತ ಅನ್ಸ್ಬಿಡತ್ತೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಎಂಟರ್ ಹೊಡಿ, ಉತ್ತರ ಬಂತು. ಹೀಗೆ ಫೇಸ್ಬುಕ್ಕಲ್ಲಿ ಹೋಗಿ ಕ್ಲಿಕ್ ಮಾಡಿ ಎಲ್ಲ ಆಗ್ತಾ ಇದೆ. ಹಾಗೆ ಮಾಡುವಾಗ ನಾವು ಅದರ ಹಿಂದೆ ಎಷ್ಟು ಪರಿಶ್ರಮ ಇದೆ, ಎಷ್ಟು ಯಂತ್ರ ಇದೆ, ಎಷ್ಟು ಪ್ರೋಗ್ರಾಮಿಂಗ್ ಇದೆ ಅಂತ ನಾವು ಯೋಚನೆ ಮಾಡೋದಿಲ್ಲ. ಕಾರು ಹೀಗೆ ನೀವು ಎಕ್ಸಲೇಟರ್ ಓದ್ತಿದ್ರೆ ಮುಂದೆ ಹೋಗುತ್ತೆ, ಒಳಗಡೆ ಒಂದು ಇಂಟರ್ನಲ್ ಕಂಬಷನ್ ಎಂಜಿನ್ ಇದೆ, ಅದು ಬೆಂಕಿ ಉರಿಸ್ತಾ ಇದೆ, ಇದನ್ನೆಲ್ಲ ನಾವು ಯೋಚನೆ ಮಾಡೋದಿಲ್ಲ. ಹೇಗೋ ಅದೇ ರೀತಿಯಲ್ಲಿ ಇದನ್ನು ನಾವು ಯೋಚನೆ ಮಾಡೋದಿಲ್ಲ. ನೀವು ನಿಜವಾಗಿ ಅದರ ಲೆಕ್ಕಾಚಾರ ಮಾಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಈಗ ಗೂಗಲ್ನಲ್ಲಿ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 1,000 ಕೋಟಿ ಸರ್ಚ್ಗಳಾಗ್ಬೋದು. 1,000 ಕೋಟಿ ಸರ್ಚ್ಗಳನ್ನು ಅದು ಹೀಗೆ ತೋರಿಸಿದ ಕೂಡಲೇ 5 ಸೆಕೆಂಡ್ನಲ್ಲಿ ಉತ್ತರ ಕೊಡಬೇಕು ಅಂದ್ರೆ ಅದು ಹಿನ್ನೆಲೆಯಲ್ಲಿ ಎಷ್ಟು ಕೆಲಸ ಮಾಡ್ತಾ ಇರ್ಬೋದು ಅನ್ನೋದನ್ನು ಬಹಳಷ್ಟು ಜನ ಯೋಚನೆ ಮಾಡಿರುವುದಿಲ್ಲ. ಇದು ಇಲ್ಲಿ ನಮಗೆ ಡಾಟಾ ಸೆಂಟರ್ನ ವಿಷಯ ಬರ್ತದೆ. ಇಷ್ಟನ್ನು ನಾವು ಮಾಡಬೇಕಾದ್ರೆ ಕಂಪ್ಯೂಟರ್ಗಳು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಲೆಕ್ಕಾಚಾರಗಳನ್ನೆಲ್ಲ ಮಾಡಬೇಕಾಗ್ತದೆ. ಮತ್ತು 100 ಕೋಟಿ ಜನ ಮಾಡ್ತಾ ಇದ್ದಾರೆ. ಅಷ್ಟು ಜನರನ್ನು ಸಪೋರ್ಟ್ ಮಾಡಬೇಕಾದ್ರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಂಪ್ಯೂಟರ್ಗಳು ಬೇಕಾಗ್ತದೆ. ಅದನ್ನು ಒಂದು ವಿಶೇಷ ತರಹದ ಕಂಪ್ಯೂಟರ್, ಅದಕ್ಕೆ ಸರ್ವರ್ ಅಂತ ಹೇಳ್ತಾರೆ ಕಂಪ್ಯೂಟರ್ನ ಭಾಷೆಯಲ್ಲಿ. ಈ ಸರ್ವರ್ ಅನ್ನುವ ಕಂಪ್ಯೂಟರ್ಗಳು ಬೇಕಾಗ್ತದೆ.
ಇಷ್ಟು ಸರ್ವರ್ಗಳನ್ನು ನೀವು ಎಲ್ಲಿ ಇಡುದು? ನಿಮ್ಮ ಆಫೀಸ್ನಲ್ಲಿ ಇಟ್ಟರೆ ಫೇಸ್ಬುಕ್ನವರ ಆಫೀಸ್ನಲ್ಲಿ ಕಂಪ್ಯೂಟರ್ ಇಡಬೇಕು, ಮನುಷ್ಯರಿಗೆ ಜಾಗ ಇಲ್ಲ. ಆದ್ರಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೋಸ್ಕರವೇ ಒಂದು ವಿಶೇಷವಾದ ವ್ಯವಸ್ಥೆ ಮಾಡ್ತಾರೆ. ಈ ವಿಶೇಷವಾದ ವ್ಯವಸ್ಥೆ ಬರೀ ಒಂದು ಜಾಗದ ಪ್ರಶ್ನೆಯೂ ಅಲ್ಲ, ಅದನ್ನು ಚಿಕ್ಕ ಮಗುವಿನ ಮಾಡಿದ ಹಾಗೆ ಲಾಲನೆ ಪಾಲನೆ ಮಾಡಬೇಕು. ಒಂದು ಕರೆಂಟ್ ಹೋಯ್ತು, ನಮ್ಮ ಕಂಪ್ಯೂಟರ್ ಆಫ್ ಆಯ್ತು ಅಂತ ಹೇಳುವಾಗಿಲ್ಲ, ಜನ ಬೈತಾರೆ, ಏನಪ್ಪಾ ಗೂಗಲ್ ಮಾಡಿದ್ರೆ ವರ್ಕೇ ಆಗ್ತಾ ಇಲ್ಲ ಅಂತ. ಹಾಗೆ ಎಷ್ಟೋ ಜನಕ್ಕೆ ಇಂಟರ್ನೆಟ್ ಸರಿ ಇದೆ ಅಂತ ನೋಡ್ಲಿಕ್ಕೆ ಗೂಗಲ್. ಇದೇ ರೀತಿ ಚಾಟ್ ಜಿಪಿಟಿಯಲ್ಲೂ ಕೂಡ ಅದೇ ತತ್ವ ತಾನೆ. ಆ ಕಂಪ್ಯೂಟರ್ಗಳನ್ನು ನಾವು ಅಷ್ಟು ಜತನದಿಂದ ಕಾಪಾಡಿಕೊಂಡು ಇಡಬೇಕಾಗ್ತದೆ. ಈಗ ನೀವು ಲ್ಯಾಪ್ಟಾಪ್ ಅನ್ನು ಉಪಯೋಗಿಸಿದ್ರೆ ಒಂದು ಉಪಯೋಗಿಸಿದ್ರೆ ಕಾಲಲ್ಲಿ ನಿಮ್ಗೆ ಬಿಸಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಲ್ಯಾಪ್ಟಾಪ್ ಅಂತ ನಿಜವಾಗಿದೆ ನಾವು ಲ್ಯಾಪ್ ಅಲ್ಲಿ ಉಪಯೋಗಿಸದೇ ಇಲ್ಲ, ಯಾಕಂದ್ರೆ ಸ್ವಲ್ಪ ಹೊತ್ತಿನಲ್ಲಿ ಬಿಸಿ ಆಗುತ್ತೆ, ಅದಕ್ಕೆ ಟೇಬಲ್ ಅಲ್ಲಿ ಇಟ್ಟು ಮಾಡ್ತೀವಿ. ಇದೇ ತತ್ವ ಅದಕ್ಕೂ ಅನ್ವಯ ಆಗ್ತದೆ. ಅದರಲ್ಲಿ ಒಂದು ವಿಶೇಷವಾದ GPU ಎಂಬ ಹೆಸರಿನ ಒಂದು ಇದನ್ನು ಉಪಯೋಗಿಸ್ತಾರೆ. ನಾವು ಕಂಪ್ಯೂಟರ್ಗಳಲ್ಲಿ CPU ಅಂತ ಮೊದಲೊಂದು ಪೆಟ್ಟಿಗೆ ಬರ್ತಾ ಇತ್ತು, ಈಗ ನಾವು ಲ್ಯಾಪ್ಟಾಪ್ ಅಲ್ಲಿ ಅದು ಪ್ರತ್ಯೇಕವಾಗಿರೋದಿಲ್ಲ, ಅದ್ರ ಒಳಗಡೆ ಇರ್ತದೆ. ಅದೇ ರೀತಿ GPU ಅಂತ, ಇದು ಗೇಮಿಂಗಿಗೋಸ್ಕರ ಬಂದಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬಂದದ್ದೇ ಅಲ್ಲ. ಅದು NVIDIA ಅನ್ನುವ ಕಂಪನಿಯವರು ಗೇಮ್ ಮಾಡುವಾಗ ಅದರಲ್ಲಿ ಗ್ರಾಫಿಕ್ಸ್ ಎಲ್ಲ ತೋರಿಸ್ಲಿಕ್ಕೋಸ್ಕರ ತಂದಂಥದ್ದು. ಆ GPUಗಳು AI ಬೇಕಾಗ್ತದೆ. ಆ GPUಗಳನ್ನ ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬೇಕಾಗ್ತದೆ. ಆದ್ರಿಂದ ಅದನ್ನು ಇಡ್ಲಿಕ್ಕೆ ಒಂದು ಪ್ರತ್ಯೇಕವಾದ ವ್ಯವಸ್ಥೆ ಬೇಕಾಗ್ತದೆ. ಅಲ್ಲಿ 24 ಗಂಟೆಯೂ ಕರೆಂಟ್ ಬೇಕು, 1 ನಿಮಿಷವೂ ಕರೆಂಟ್ ಹೋಗುವಾಗಿಲ್ಲ. ಅಲ್ಲಿ ಒಂದು ನೈಸರ್ಗಿಕ ಅವಘಡ ಆಯ್ತು, ಭೂಕಂಪ ಆಯ್ತು ಅಂತ ಇಟ್ಕೊಳ್ಳಿ, ಭೂಕಂಪ ಆಯ್ತು ಅಂತ ನಾಳೆ ಫೇಸ್ಬುಕ್ ಬಂದ್ ಮಾಡುವಾಗಿಲ್ಲ. ಅದರಿಂದ ಬ್ಯಾಕಪ್ ಬೇಕು. ಇಲ್ಲಿನ ಕಂಪ್ಯೂಟರ್ಗಳು ಫೇಲ್ ಆದ್ರೆ ಅಲ್ಲಿನ ಕಂಪ್ಯೂಟರ್ಗಳು ಕೆಲಸ ಮಾಡಬೇಕು. ನಾನು ಹೇಳಿದ ಬಿಸಿ ಆಗ್ತದೆ. ಹೀಗೆ ನೀವು ಲಕ್ಷಗಟ್ಟಲೆ ಕಂಪ್ಯೂಟರ್ಗಳು ಬಿಸಿ ಆದ್ರೆ ಆ ಬಿಸಿಯನ್ನು ಏನ್ ಮಾಡ್ತೀರಿ? ಅದಕ್ಕೆ ಕೂಲಿಂಗ್ ಮಾಡ್ಲಿಕ್ಕೆ, ತಂಪು ಮಾಡ್ಲಿಕ್ಕೆ ಅಂತಲೇ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ರೂಪಿಸಬೇಕು. ಸೊ ನೀವೀಗ ಒಂದು ಡಾಟಾ ಸೆಂಟರ್ ಅನ್ನುವ ಜಾಗದಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಮತ್ತೆ ಕನೆಕ್ಟಿವಿಟಿಯನ್ನು ನಿಮ್ಗೆ ಬೇಗ, ನೀವೀಗ ಅಮೆಜಾನ್ ಪ್ರೈಮ್ ಅಲ್ಲಿ ಒತ್ತಿದ ಕೂಡಲೇ ಬರ್ತದೆ ಅಂದ್ರೆ ಅದಕ್ಕೆ ಅವ್ರು ಆ ರೀತಿಯ ತಂತ್ರಗಳನ್ನೆಲ್ಲ ಮಾಡಿರ್ತಾರೆ. ಒಂದು ಈಗ ಅಮೆರಿಕದ ಡಾಟಾ ಸೆಂಟರ್ ಇಂದ ಇಲ್ಲಿಗೆ ಬರ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಅದಕ್ಕೆ ಕೆಲವು ತುಂಬಾ ಜನ ನೋಡೋ ಮೂವಿಗಳನ್ನೆಲ್ಲ ಯಾವ್ದಾದ್ರು ಇಂಡಿಯಾದ ಡಾಟಾ ಸೆಂಟರ್ ಹಾಕಿಟ್ಟಿರ್ತಾರೆ, ಅದರಿಂದ ಅದು ಬೇಗ ಬರುತ್ತೆ. ಈ ರೀತಿಯ ಅಂದ್ರೆ ಕನೆಕ್ಷನ್ಗೆ ಸಂಬಂಧಪಟ್ಟ ವಿಷಯಗಳನ್ನು ಡಾಟಾ ಸೆಂಟರ್ ನಲ್ಲಿ ಮಾಡ್ತಾರೆ. ಅಂದ್ರೆ ಅದು ವೇಗವಾಗಿ ಬರ್ಲಿಕ್ಕೆ ಏನೆಲ್ಲ ಬೇಕೋ ಅಂತಹ ವ್ಯವಸ್ಥೆಗಳನ್ನು ಅದರಲ್ಲಿ ಮಾಡ್ತಾರೆ. ಈ ಕೂಲಿಂಗಿಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, ನೀವು ಹಳೆ ಫಿಲ್ಮ್ ಅಲ್ಲೆಲ್ಲ ಒಂದು ಫೈಟಿಂಗ್ ಸೀನ್ ಅಲ್ಲಿ ಒಂದು ಕಾರ್ಖಾನೆ ಗೋಡೌನ್ ಅಂತ ಇರುತ್ತಲ್ಲ, ಆ ತರ ಒಂದಷ್ಟು ಪೈಪ್ಗಳು ಇದೆಲ್ಲ ಇಟ್ಟಿರ್ತಾರೆ. ಆಮೇಲೆ ಈ ಕಪಾಟಗಳು, ಸ್ಟೀಲ್ ರ್ಯಾಕ್ಗಳಂತ ಹೇಳ್ತಾರೆ ಅದನ್ನು, ಹೀಗೆ ರ್ಯಾಕ್ಗಳನ್ನ ಇಟ್ಟಿರ್ತಾರೆ, ಅದರೆಲ್ಲ ಹೀಗೆ ಸರ್ವರ್ಗಳನ್ನ ಇಟ್ಟಿರ್ತಾರೆ. ಇಡೀ ಕೂಲಿಂಗ್ ಸಿಸ್ಟಮಿಗೆ ಇಡೀ ಇದರಲ್ಲಿ ಪೈಪ್ಗಳಿರುತ್ತೆ. ಆ ಪೈಪಲ್ಲಿ ತಂಪಾದ ನೀರು ಅಥವಾ ಬೇರೆ ಕೂಲೆಂಟು ಇದೆಲ್ಲ ಸರ್ಕ್ಯುಲೇಟ್ ಆಗಿ 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 ಅದು ನಮ್ಮ ಲ್ಯಾಪ್ಟಾಪ್ ಅಲ್ಲೆಲ್ಲ ಫ್ಯಾನ್ ಇರುತ್ತೆ. ಅದೇ ರೀತಿ ಆ ಫ್ಯಾನ್ ಅನ್ನ ಎಷ್ಟು ಫ್ಯಾನ್ ಇಡ್ತೀರಿ, ಹಾಗಾಗಿ ಈ ರೀತಿಯ ಕೂಲಿಂಗ್ ಸಿಸ್ಟಮ್ ಅನ್ನು ಉಪಯೋಗಿಸ್ತಾರೆ. ನಮ್ಮ ನೋಡುಗರಿಗೆ ಈ ಒಂದು ಡೇಟಾ ಸೆಂಟರ್ನ ಸೈಜ್ ಎಷ್ಟು ದೊಡ್ಡದಾಗಿರುತ್ತೆ ಅನ್ನೋದೊಂದು ಪಿಕ್ಚರ್ ಬರಲಿ ಅಂತ, ಸಾಮಾನ್ಯವಾಗಿ ಒಂದು ಡೇಟಾ ಸೆಂಟರ್ ಎಷ್ಟು ದೊಡ್ಡದಾಗಿರುತ್ತೆ? ಬೇರೆ ಬೇರೆ ಗಾತ್ರದ ಡಾಟಾ ಸೆಂಟರ್ಗಳು ಇರ್ಲಿಕ್ಕೆ ಸಾಧ್ಯ ಇದೆ. ಈ ಕೆಲವು ಸಣ್ಣ ಕಂಪನಿ ಆದ್ರೆ ಅಲ್ಲೇ ಒಂದು 2 ರೂಮ್ ಕೊಟ್ರೆ ಸಾಕು. ಈಗ ನಾನು ಮೊದಲು ಸಿಟಿ ಫೈಬರ್ ನೆಟ್ ಅನ್ನೋ ಕಂಪನಿ ಇದೆ, ನಮ್ದೊಂದು ಕಂಪನಿ ಒಳಗೆ ಒಂದು ಡಾಟಾ ಸೆಂಟರ್ ಅಂತ ಇತ್ತು, 2 ಕೋಣೆ ಅಷ್ಟೇ. ಮಧ್ಯಮ ಗಾತ್ರದ್ದು ಇದೆ, ಹೈಪರ್ ಸ್ಕೇಲ್ ಅಂತ ಬೃಹತ್ ಪ್ರಮಾಣದ ಅಗಾಧವಾದ ಗಾತ್ರದ್ದು ಇದೆ. ಆದ್ರೆ ಸಾಧಾರಣವಾಗಿ ನಾವು ಬಹಳಷ್ಟು ಡಾಟಾ ಸೆಂಟರ್ಗಳು ಒಂದು 10 ಫುಟ್ಬಾಲ್ ಫೀಲ್ಡ್ ಅಷ್ಟು ದೊಡ್ಡ ಇರ್ತದೆ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಡೇಟಾ ಸೆಂಟರ್ಗೆ ನಾವು ಕೂಲಿಂಗ್ ಮಾಡಬೇಕು. ಅಷ್ಟು ರ್ಯಾಕ್ಗಳಲ್ಲಿ ಅಷ್ಟು ಇದ್ಗಳನ್ನ ಇಟ್ಟಿರ್ತಾರೆ. ಒಂದೊಂದು CPU ಅಂತ ನೀವು ತಿಳ್ಕೊಂಡ್ರೆ ಪೂರ್ತಿ ರ್ಯಾಕ್ ಅಲ್ಲಿ ಹೇಗೆ ಒಂದು ಗ್ರಂಥಾಲಯದಲ್ಲಿ ಕಪಾಟ ಪುಸ್ತಕಗಳು ಇಟ್ಟಿರ್ತಾರೋ ಹಾಗೆ ಬರೀ ಸರ್ವರ್ಗಳನ್ನ ಇಟ್ಟಿರ್ತಾರಲ್ಲ, ಅಷ್ಟಕ್ಕೆ ಬೇಕಾದಂತ ಕೂಲಿಂಗ್ ವ್ಯವಸ್ಥೆಗೆ ಸುಮಾರಾಗಿ ದಿನಕ್ಕೆ 20 ಲಕ್ಷ ಲೀಟರ್ನಷ್ಟು ನೀರು ಬೇಕಾಗ್ತದೆ. ಇನ್ನು ಎಲೆಕ್ಟ್ರಿಸಿಟಿ ಎಷ್ಟು ಬೇಕು? ಈ ಪ್ರಮಾಣದ ರಾಕ್ಷಸ ಗಾತ್ರದಲ್ಲಿ ಅದು ಇದನ್ನೆಲ್ಲ ಬಯಸುವುದರಿಂದಾಗಿ ಈಗ ಎಲ್ಲಿಯವರೆಗೆ ಮುಟ್ಟಿದೆ ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿ ಈ ಕಂಪನಿಗಳೆಲ್ಲ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮುಂದೆ ನಮಗೆ ಬೇಕಾದಂತ ವಿದ್ಯುತ್ ಶಕ್ತಿಯನ್ನು ನಾವೇ ತಯಾರಿಸಿಕೊಳ್ತೇವೆ ಅನ್ನುವಲ್ಲಿವರೆಗೆ ಮುಟ್ಟಿದೆ. ಯಾಕಂದ್ರೆ ಇದೀಗ ವರ್ಜೀನಿಯಾ, ಜಾರ್ಜಿಯಾ ಈ ಸ್ಟೇಟ್ ಅಲ್ಲೆಲ್ಲ ತುಂಬಾ ಡಾಟಾ ಸೆಂಟರ್ಗಳಿದೆ. ಅಲ್ಲಿನ ಅಮೆರಿಕದಂತಹ ದೇಶದಲ್ಲಿ ಅಲ್ಲಿನ ಜನರಿಗೆ ಎಲೆಕ್ಟ್ರಿಸಿಟಿ ಕೊರತೆ ಆಗುವಷ್ಟು ಮಟ್ಟಿಗೆ ಇವುಗಳು ಹೇಳ್ಕೊಳ್ತಾ ಇರೋದ್ರಿಂದ ಮುಂದೆ ಈಗ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಇಂತಹ ನವೀಕರಿಸಬಹುದಾದಂತಹ ವಿದ್ಯುತ್ತಿನ ಮೂಲಗಳ ಮೇಲೆ ನಾವು ದುಡ್ಡು ಹಾಕ್ತೇವೆ ಅಂತ ಆ ಕಂಪನಿಗಳು ಸಾರ್ವಜನಿಕವಾಗಿ ಹೇಳಿಕೆ ಕೊಡುವಲ್ಲಿವರೆಗೆ ಮುಟ್ಟಿದೆ. ನೀರನ್ನು ರೀಸೈಕಲ್ ಮಾಡ್ಲಿಕ್ಕೆ ಇದು ಮಾಡ್ತೇವೆ. ಈ ಎಲ್ಲ ಹೇಳಿಕೆಗಳಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, 2030ಕ್ಕೆ ನಾವು $50 ಬಿಲಿಯನ್ ಹಾಕ್ತೇವೆ. ಹೀಗೆ $ಬಿಲಿಯನ್ ಲೆಕ್ಕ. ನೀರನ್ನು ನವೀಕರಿಸಿ ಕೊಡ್ಲಿಕ್ಕೆ ರೀಸೈಕ್ಲಿಂಗ್ ಮಾಡ್ತೇವೆ, ಅದಕ್ಕೊಂದು $50 ಬಿಲಿಯನ್. ಹೀಗೆಲ್ಲ ಒಂದು ಇದು ನೀವು ಊಹಿಸಬಹುದು. ಈಗ ನಾವು ಲಿಂಗನಮಕ್ಕಿ ಡ್ಯಾಮ್ ಇದ್ದಾಗೆ ಒಂದು ಕಂಪನಿಯವರೇ ಅವರಿಗೆ ಬೇಕಾದ ವಿದ್ಯುತ್ ಶಕ್ತಿಯನ್ನು ತಯಾರಿಸುವುದು ಅಂತ ಹೇಳಿದ್ರೆ ನೀವು ಅದಕ್ಕೆ ಎಷ್ಟು ಪ್ರಮಾಣದ ದುಡ್ಡು ಬೇಕು ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಬಹುದು. ಮತ್ತೆ ಸೋಲಾರ್ ಇದು
ವಿಂಡ್ ಟರ್ಬೈನ್ ಗಳನ್ನು ಹಾಕೋದು ಅದೆಲ್ಲ ಬೇರೆ ಕಡೆಗಳಲ್ಲಿ ಮಾಡ್ತಾರೆ. ಮತ್ತೆ ಅದರೊಳಗೆ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಇಟ್ಟು ಅದರ ಮೂಲಕ ಅಣು ವಿದ್ಯುತ್ ಶಕ್ತಿಯನ್ನು ನಾವು ಉತ್ಪಾದಿಸ್ತೇವೆ ಅನ್ನುವಷ್ಟು ಮಟ್ಟಕ್ಕೆ ಹೋಗಿದೆ. ನಾವು ಅದನ್ನು ಕಲ್ಪಿಸಿರಲಿಲ್ಲ. ಇಲ್ಲಿ ನಾವು ಯಾವುದೋ ಒಂದು ಕಂಪನಿಯವರು ಅವರಿಗೆ ಬೇಕಾದ ವಿದ್ಯುತ್ತನ್ನು ಅವರೇ ತಯಾರಿಸಿಕೊಳ್ತಾರೆ ಅನ್ನುವಂಥ ಸನ್ನಿವೇಶಗಳು ಬಹಳ ಕಡಿಮೆ ನಮ್ಮಲ್ಲಿ ಬಂದದ್ದು. ಹಾಗೆ ಆ ಪ್ರಮಾಣದಲ್ಲಿ ವ್ಯವಹಾರಗಳಾಗೋದ್ರಿಂದ ಎಲ್ಲವೂ $1 ಬಿಲಿಯನ್ ಆ ಲೆಕ್ಕದಲ್ಲೇ ಖರ್ಚು. ಅದರಿಂದ ಯಾವ ಸಣ್ಣ ಪುಟ್ಟ ಕಂಪನಿಗಳಿಗೆಲ್ಲ ಅದಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಈ GPU ಅಂತ ಹೇಳಿದೆ ಅಲ್ಲ, ಅದು ಕೂಡ ಬಹಳ ಕಾಸ್ಟ್ಲಿ. ಒಂದು ತಕ್ಕ ಮಟ್ಟಿಗೆ ಆಗ್ಲಿಕ್ಕೆ ಒಂದು 10-15 ಸಾವಿರ GPUಗಳು ಬೇಕು ಅಂತ ಆದ್ರೆ $1 ಬಿಲಿಯನ್ ಆ ಮಟ್ಟದ ಇದು ಬೇಕಾಗ್ತದೆ. ಮತ್ತೆ ಎಲ್ಲಿಯವರೆಗೆ ಬಂದಿದೆ ಅಂತ ಹೇಳಿದ್ರೆ, ಎಲ್ಲರೂ ಈ AI ಹುಚ್ಚಿನಿಂದ ಬಿದ್ದಿರೋದ್ರಿಂದ ಅದರ ಪ್ರೊಡಕ್ಷನ್ ಸಾಕಾಗ್ತಾ ಇಲ್ಲ. ಹಾಗಾಗಿ ಮೊದಲು ಕೇಳಿದವರಿಗೆ ಮಾತ್ರ ಅಂತ ನಾವು ಕೋವಿಡ್ ಟೈಮಲ್ಲಿ ದುಡ್ಡು ಇಷ್ಟೇ $500 ಅಂತ ಇದು ಡಿಮಾನಿಟೈಸೇಷನ್ ಸಮಯದಲ್ಲಿ ಆಗಿತ್ತಲ್ಲ, ದುಡ್ಡು ಬೇಕಂದ್ರೆ ಸಿಗೋದಿಲ್ಲ ಅಂತ ಆ ರೀತಿಯ ಒಂದು ಪರಿಸ್ಥಿತಿ. ಹಾಗಾಗಿ ಉದಾಹರಣೆಗೆ ಇಂಡಿಯಾದಲ್ಲಿ ಭಾರತದಲ್ಲಿ ಇದರ ಬಗ್ಗೆನ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದಾಗ ಎನ್ವಿಡಿಯಾದವರು GPU ಕೊಡ್ತಾ ಇರಲಿಲ್ಲ. ಆಮೇಲೆ ಏನಾಯ್ತು, ಎನ್ವಿಡಿಯಾದ CEO ಹುಯಾಂಗ್ ಅಂತ ಒಬ್ಬರಿದ್ದಾರೆ, ಅವರು ಬಂದು ಮೋದಿಯವರು ಅವ್ರ ಹತ್ರ ಮಾತಾಡಿ ನಮ್ಮ ದೇಶಕ್ಕೆ ಸ್ವಲ್ಪ GPU ಕೊಡಿ ಅಂತ ಅವ್ರು ಹೇಳಿ ಪ್ರಭಾವ ಬೀರಿ ನಮ್ಗೆ GPU, ಆಮೇಲೆ ಅವರೊಂದು 10,000 GPU ಕೊಡಿ ಫಸ್ಟ್ ಅಂತ ಹೇಳಿ ಬರುವಾಗ ಆ ಮಟ್ಟಕ್ಕೆ ಇದಾಯ್ತು. ಏನು ಅದರ ಕೊರತೆ. ಹಾಗಾಗಿ ಅದು ಖರ್ಚು, GPUಗಳ ಖರ್ಚು, ಡಾಟಾ ಸೆಂಟರ್ಗಳ ಖರ್ಚು, ವಿದ್ಯುತ್ ಶಕ್ತಿಗೆ ಖರ್ಚು, ನೀರಿಗೆ ಖರ್ಚು, ಮತ್ತು ಇದನ್ನೆಲ್ಲ ಅವರೇ ಉತ್ಪಾದಿಸುವುದಕ್ಕೆ ಪ್ರತ್ಯೇಕ ಖರ್ಚು. ಈಗ ನಾವು ಇದಾದ್ರೆ ಬಿಲ್ ಕಟ್ಟಿದ್ರೆ ಆಯ್ತು, ಮನೆಗೆ ಇಷ್ಟು ಕರೆಂಟ್ ನಮ್ಮ ಫ್ಯಾಕ್ಟರಿಗೆ ಬೇಕು, ಬಿಲ್ ಕಟ್ಟುದು. ಈಗ ಇಲ್ಲಿ ಪೀಣ್ಯದಲ್ಲಿರುವ ಕಾರ್ಖಾನೆಗಳೆಲ್ಲ ಆಗಿದೆ. ಇದು ಹಾಗಲ್ಲ, ಅವರೇ ಅದನ್ನು ತಯಾರಿಸಬೇಕು ಅಂತ. ಅದರ ಘಟಕ, ಅದಕ್ಕೆ ಬೇಕಾದಂತ ಮೂಲಭೂತ ವ್ಯವಸ್ಥೆಗಳು, ಅದಕ್ಕೆ ಬೇಕಾದ ಯಂತ್ರ ಸಾಮಗ್ರಿ, ಇದೆಲ್ಲದರ ಖರ್ಚು ಬರ್ತದೆ. ಹಾಗಾಗಿ ಇದು ಬಹಳ ದೊಡ್ಡ ಮಟ್ಟದ ಖರ್ಚನ್ನು ಬಯಸುವಂತಹ ವಿಷಯ. ಸಣ್ಣ ಪುಟ್ಟವರೆಲ್ಲ ಕೈ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ. ಹಾಗಾಗಿ ಇಷ್ಟು ದುಡ್ಡನ್ನ ಹಾಕಬೇಕಾಗಿದ್ರಿಂದ ನೀವು ಈಗ ನೋಡಿರುವ ಬೆಳವಣಿಗೆಯು ಹಾಗೆ. ಮೊದಲು ಡೀಪ್ ಮೈಂಡ್ ಅನ್ನೋ ಒಂದು ಕಂಪನಿಯವರು ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ರು, UK ಬೇಸ್ಡ್ ಕಂಪನಿ. ಅದರಲ್ಲಿ ಡೆಮಿಸ್ ಹಸಾಬಿಸ್ ಅಂತ ಒಬ್ಬರಿದ್ರು, ಮುಸ್ತಫಾ ಸಲೇಮಾನ್, ಶೇನ್ ಲೆಗ್, ಇವ್ರು 3 ಜನ ಸೇರಿ ಮಾಡಿದ್ರು. ಈ ಕಡೆಯಲ್ಲಿ OpenAI ಅಂತ ಒಂದು ಕಂಪನಿ ಇತ್ತು. ಇವರೆಲ್ಲ ಮಾಡ್ತಾ ಒಂದು ಲೆವೆಲ್ಗೆ ಬಂದ್ಮೇಲೆ ಅವ್ರಿಗೆ ಏನ್ ಗೊತ್ತಾಯ್ತು ಅಂದ್ರೆ, ದೊಡ್ಡ ಮೊತ್ತದ ದುಡ್ಡು ಹಾಕೋರಿಲ್ಲ ಅಂದ್ರೆ ನಮ್ಗೇನು ಮಾಡ್ಲಿಕ್ಕೆ ಆಗುದಿಲ್ಲ ಎಂಬುದು ಗೊತ್ತಾಯ್ತು. ಹಾಗಾಗಿ ಇದಕ್ಕೆ OpenAIಗೆ ಒಂದು ಕಾಲದಲ್ಲಿ ಎಲಾನ್ ಮಸ್ಕ್ ಇದ್ದ, ಆಮೇಲೆ ಜಗಳ ಆಗಿ ಅವರು ಪ್ರತ್ಯೇಕ ಆದ್ರು. ಹಾಗಾಗಿ ಮೈಕ್ರೋಸಾಫ್ಟ್ ಅವರು ದುಡ್ಡು ಹಾಕಿದ್ರು. ಹಾಗಾಗಿ ಅದೀಗ ChatGPT ಬಂದದ್ದು ಆ ಮೂಲದಿಂದ. ಹಾಗೆ ಗೂಗಲ್ನವ್ರು ಯಾವುದನ್ನು ಮಾಡಿದ್ರು, ಅದು ಈ ಡೀಪ್ ಮೈಂಡ್ ಅನ್ನೋ ಕಂಪನಿ. ಆದ್ರಿಂದ ಗೂಗಲ್ನಂತ ದೊಡ್ಡ ಕಂಪನಿ, ಮೈಕ್ರೋಸಾಫ್ಟ್ ನಂತ ದೊಡ್ಡ ಕಂಪನಿ, ಅವ್ರ ಹತ್ರ ಇದ್ದ ಕಂಪ್ಯೂಟರ್ ಸಾಮರ್ಥ್ಯವನ್ನು ಕೊಟ್ಟರು. ಹೀಗೆಲ್ಲ ಮಾಡಿದ್ರಿಂದಾಗಿ ಇದು ಸಾಧ್ಯ ಆಯ್ತು. ಅವ್ರು ಮಾಡುವಾಗ ಅವರಿಗೆ ಒಂದು ಯೋಚನೆ ಇತ್ತು, ಇದ್ರೆಲ್ಲ ಚಿಲ್ಲರೆ ಪಿಲ್ಲರೆ ಲೆಕ್ಕನೇ ಅಲ್ಲ, ಎಲ್ಲ $1 ಬಿಲಿಯನ್ ಲೆಕ್ಕ. ಬಿಲಿಯನ್ ಮುಂದೆ ಎಷ್ಟು 0 ಇದೆ ಅಂತ ನಾವು ಯೋಚನೆ ಮಾಡಬೇಕು. ಯಾಕೆ ಹಾಕ್ತಾರೆ ಅವರು ಅನ್ನೋದು. ಅವರಿಗೆ 2 ಉದ್ದೇಶ ಇದೆ. ಒಂದು, ಏನೇ ಲೇಟೆಸ್ಟ್ ಟ್ರೆಂಡ್ ಇದ್ರು ಮೊದಲು ನಾವು ಹೋಗಿ ಅದರ ಮೇಲೆ ನಮ್ಮ ಪ್ರಭುತ್ವವನ್ನು ಸ್ಥಾಪಿಸಬೇಕು. ಏನು ಉಪಯೋಗ ಆಗ್ತದೆ ಅಂತ ಆಮೇಲೆ ನೋಡೋಣ. ಶ್ರೀಮಂತ್ರದಲ್ಲಿ ಇರ್ತಲ್ಲ, ಮೊದಲು ಖರೀದಿ ಮಾಡಿ ಆಮೇಲೆ ಏನ್ ವ್ಯಾಪಾರ ಮಾಡ್ಬೇಕಂತ ಆಮೇಲೆ ನೋಡೋಣ ಅಂತ ಆ ಒಂದು ದೃಷ್ಟಿ. ಎರಡನೇದು, ಅವ್ರು ಈಗಾಗಲೇ ಅವರ ಪ್ರಾಡಕ್ಟ್ಗಳು ಏನಿದೆಯೋ ಆ ಪ್ರಾಡಕ್ಟ್ ಅನ್ನು ಇದನ್ನು ಉಪಯೋಗಿಸಿ ಹೇಗೆ ಉತ್ತಮಗೊಳಿಸಬಹುದು ಅಂತ. ಈಗ ಮೈಕ್ರೋಸಾಫ್ಟ್ನವರು ಅವರಿಗೆ ಬಹಳ ದೊಡ್ಡ ಬಿಸ್ನೆಸ್ ಅಂತ ಹೇಳಿದ್ರೆ ಕ್ಲೌಡ್ ಬಿಸ್ನೆಸ್. ಕ್ಲೌಡ್ ಅಂದ್ರೆ ಆಗ ಹೇಳಿದ ಹಾಗೆ ಕಂಪ್ಯೂಟರ್ಗಳನ್ನು ಅವರ ಕಟ್ಟಡಗಳಲ್ಲಿ ಇಟ್ಟು ಕೊಡುವಂತ. ಈಗ ನೀವೊಂದು ಬ್ಯಾಂಕ್ ಅಂತ ಇಟ್ಕೊಳ್ಳಿ, ನಿಮ್ಗೆ ಬ್ಯಾಂಕಿನ ಕೆಲಸ ಮಾಡ್ಲಿಕ್ಕೆ ತುಂಬಾ ಕಂಪ್ಯೂಟರ್ಗಳು ಬೇಕಾಗ್ತದೆ. ಆ ಕಂಪ್ಯೂಟರ್ಗಳನ್ನು ಒಂದ್ ಕಡೆಯಲ್ಲಿ ಇಟ್ಟರೆ ಅದನ್ನೆಲ್ಲ ಅವರೇ ನೋಡ್ಕೊಳ್ತಾರೆ. ಅದನ್ನು ಜಾಗ್ರತೆಯಿಂದ ನೋಡಿಕೊಳ್ಳುವುದು, ಡಾಟಾ ಸೆಂಟರ್ನ ವಿಷಯಗಳು ಅದನ್ನೆಲ್ಲ ಮಾಡ್ತಾರೆ. ಇಂಥದ್ದೊಂದು ಕ್ಲೌಡ್ ಬಿಸ್ನೆಸ್. ಅದೇ ರೀತಿ ಅವರ ಮೈಕ್ರೋಸಾಫ್ಟ್ ವರ್ಡ್, ಎಕ್ಸೆಲ್ ಇದೆಲ್ಲ, ಇವುಗಳಿಗೆ AI ಇಂದ ಏನು ಪ್ರಯೋಜನ ಆಗಬಹುದು ಎಂಬ ದೃಷ್ಟಿಯಿಂದಲೂ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಇದರಲ್ಲಿ AI ಬೇಸ್ಡ್ ಈ ರೀತಿ ಪ್ರೊಟೆಕ್ಷನ್ ಇದೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ದುಡ್ಡು ತಗೊಳ್ಳೋದು ಕಂಪನಿಗಳಿಂದ. ಅವರ ಈ ಬಿಸ್ನೆಸ್ ಕೂಡ ಹಾಗೆ $1 ಟ್ರಿಲಿಯನ್ ಬಿಸ್ನೆಸ್ ಇರೋದ್ರಿಂದ ಎಲ್ರಿಗೂ ಒಂದು $10,000 ಹೆಚ್ಚು ಹಾಕಿದ್ರೆ ಅಲ್ಲಿಯೂ ಅವರಿಗೆ ಒಂದು ದುಡ್ಡು ಮಾಡಬಹುದು. ಅದು ಒಂದು. ಆಮೇಲೆ ಹೊಸ ಫೀಚರ್ಗಳಾದಾಗೆ ಎಲ್ಲ ಕಂಪನಿಗಳಿಗೆ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಆಗಿ ಮಾರಬಹುದು. ಈಗ ನೀವೇನೋ ಒಂದು ಡಬ್ಬಿಂಗ್ ಸ್ಟುಡಿಯೋ ಮಾಡ್ತೀರಿ, ನಮ್ಮ AI ಸಾಫ್ಟ್ವೇರ್ ಯೂಸ್ ಮಾಡಿದ್ರೆ ಈ ಡಬ್ಬಿಂಗ್ ಸುಲಭ ಆಗುತ್ತೆ ಅಂತ ಹೇಳಿ ನಿಮ್ಗೊಂದು ವರ್ಷಕ್ಕೊಂದು $5 ಲಕ್ಷ ಕೊಟ್ಟರೆ ನಿಮ್ಗೆ ಇದು ಕೊಡ್ತೀವಿ ಅಂತ ನಿಮ್ಗೆ ಕೊಡೋದು. ಹೀಗೆ ಬೇರೆ ಬೇರೆ ಕಂಪನಿಗಳಿಗೆ ಈಗಾಗಲೇ ಹಾಗಾಗಿದೆ. ದೊಡ್ಡ ಕಂಪನಿಗಳೆಲ್ಲ ಅವರಿಗೆ ಬೇಕಾದಂತಹ ಒಂದು ಸಬ್ಸ್ಕ್ರಿಪ್ಷನ್ ಅನ್ನ ದುಡ್ಡು ಕೊಟ್ಟು ತಗೊಳ್ಳೋದು. ಅದನ್ನು ಸ್ವಲ್ಪ ಅವ್ರಿಗೆ ಬೇಕಾದಾಗ ಮಾಡಿರ್ತಾರೆ. ಈಗ ಸಾಫ್ಟ್ವೇರ್ ಕಂಪನಿಗಳಿಗೆಲ್ಲ ಏನ್ ತೊಂದರೆ ಅಂದ್ರೆ, ಅವರ ಗ್ರಾಹಕರ ಡಾಟಾವನ್ನು ಅವರು ಅತ್ಯಂತ ಜಾಗ್ರತೆಯಿಂದ ಕಾಪಾಡಿಕೊಳ್ಬೇಕು. ಈಗ ನೀವೊಂದು ಇನ್ಫೋಸಿಸ್ ಅಂತ ತಿಳ್ಕೊಳ್ಳಿ, ನೀವೊಂದು ಬ್ಯಾಂಕ್ ಆಫ್ ಅಮೆರಿಕಾಕ್ಕೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ. ಬ್ಯಾಂಕ್ ಆಫ್ ಅಮೆರಿಕಾದವ್ರು ಏನ್ ಹೇಳ್ತಾರೆ,
ನಮ್ಮ ಎಲ್ಲ ಮಾಹಿತಿಯು ಅತ್ಯಂತ ಗೌಪ್ಯವಾಗಿ ಇರತಕ್ಕದ್ದು, ಯಾವುದೇ ಮಾಹಿತಿ ಸೋರಿಕೆ ಆಗುವಾಗಿಲ್ಲ ಬ್ಯಾಂಕು. ಹೌದು. ಆಗ ಇವರಿಗೆ ಈಗ ChatGPT ಗೂಗಲ್ ನಲ್ಲಿ ಉಪಯೋಗಿಸಿದ್ರೆ ಡಾಟಾ ಎಲ್ಲ ಸೋರಿಕೆ ಆಗ್ತದೆ ಅಲ್ವಾ. ಆಗ ChatGPT ಅವ್ರು ಏನ್ ಹೇಳ್ತಾರೆ, ನಿಮ್ಗೆ ನಾವೊಂದು ಸ್ಪೆಷಲ್ ಇದು ಮಾಡ್ಕೊಡ್ತೀವಿ, ಇದರಲ್ಲಿ ನೀವು ಬಳಸಿದ ಡಾಟಾ ಎಲ್ಲಿಯೂ ಹೊರಗೆ ಸೋರಿಕೆ ಆಗುದಿಲ್ಲ, ಅದನ್ನ ನಾವು ಮುಂದೆ ಯಾವುದಕ್ಕೂ ಬಳಸಿ ಕೊಡುದಿಲ್ಲ, ಹಾಗೆ ಮಾಡ್ಬೇಕಾದ್ರೆ ನಮ್ಗೊಂದು 5 ಕೋಟಿ ಕೊಡಿ. ಹೀಗೆ ಅಂದ್ರೆ ಬೇರೆ ಬೇರೆ ಕಂಪನಿಗಳಿಗೆ ಅವರು ಅವರ ಅಗತ್ಯಗಳಿಗೆ ಬೇಕಾದ ಹಾಗೆ ಅದನ್ನು ಮಾರ್ಪಡಿಸಿ ಅದಕ್ಕೆ ಇಷ್ಟು ದುಡ್ಡು ಕೊಡಿ ಅಂತ ಹೇಳಿ ಕೊಡುವಂಥದ್ದು. ಅದು ಇನ್ನೊಂದು ಮಾಡೆಲ್. ಮತ್ತೆ ಇಂಡಿವಿಜುವಲ್ ವ್ಯಕ್ತಿಗಳಿಗೂ ಕೂಡ, ಈಗ ಒಬ್ಬ ಕವರ್ ಪೇಜ್ ಡಿಸೈನ್ ಮಾಡುವವನು ಇರ್ತಾನೆ, ಕಾಪಿ ರೈಟರ್ ಇರ್ತಾನೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ, ಅವರುಗಳಿಗೆಲ್ಲ ಅವರ ಕೆಲಸಗಳಿಗೆ ಬೇಕಾದ ಉಪಯೋಗಕ್ಕಾಗಿ ಒಂದಿಷ್ಟು ಸಬ್ಸ್ಕ್ರಿಪ್ಷನ್, ಸ್ವಲ್ಪ ಸಣ್ಣ ಪ್ರಮಾಣ, ಕಂಪನಿಗಳ ಹತ್ರ ಆದ್ರೆ ಜಾಸ್ತಿ ದುಡ್ಡು ಕೇಳೋದು, ವ್ಯಕ್ತಿಗಳ ಹತ್ರ ಆದ್ರೆ ಸ್ವಲ್ಪ ಕಡಿಮೆ ದುಡ್ಡು ಕೇಳೋದು, ಅಂತವರಿಗೆ ಅದರ ಪ್ರಯೋಜನ ಅವರಿಗೆ ಕಾಣ್ಲಿಕ್ಕೆ ಸಿಗ್ತದೆ. ಮೊದಲು ನೀನು 1 ವಾರ ಕೂತ್ಕೊಂಡು ಬರೀಬೇಕಾದಂತಹ ಒಂದು ಪ್ರಪೋಸಲ್ ಅಥವಾ ಕಾಪಿ ರೈಟಿಂಗ್ ನ ಕೆಲಸವನ್ನು ಇದು ಅರ್ಧ ಗಂಟೆಯಲ್ಲಿ ಮಾಡಿಕೊಡ್ತದೆ. ಹಾಗಾಗಿ ಅವರಿಗೂ ಅದರ ಲಾಭವನ್ನು ಅವರು ಮನಗಾಣುವುದರಿಂದಾಗಿ ಅವರು ಅದಕ್ಕೆ ಅಷ್ಟು ದುಡ್ಡು ಕೊಟ್ಟು ತಗೊಳ್ತಾರೆ. ನಾವು ಮೈಕ್ರೋಸಾಫ್ಟ್ ನ ಉದಾಹರಣೆ ಕೊಡ್ತಾ ಇದ್ದೇವೆ. ಹಾಗೆ ನಾವು ಗೂಗಲ್ ಅಂತ ತಕೊಂಡ್ರೆ, ಗೂಗಲ್ ಅಂದ್ರೆ ಏನು? ನಮ್ಮ ದೃಷ್ಟಿಯಿಂದ ಸರ್ಚ್ ಇಂಜಿನ್, ಆದ್ರೆ ಅವರ ದೃಷ್ಟಿಯಿಂದ ಅದೊಂದು ಜಾಹೀರಾತು ಹಾಕ್ಲಿಕ್ಕೆ ಇರುವಂತಹ ಜಾಗ. ನಾವೀಗ ರಸ್ತೆಗಳಲ್ಲಿ ಒಂದು ಫ್ಲೆಕ್ಸ್ ಹಾಕಿರ್ತಾರೆ, ಇಲ್ಲಿ ಜಾಹೀರಾತು ಹಾಕಲು ಈ ಸಂಖ್ಯೆಯನ್ನು ಸಂಪರ್ಕಿಸಿ. ಗೂಗಲ್ ಅದೇ ನಿಜವಾಗಿ ಅವರಿಗೆ ಬರುವ ದುಡ್ಡೆಲ್ಲವೂ ಆಡ್ ರೆವೆನ್ಯೂ ಅಂತ ಹೇಳ್ತಾರಲ್ಲ, ಜಾಹೀರಾತಿನಿಂದ ಬರುವ ದುಡ್ಡು. ಅನ್ನು ಉಪಯೋಗಿಸಿ ಆ ಆಡ್ ರೆವೆನ್ಯೂವನ್ನು ಹೇಗೆ ಹೆಚ್ಚು ಮಾಡಬಹುದು ಎನ್ನುವುದು ಗೂಗಲ್ ನ ಆಸಕ್ತಿ ವಿಷಯ ಆಗಿರ್ತದೆ. ಮತ್ತೆ ಅವರ ಮೇನ್ ಬಿಸ್ನೆಸ್ ಏನು? ಸರ್ಚಿನಲ್ಲಿ ಈಗ ಬರ್ತಾ ಇರುವಂತಹ ಉತ್ತರಗಳಿಗಿಂತ ಒಳ್ಳೆ ಉತ್ತರವನ್ನು ಎ ಮೂಲಕ ನಾವು ಹೇಗೆ ತೆಗಿಬಹುದು ಅಂತ. ಹೀಗೆ ಅಂದ್ರೆ ಅವರು ಈಗಾಗಲೇ ಇರುವ ಬಿಸ್ನೆಸ್ ಅನ್ನು ಇದನ್ನು ಬಳಸಿ ಹೇಗೆ ಹೆಚ್ಚು ಪ್ರಯೋಜನಕಾರಿಯಾಗಿ ಹೆಚ್ಚು ಲಾಭದಾಯಕವಾಗಿ ಮಾಡಬಹುದು, ಮತ್ತೆ ಹೊಸ ರೀತಿಯಲ್ಲಿ ಸಬ್ಸ್ಕ್ರಿಪ್ಷನ್ ನ ದುಡ್ಡನ್ನು ಹೇಗೆ ತಗೊಳ್ಬಹುದು ಅನ್ನೋದು ಅವರ ದೃಷ್ಟಿಯಾಗಿ ಇರ್ತದೆ. ಹಾಗಾಗಿ ಆ ಕಂಪನಿಗಳಿಗೆ ದುಡ್ಡು ಹಾಕ್ತಾರೆ, ಇಲ್ಲಾಂದ್ರೆ ಅವ್ರು ಯಾಕೆ ಹಾಕ್ತಾರೆ ಬಿಲಿಯನ್ಸ್ ಆಫ್ ಡಾಲರ್? ಈ ಪ್ರಶ್ನೆಗೆ ಅದು ಉತ್ತರ. ಸೊ ಅಂದ್ರೆ ಈ ಹೊತ್ತಿನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಎ ಮೇಲೆ ಸಾಕಷ್ಟು ಹೂಡಿಕೆಯನ್ನ ಮಾಡ್ತಾ ಇವೆ. ಮತ್ತೆ ಸದ್ಯಕ್ಕೆ ನಮಗೆ ಏನೊಂದು ಸ್ವಲ್ಪ ಸ್ಯಾಂಪಲ್ ಅಂತ ಕೊಡ್ತಾ ಇದ್ದಾರೋ, ಅಂದರೆ ಹಲವಾರು ವಿಷಯಗಳು ನಮಗೀಗ ಫ್ರೀಯಾಗಿ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಆ ಖರ್ಚನ್ನು ಅವರು ಮತ್ತೆ ಲಾಭವಾಗಿ ನೋಡಬೇಕು ಅಂದರೆ ಈಗೇನು ಫ್ರೀಯಾಗಿ ನಮಗೆ ಸಿಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಫ್ರೀಯಾಗಿ ಸಿಗೋದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಫ್ರೀಯಾಗಿ ಕೊಡುವುದು ಅವರು ಬಹುಶಃ ಮಾಡ್ತಾರೆ. ಅದಕ್ಕೆ ಒಂದು 2-3 ಕಾರಣಗಳು ಇರ್ತದೆ. ಏನಂತ ಹೇಳಿದ್ರೆ, ಯಾವುದೇ ಒಂದು ಕಂಪನಿಗೆ ದುಡ್ಡು ಮಾಡಲಿಕ್ಕೆ ಅವರು ಒಂದು ಬಹಳ ದೊಡ್ಡ ಮಟ್ಟದ ಮಾರ್ಕೆಟ್ ಅನ್ನು ನಿಯಂತ್ರಿಸ್ತಾರೆ ಅಂತ ಆದ್ರೆ ಅದಕ್ಕೆ ತನ್ನಿಂತಾನೇ ಅದರ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಹೆಚ್ಚಾಗ್ತದೆ. ಈಗ ವಾಟ್ಸ್ಆ್ಯಪ್ನವರು ಇಷ್ಟು ದಿನ ಅವ್ರು ಯಾವುದೇ ರೀತಿಯಲ್ಲಿ ದುಡ್ಡು ಮಾಡಲಿಲ್ಲ, ಆದ್ರೆ ವಾಟ್ಸ್ಆ್ಯಪ್ನಲ್ಲಿ ಕೋಟಿಗಟ್ಟಲೆ ಗ್ರಾಹಕರಿದ್ದಾರೆ ಎಂಬ ಕಾರಣಕ್ಕೆ ಫೇಸ್ಬುಕ್ನವರು $1 ಬಿಲಿಯನ್ ಕೊಟ್ಟದನ್ನು ತಗೊಂಡ್ರು. ಆದ್ರಿಂದ ನಮ್ಮ ಆ್ಯಪ್ ಅನ್ನು ಉಪಯೋಗಿಸುವ ಅಥವಾ ನಾವು ಕೊಡ್ತಾ ಇರೋದನ್ನು ಉಪಯೋಗಿಸ್ಲಿಕ್ಕೆ 100 ಕೋಟಿ ಜನರಿದ್ದಾರೆ ಎಂಬುದೇ ಒಂದು ದೊಡ್ಡ ಅವರ ತಾಕತ್ತಾಗಿ ನಿಲ್ತದೆ. ಅದರಿಂದಾಗಿ ಲಾಭ ಮಾಡುವ ಬೇರೆ ಯಾವ್ದಾದ್ರು ವಿಧಾನಗಳನ್ನು ಅವರು ಕಂಡುಕೊಳ್ತಾರೆ. ಯಾಕಂದ್ರೆ ಫ್ರೀ ಆಗಿಲ್ಲದು ಬಿಟ್ರೆ, ಎಲ್ಲರೂ ಉಪಯೋಗಿಸೋದನ್ನು ಬಿಟ್ಬಿಟ್ರೆ ಆ ಕಂಪನಿಯ ಮುಖ್ಯವಾದ ಇದೆ. ಈಗ ಇವರಿದ್ದಾಗ, ಈಗ ಯಾರು ಚಿತ್ರನಟರಿದ್ದಾಗೆ, ಅವರ ಸಿನಿಮಾ ನೋಡ್ಲಿಕ್ಕೆ ಯಾರು ಬರ್ತಾ ಇಲ್ಲ ಅಂದ್ರೆ ಅವ್ರಿಗೇನು ಬೆಲೆ ಇಲ್ಲ. ಇವ್ರ ಸಿನಿಮಾ ನೋಡಿದ್ರೆ 1 ಕೋಟಿ ಜನ ಬಂದು ನೋಡ್ತಾರೆ ಅಂದ್ರೆ ಅವರಿಗೆ ಬೆಲೆ. ರಾಜಕಾರಣಿಗಿದ್ದಾಗ ಇಷ್ಟು ಜನ ಬರ್ತಾರೆ ಅಂತ ಆದ್ರೆ ಅವರಿಗೆ ಬೆಲೆ. ಅದೇ ರೀತಿಯಲ್ಲಿ ಅವರಿಗೆ ತುಂಬಾ ದೊಡ್ಡ ಮಟ್ಟದ ಗ್ರಾಹಕರಿದ್ದಾರೆ ಎಂಬುದೇ ಬೇರೆ ರೀತಿಯ ಆರ್ಥಿಕವಾದ ಲಾಭಗಳಿಗೆ ಕಾರಣ ಆಗ್ತದೆ. ಹಾಗಾಗಿ ಅವರು ಅದನ್ನು ಕಳ್ಕೊಳ್ಳಿಕ್ಕೆ ಅವ್ರು ಇಚ್ಛೆ ಪಡುವುದಿಲ್ಲ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಕಡಿಮೆ ಮಾಡಬಹುದು. ಈ ಸ್ಪೆಷಲ್ ಫೀಚರ್ ಎಲ್ಲ ಬಂದಿದೆ ಅಂತ ಆಸೆ ಹುಟ್ಟಿಸಿ ಇದು ಬೇಕಾದ್ರೆ $50 ಕೊಡಿ, ಈ ರೀತಿ ಮಾಡಬಹುದಲ್ಲದೆ ಫ್ರೀ ಆಗಿರುವ ಅಂಶವನ್ನು ತೆಗಿಲಿಕ್ಕಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ತುಂಬಾ ಒಳ್ಳೆ ವಿಚಾರಗಳನ್ನ ಇಷ್ಟೊತ್ತು ನಮಗೆ ಹೇಳಿದ್ರಿ. AI ಬರುತ್ತಿದೆ ದಾರಿ ಬಿಡಿ ಅನ್ನೋದು ಒಂದು ಸರಿಯಾದ ಸಮಯಕ್ಕೆ ಬಂದಿರುವ ಪುಸ್ತಕ. ಅದರಲ್ಲೂ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ನಾನು ಮುಂಚೆನೇ ಹೇಳಿದಾಗೆ ಕನ್ನಡದಲ್ಲಿ ಈ ವಿಜ್ಞಾನದ ವಿಷಯಗಳು ಅಥವಾ ತಂತ್ರಜ್ಞಾನದ ವಿಷಯಗಳನ್ನು ಹೇಳೋ ಜನರೇ ತುಂಬ ಕಡಿಮೆ ಇದ್ದಾಗ ನೀವು ಇದನ್ನು ತುಂಬ ಸುಲಭವಾಗಿ ಮತ್ತು ಅಷ್ಟೇ ಆಸಕ್ತಿಕರವಾಗಿ ಹೇಳುವಂಥ ಕೆಲಸನ ಮಾಡಿದ್ದೀರ. ಸೊ ಅದಕ್ಕೆ ನಿಮ್ಮ ಹಾಸನದ ಸಾಹಿತ್ಯ ಸಮ್ಮೇಳನದ ಪ್ರೇರಣೆ ಇರ್ಬೋದು, ಅಥವಾ ನಿಮ್ಮ ಹಲವಾರು ವರ್ಷಗಳಿಂದ ನಿಮ್ಮ ಒಂದು ಜಿಜ್ಞಾಸೆಯ ಕಾರಣವೂ ಇರ್ಬೋದು. ಒಟ್ಟುಗೂಡಿ ನಿಮಗೆ ಬರುತ್ತಿದೆ ದಾರಿ ಬಿಡಿ ಅನ್ನೋ ಒಂದು ಪುಸ್ತಕನ ನಮ್ಮ ಮುಂದೆ ಬರೋ ಹಾಗೆ ಮಾಡಿದ್ದೀರಾ. ಸೊ ಇದರ ಒಂದು ಎಕ್ಸ್ಪೀರಿಯನ್ಸ್, ಬುಕ್ ಮಾಡುವ ಎಕ್ಸ್ಪೀರಿಯನ್ಸ್ ಇದ್ದರೆ, ಕವರ್ ಪೇಜ್ ಆಗಲಿ ಅಥವಾ ಸಾವಣ್ಣ ಅವ್ರ ಜೊತೆ ಕೆಲಸ ಮಾಡೋದು, ಇವುಗಳ ಬಗ್ಗೆ 1-2 ವಿಷಯಗಳನ್ನು ಹಂಚ್ಕೊಳ್ಳೋದಾದರೆ. ಸಾವಣ್ಣ ಅವರು ಬಹಳ ಒಂದು ವೃತ್ತಿಪರವಾಗಿ ಮಾಡ್ತಾರೆ. ಇಂತಹ ಒಂದು ಪುಸ್ತಕ ಬರ್ತಾ ಇದೆ. ಜೋಗಿ ಸರ್ ಇದಕ್ಕೆ ಮೂಲ ಕಾರಣಕರ್ತರು. ಜೋಗಿ ಅವರು ಇಂಥ ಕಾನ್ಸೆಪ್ಟ್ ಅನ್ನು ನೋಡಿ ಸಾವಣ್ಣ ಅವರಿಗೆ ಹೇಳಿದ್ರು, ಇಂಥ ಒಂದು
ಇದು ಬರೆದಿದ್ದಾರೆ, ಸ್ವಲ್ಪ ಬರೆದಿದ್ದೆ. ಇದು ಬಹಳ ಆಸಕ್ತಿಕರವಾಗಿದೆ ಮತ್ತು ಬಹಳ ಚೆನ್ನಾಗಿ ಬರೀತಾರೆ ಇವರು ಎನ್ನುವ ರೀತಿಯಲ್ಲಿ ಅವರು. ನನ್ನ ಮೊದಲ ಪುಸ್ತಕ ಬಾಗಿಲು ತೆರೆಯ ಸೇಸಮ್ಮ ಕೂಡ ಜೋಗಿಯವರ ಸಂಪಾದಕತ್ವದಲ್ಲೇ ಬಂದದ್ದು, ಅಂಕಿತ ಪ್ರತಿಭೆ. ಹಾಗೆ ಬಂದದ್ರಿಂದ ಸಾವಣ್ಣದವ್ರ ಹತ್ರ ಹೋದಾಗ ಅವರು ಮೊದಲೇ ಇಂಥ ಡೇಟ್ಗೆ ಬರುತ್ತೆ ಸರ್ ಅಂತ ಹೇಳಿಬಿಟ್ಟು, ಆದ್ರಿಂದ ನನ್ನಂತಹ ಪರಮ ಸೋಮಾರಿಯು ಆ ಡೆಡ್ ಲೈನ್ ನ ಒಳಗೆ ಬರೆದು ಕೊಡುವಂತಹ ಒಂದು ಇದು ನಿರ್ಮಾಣ ಆಯ್ತು. ನೀವು ಸೋಮಾರಿ ಅಂತ ಹೇಳಿ ಸುಮಾರು 3 ಪುಸ್ತಕನ 4 ಪುಸ್ತಕ ಬರೆದ್ಬಿಟ್ರಿ ಅಂತಹ ಒಂದು ತುರ್ತು ಅದರಲ್ಲಿ, ಹಾಗಾಗಿ ಬರಿಬೇಕಾಗಿ ಬಂತು. ಹಾಗಾಗಿ ಪುಸ್ತಕ ಬರೆಯುವಾಗ ಏನಂದ್ರೆ ನಾನು ಅದು ನಿರ್ದುಷ್ಟವಾಗಿರ್ಬೇಕು, ಯಾವುದೇ ತಪ್ಪುಗಳಿರಬಾರದು ಅನ್ನೋದ್ರ ಬಗ್ಗೆ ಬಹಳ ಕಾಳಜಿ ವಹಿಸಿ, ಆದಷ್ಟು ಯಾವುದೇ ವಿಷಯಕ್ಕಾದ್ರೂ ಫ್ಯಾಕ್ಟ್ ಚೆಕಿಂಗ್ ಸಾಧ್ಯವಾಗಬೇಕು. ನೀವು ಗೂಗಲ್ನಲ್ಲಿ ಹುಡುಕಿದ್ರೆ ನಾನು ಬರೆದದ್ದು ಯಾವುದು ತಪ್ಪಾಗಿ ಕಾಣಬಾರ್ದು. ಮತ್ತು ನಾನು ಆದಷ್ಟು ಆಕರಗಳನ್ನು ನೋಡಿ ಮಾಡಿ ಆ ತಯಾರಿಗೆ ಸುಮಾರು ಟೈಮ್ ತಗೊಳ್ತೇನೆ. ಅದೆಲ್ಲ ಆದ್ಮೇಲೆ ಬರ್ಲಿಕ್ಕೆ ಶುರು ಮಾಡುದು. ಒಂದಷ್ಟು ತುಂಬಾ ವಿವರವಾದ ನೋಟ್ಸ್ ಮಾಹಿತಿಗಳನ್ನಾಗಿ ಹಾಗೆ ಬರೆದೆ. ವಿನಯ ಕುಮಾರ ಸಾಯ ಅಂತ ಅವನು ಮುಖಪುಟ, ಅವನು ಬೇಕಾದ ಹಾಗೆ ಹೀಗೆ ಬೇಡ ಹಾಗೆ ಅಂತ ಹೇಳಿದ್ರೆ ಅವನು ಮಾಡಿಕೊಟ್ಟದೆಲ್ಲೋ ಒಂದು 8-10 ವಿನ್ಯಾಸಗಳನ್ನು ಮಾಡಿಕೊಟ್ಟು ಅದ್ರಲ್ಲಿ ಎಲ್ಲವನ್ನು ಹಾಕಿ ಬಿಡುವ ಅನ್ನುವಷ್ಟು ಎಲ್ಲವೂ ಚೆನ್ನಾಗಿದೆ. ಅದರಲ್ಲೂ ಮತ್ತು ನಾನು ಹಾಗೆ ಬೇಡ ಹೀಗೆ ಬೇಡ ಈ ಬಣ್ಣ ಬೇಡ ಅಂತ ಹೇಳಿದ್ದನ್ನೆಲ್ಲ ಬಹಳ ಮುತುವರ್ಜಿಯಿಂದ ಬಹಳ ಕ್ರಿಯಾಶೀಲವಾಗಿ ಅವನು ಮಾಡಿಕೊಟ್ಟಿದ್ದಾನೆ. ಮತ್ತೆ ನನ್ನ ಇದೇನು ಅಂತ ಹೇಳಿದ್ರೆ ಬರೀ ಒಂದು ಮಾಹಿತಿಯನ್ನು ಹೇಳುವುದರಲ್ಲಿ ನನಗೆ ನಂಬಿಕೆ ಇಲ್ಲ. ಇದು ಸಾಹಿತ್ಯವೇ. ಅದರಿಂದ ನಿಮಗೊಂದು ಕಥೆಯನ್ನೋ ಕಾದಂಬರಿಯನ್ನೋ ಲಲಿತ ಪ್ರಬಂಧವನ್ನು ಓದಿದಾಗ ಯಾವ ಸಂತೋಷ ಆಹ್ಲಾದ ಸಿಗ್ತದೆಯೋ ಅದೇ ಖುಷಿ ಇದರಲ್ಲೂ ಸಿಗಬೇಕು ಅಂತ. ಅಂದ್ರೆ ಬರೀ ಒಂದು ಮಾಹಿತಿಯನ್ನು ಉದ್ದಕ್ಕೆ ಹೇಳ್ಕೊಂಡು ಹೋಗೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ. ಕತೆ ಹೇಳಿದ ಹಾಗೆ ಸ್ವಾರಸ್ಯಕಾರಿಯಾಗಿ ಹೇಳಬೇಕು. ಅದರಲ್ಲಿ ಒಂದು ವಕ್ರೋಕ್ತಿ, ಉಪಮೆ, ಇಂಥದ್ದೆಲ್ಲ ಬರಬೇಕು, ಉತ್ಪ್ರೇಕ್ಷೆ, ಇಂಥದ್ದೆಲ್ಲ ಬರಬೇಕು. ಅಂದ್ರೆ ಅದರ ಹೇಳುವಿಕೆಯಲ್ಲಿ ಒಂದು ಸೊಗಸು ಇರಬೇಕು, ಉಕ್ತಿ ವೈಚಿತ್ರ್ಯ ಇರಬೇಕು ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಆ ರೀತಿಯ ಅದಕ್ಕೆ ಒಂದು ನರೇಟಿವ್ ಆರ್ಕ್ ಇಲ್ಲದೆ ನಾನು ಬರೀಲಿಕ್ಕೆ ಹೋಗುದಿಲ್ಲ. ಬರೀ ಒಂದು ಮಾಹಿತಿ ಮಾತ್ರ ಹೇಳಿ ಮುಗಿಸುವಂತ ಯಾವುದೂ ಇಲ್ಲ. ನಿಮ್ಮ ಓದಿನ ಅನುಭವ ಅದೇ ಆಗಿರ್ತದೆ. ಆದ್ರಿಂದ ಒಂದು ಕತೆ ಹೇಳ್ಕೊಂಡು ಹೋದಾಗೆ ಹೋದ್ರೆ ಇಂಗ್ಲಿಷ್ ನಲ್ಲಿ ಈ ರೀತಿಯಾದ ಕೆಲಸಗಳು ಬಹಳಷ್ಟು ಆಗಿವೆ, ನಾನ್ ಫಿಕ್ಷನ್. ಕನ್ನಡದಲ್ಲೂ BJL ಸ್ವಾಮಿ ಅವರ ಹಸುರು ಹೊನ್ನು ಇಂತಹ ಕೆಲ ಉದಾಹರಣೆಗಳಿದೆ, ಇಲ್ಲ ಅಂತ ಅಲ್ಲ. ಆ ರೀತಿಯಲ್ಲಿ ಒಂದು ವಿಡಂಬನೆ, ತಮಾಷೆ, ಮನೋರಂಜನೆ ಅದೆಲ್ಲವದರಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಬರೆದಿದ್ದೇನೆ. ಸೊ ಅದು ಸಾಧ್ಯವಾದ್ರೆ ಕೆಲಸ ಸಾರ್ಥಕ ಆದಾಗೆ. ಮತ್ತು ಸಾವಣ್ಣದವರು ಬಹಳ ಅಚ್ಚುಕಟ್ಟಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಅದನ್ನು ಜನರಿಗೆ ತಲುಪಿಸುವ ಕಾರ್ಯ, ಅದನ್ನೆಲ್ಲ ಒಂದು ವೃತ್ತಿಪರವಾದ ಒಂದು ಸಂಸ್ಥೆಯಿಂದ ನಾವು ಏನನ್ನೆಲ್ಲ ನಿರೀಕ್ಷೆ ಮಾಡಬಹುದು ಅದನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಮಾಡಿ ಪುಸ್ತಕವನ್ನು ತಂದಿದ್ದಾರೆ. ಅದು ಬಹಳ ಸಂತೋಷವನ್ನು ಕೊಟ್ಟಿದೆ. ಹಾಗೆ ಮುಖಪಟವು ಬಹಳ ಚೆನ್ನಾಗಿ ಬಂದಿದೆ ಅಂತ ನೋಡಿದವರೆಲ್ಲ ಪ್ರಶಂಸೆ ಕೊಟ್ಟದ್ದು ಕೂಡ ಬಹಳ ತೃಪ್ತಿಯನ್ನು ಕೊಟ್ಟಿದೆ. ಇನ್ನು ಓದುಗರು ಇದನ್ನು ಇನ್ನಷ್ಟು, ಈಗಲೇ ಸುಮಾರು ಜನ ಓದಿದ್ದಾರೆ, ಇನ್ನಷ್ಟು ಜನ ಓದಿ ಮೆಚ್ಚಿ ಕೊಂಡಾಡಿದ್ರೆ, ಅದೇ ರಾಜರತ್ನಂ ಅವರ ಮಾತಿದೆಲ್ಲ, ಕೊಂಡಾಡಿದರೆ ಸಾಲದು, ಕೊಂಡು ಆಡಬೇಕು ಅಂತ. ಹಾಗೆ ತುಂಬಾ ಜನ ಕೊಂಡು ಓದಿ ಕೊಂಡಾಡು ಎರಡು ಮಾಡ್ಬೇಕು ಅಂತ ಹಾಗೆ ಮಾಡಿ ತುಂಬಾ ಜನರನ್ನು ತಲುಪಿ ಸಹೃದಯರನ್ನು ತಲುಪಿದ್ರೆ ನಮ್ಮ ಒಂದು ಶ್ರಮಕ್ಕೂ ಸಾರ್ಥಕ. ಯಾಕಂದ್ರೆ ಶ್ರಮ ತುಂಬಾ ಇದೆ, ಬರೆಯುವುದು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟದ ಕೆಲಸವೇ. ಹಾಗಾಗಿ ಅಷ್ಟು ಮಾಡಿದ್ರೆ ಇನ್ನೊಂದು ಮುಖ್ಯವಾದ ಕೆಲಸ ಏನಂದ್ರೆ, ಒಂದು ಒಳ್ಳೆ ಕೃತಿ ಮಾಡಿದಾಗ ಅದನ್ನು ಜನ ಓದ್ತಾರೆ ಅಂತಾರೆ, ಇನ್ನೊಂದಷ್ಟು ಜನ ಬಂದು ಮಾಡ್ತಾರೆ. ಆ ಪ್ರೇರಣೆಗೋಸ್ಕರವೂ ನಾವು ಓದಿ ಪ್ರೋತ್ಸಾಹಿಸೋದು ಬಹಳ ಮುಖ್ಯ. ಬರೀ ಒಂದು ನನ್ನ ತೃಪ್ತಿಗಲ್ಲ, ಇದನ್ನ ನೋಡಿ ಈ ತರ ಒಂದು ಬರೆದ್ರೆ ಜನ ಓದ್ತಾರೆ, ಇನ್ನೊಂದು 10 ಜನ ಆತರ ಚೆನ್ನಾಗಿ ಬರೆಯುವ ಪ್ರೇರಣೆಯೂ ಅದರಿಂದ ಹುಟ್ಟುತ್ತದೆ. ಹೆಚ್ಚಾಗಿ ಕನ್ನಡದಲ್ಲಂತೂ ವಿಜ್ಞಾನದ ಪುಸ್ತಕ ಅಥವಾ ತಂತ್ರಜ್ಞಾನದ ಸುತ್ತ ಕನ್ನಡದಲ್ಲಿ ಪುಸ್ತಕಗಳು ಹೆಚ್ಚು ಬರಬೇಕು. ಖಂಡಿತ ಜನರಿಗೆ ಅದೊಂದು ಓದಿನ ಅಭ್ಯಾಸ ಆಗ್ಬೇಕು, ಅವುಗಳ ಸುತ್ತ ಚರ್ಚೆಗಳಾಗ್ಬೇಕು. ಆಗ ನಮ್ಮ ಒಂದು ವಿಜ್ಞಾನದ, ನಾವು ಮುಂಚೆ ಮಾತಾಡ್ತಾ ಇದ್ವಿ, ಈ ಪುಸ್ತಕ ವಿಜ್ಞಾನದ ವಿಷಯಗಳನ್ನು ಹೇಳಬೇಕಾದ್ರೆ ನಮಗೆ ಪಾರಿಭಾಷಿಕ ಪದಗಳನ್ನ ಅದು ಎಷ್ಟೊಂದು ತೊಂದರೆ ಆಗುತ್ತೆ. ಯಾಕೆಂದ್ರೆ ಅದನ್ನ ನಮ್ಮ ಎಂದಿನ ಮಾತುಕತೆಗಳಲ್ಲಿ ಬಳಸೋದೇ ಇಲ್ಲ, ನಾವು ಮಾತಾಡಲ್ಲ ಹೆಚ್ಚಾಗಿ ಕನ್ನಡದಲ್ಲಿ ವಿಜ್ಞಾನದ ವಿಷಯಗಳನ್ನ. ಸೊ ಇವುಗಳು ಹೆಚ್ಚಾಗ್ಬೇಕು ಅಂದ್ರೆ ಇಂಥ ಒಂದು ಪ್ರಯತ್ನಗಳು ಖಂಡಿತ ಹೆಚ್ಚಾಗ್ತಾ ಹೋಗ್ಬೇಕು. ಆ ನಿಟ್ಟಿನಲ್ಲಿ ನೀವು ನಿಜವಾಗ್ಲೂ ತುಂಬಾ ಒಂದು ಒಳ್ಳೆಯ ಹೆಜ್ಜೆನ ಇಟ್ಟಿದ್ದೀರಾ. ಅದನ್ನ ನಾವು ತುಂಬಾ ತುಂಬಾ ಮನಸ್ಸಿನಿಂದ ಗೌರವಿಸ್ತೀವಿ, ಹಾಗೆ ಅದನ್ನ ಕೊಂಡಾಡ್ತೀವಿ ನಾವು. ಧನ್ಯವಾದಗಳು. ನನ್ನ ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ನೀವೊಂದು ವೇದಿಕೆಯನ್ನು ಒದಗಿಸಿಕೊಟ್ಟದ್ದಕ್ಕೂ ನಿಮಗೆ ಮತ್ತೆ ನಿಮ್ಮ ತಂಡದ ಎಲ್ಲರಿಗೂ ಧನ್ಯವಾದಗಳನ್ನ ನಾನು ಹೇಳ್ತೇನೆ. ಇಲ್ಲಿವರೆಗೂ ಇಷ್ಟೊತ್ತು ಬಂದು AI ಕುರಿತು ಇಷ್ಟೊಂದು ಸೊಗಸಾಗಿ ತುಂಬಾ ಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಉದಾಹರಣೆಗಳ ಸಮೇತ ನೀವು ಇದನ್ನ ಬಿಚ್ಚಿಟ್ಟಿದ್ದೀರಾ. ಜೊತೆಗೆ ಪುಸ್ತಕದಲ್ಲಿ AI ಬರುತ್ತಿದೆ ದಾರಿ ಬಿಡಿ ಪುಸ್ತಕದಲ್ಲಿ ಅಷ್ಟೇ ಸೊಗಸಾದ ವಿಷಯಗಳು ನಾವು ಇಷ್ಟೊತ್ತು ಏನು ಮಾತಾಡಿದ್ವಿ, ಇವುಗಳ 10 ಪಟ್ಟು ಅಥವಾ ಒಂದು 50 ಪಟ್ಟು 100 ಪಟ್ಟು ಅಂತಲೂ ಹೇಳ್ಬೋದು. ಅಷ್ಟು ವಿಚಾರಗಳು, ಕಥೆಗಳು, ಮತ್ತು ಅವರೇ ಹೇಳಿದಾಗೆ ಒಂದು ಮನರಂಜನೆ ಜೊತೆಗೆ ಒಂದಷ್ಟು ವಾಕ್ಯಗಳನ್ನು ಕೂಡ ತುಂಬ ಸೊಗಸಾಗಿ ಮೂಡಿಸಿ ಬರೆದಿದ್ದಾರೆ ಶರತ್ ಅವರು. ಇದನ್ನು ಖಂಡಿತ ಕೊಂಡು ಓದಿ. ಸಾವಣ್ಣ ಅವರು ಇದನ್ನು ಪ್ರಕಟಣೆ ಮಾಡಿದ್ದಾರೆ. ಜೊತೆಗೆ ಹರಿವು ಬುಕ್ಸ್ ಸೇರಿ ರಾಜ್ಯದ ಬೇರೆ ಬೇರೆ ಪುಸ್ತಕದ ಅಂಗಡಿಗಳಲ್ಲಿ, ಆನ್ಲೈನ್ ಮಳಿಗೆಗಳಲ್ಲಿ ಕೂಡ ಈ ಪುಸ್ತಕ ಸಿಗುತ್ತೆ.
ಕೊಂಡು ಓದಿ ನಿಮ್ಮ ಅನಿಸಿಕೆಗಳನ್ನು ನೀವು ನಮ್ಮ ಹರಿವು ಬುಕ್ಸ್ ವೆಬ್ಸೈಟಲ್ಲಿ ಅಥವಾ ಓದಿದ್ರೆ ಈಗಾಗಲೇ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡ್ಬೋದು, ಅಥವಾ ಶರತ್ ಭಟ್ ಅವರು ಇದರೊಳಗಡೆ ಅವರ ಇಮೇಲ್ ಐ ಡಿಯನ್ನು ಕೂಡ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು. ಮುಂದಿನ ದಿನಗಳಲ್ಲಿ AI ಜೊತೆಗೆ ಇನ್ನೊಂದಷ್ಟು ತಂತ್ರಜ್ಞಾನದ ಅಥವಾ ವಿಜ್ಞಾನದ ವಿಷಯಗಳು ಶರತ್ ಭಟ್ ಅವರಿಂದ ಮೂಡಿ ಬರಬೇಕು ಅಂದರೆ ಈ ಪುಸ್ತಕ ಹೆಚ್ಚು ಮಾರಾಟ ಆಗಬೇಕು ಅಂತ ನಾನು ಅಂದ್ಕೊಳ್ತೀನಿ. ಮುಂದಿನ ದಿನದಲ್ಲಿ ಇದರ ಪ್ರಯತ್ನ ನೀವು ಖಂಡಿತ ನಿಲ್ಲಿಸಬಾರ್ದು, ಇನ್ನೂ ಹೆಚ್ಚು ಪುಸ್ತಕಗಳು ಬರಲಿ ಅಂತ ಹೇಳಿ ಇಲ್ಲಿವರೆಗೂ ನಮ್ಮ ಜೊತೆ ಇದ್ದು ನಿಮ್ಮ ಎಲ್ಲ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು.